ನೈಷಧೀಯ ಚರಿತ ಮಹಾಕಾವ್ಯದ ಪರಿಚಯ ಮಾಲಿಕೆಯ ಭಾಷಣದ 2ನೇ ಕಂತಿನ 3ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಕವಿ ಹಂಸ ದಮಯಂತಿಯರ ಸಂವಾದದ ಮೂಲಕವಾಗಿ ಎಷ್ಟೆಷ್ಟೋ ಸ್ವಾರಸ್ಯಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಅದರೊಳಗೆ ನಳನ ವ್ಯಕ್ತಿತ್ವ, ಅವನ ಅಂದ ಚಂದ ಇತ್ಯಾದಿಗಳನ್ನೆಲ್ಲ ಪ್ರಸ್ತಾವ ಮಾಡ್ತಾ ಇದ್ದಾನೆ. 81 ಪದ್ಯಗಳನ್ನು ನೋಡಿದ್ವಿ. 82ನೇ ಪದ್ಯದಿಂದ ಕೆಲವೊಂದು ಆಯ್ದುಕೊಂಡು ಪದ್ಯಗಳನ್ನು ನೋಡೋಣ. ಮುಂದೆ ಅವಳು ಹೇಳ್ತಾಳೆ, ಶ್ರುತಸ್ಸ ದೃಷ್ಟಶ್ಚ ಹರಿತ್ಸು ಮೋಹಾತ್ ಧ್ಯಾತಃ ಸ ನೀರಂಧ್ರಿತ ಬುದ್ಧಿಧಾರಂ ಮಮಾದ್ಯ ತತ್ಪ್ರಾಪ್ತಿರಸು ಅಸೂವ್ಯಯೋ ವಾ ಹಸ್ತೆ ತವಾಸ್ತೆ ದ್ವಯಮೇಕಶೇಷಃ. ನಿನ್ನ ಕೈನಲ್ಲಿದೆ, ಅದು ಒಂದೇ ಆಗಿದೆ. ಏಕಶೇಷ ಅನ್ನೋದು ಒಂದು ಸಮಾಸ ವೃತ್ತಿ. ಶ್ರುತಸ್ಸ ದೃಷ್ಟಶ್ಚ ಹರಿತ್ಸು ಮೋಹಾದ್ ಧ್ಯಾತಃ ಸ ನೀರಂಧ್ರಿತ ಬುದ್ಧಿಧಾರಂ. ಬುದ್ಧಿಯ ಧಾರಾತ್ಮಕವಾದ ವ್ಯವಸ್ಥೆ ಏನಿದೆ, ಹರಿದು ಹೋಗುವಂಥದ್ದನ್ನು ನೀರಂಧ್ರಿತವಾಗಿ ತಡೆ ಹಿಡಿದುಕೊಂಡು ನಾನು ಧ್ಯಾನ ಮಾಡಿದ್ದೀನಿ. ಅವನನ್ನು ದಿಕ್ಕುಗಳಲ್ಲಿ ಕೂಡ ಹುಡುಕಿಕೊಂಡು ನೋಡಿದ್ದೀನಿ. ಎಲ್ಲ ಕಡೆಯಲ್ಲೂ ಅವನು ಕಾಣಿಸ್ತಾನೆ ಅನ್ನೋ ಮಟ್ಟಕ್ಕೆ ನನಗೆ ಅವನ ಮೇಲೆ ಮೋಹವಾಗಿದೆ. ಮಮಾತ್ಯ ತತ್ಪ್ರಾಪ್ತಿ ರಸೂವ್ಯಯೋವ. ನನಗೆ ಪ್ರಾಣವೇ ಹೋಗಬೇಕು, ಇಲ್ಲ ಅವನು ಸಿಗಬೇಕು. ಪ್ರಾಣ ಹೋದಾದರೂ ಅವನು ಸಿಗಬೇಕು. ಹಸ್ತೆ ತವಾಸ್ತೆ ದ್ವಯಮೇಕಶೇಷಃ. ನಿನ್ನ ಕೈನಲ್ಲೇ ಅವೆರಡೂ ಒಂದೇ. ನನ್ನ ಪ್ರಾಣ ಉಳಿಸೋದಾಗಲಿ, ಅದನ್ನು ಅಳಿಸೋದಾಗಲಿ, ಅವನು ಸಿಗೋದಾಗಲಿ, ಅವನು ಹೋಗೋದಾಗಲಿ, ಅದೇ ಉಳಿದಿರತಕ್ಕಂಥದ್ದು ಇನ್ಯಾವುದು ಇಲ್ಲ ಅಂತ. ಅಂದರೆ ನಿನ್ನನ್ನಷ್ಟು ನಚ್ಚಿದ್ದೀನಿ, ನೀನು ಸಂಕೋಚವಿಲ್ಲದೆ ಹೋಗಿ ನಳನ ಹತ್ರ ಕೇಳು ಅಂತ. ಯಾತಕ್ಕೆಂದರೆ ನನ್ನೆಯೇ ಬಂದಿತ್ತಲ್ಲ ಪ್ರಸ್ತಾವನೆ. ನೀನೇನಾದರೂ ಸಂದೇಹ ಪಟ್ಟುಕೊಂಡು ಹಿಂದೆ ನಿಂತು ನಿಮ್ಮ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಮತ್ತಿನ್ಯಾರನ್ನೋ ಒರೆಸಿದ್ರೆ ನಳನ ಗತಿ ಏನು, ನನ್ನ ಮರ್ಯಾದೆ ಸ್ಥಿತಿ ಏನು ಅಂತ ಹಂಸ ಹೇಳಿತ್ತು ಅಂತ ಆ ಅಂಶವನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾನೆ ಕವಿ. ಆಮೇಲೆ ಮುಂದೆ ಕೂಡ ಹೇಳ್ತಾಳೆ, ದತ್ತಾತ್ಮ ಜೀವಂ ತ್ವಯಿ ಜೀವದೇಪಿ ಶುದ್ಧ್ಯಾಮಿ ಜೀವಾಧಿಕದೇತುಕೇನ ವಿಧೇಹಿ ತನ್ಮಾಂ ತದೃಣಾನ್ಯಶೋದ್ಧುಂ ಅಮುದ್ರ ದಾರಿದ್ರ್ಯ ಸಮುದ್ರಮಗ್ನಾಂ. ದತ್ತಾತ್ಮಜೀವಂ ತ್ವಯಿ ಜೀವದೇ ಅಪಿ ಶುದ್ಧ್ಯಾಮಿ ಜೀವಾಧಿಕದೇ ತುಕೇನ ವಿಧೇಹಿ ತನ್ಮಾಂ ತ್ವದೃಣಾನ್ಯಶೋದ್ಧುಂ ಅಮುದ್ರ ದಾರಿದ್ರ್ಯ ಸಮುದ್ರಮಗ್ನಾಂ. ಅಮುದ್ರ ದಾರಿದ್ರ್ಯ ಸಮುದ್ರಮಗ್ನಾಂ ಅಂದರೆ ತಡೆಯಿಲ್ಲದೆ ಇರತಕ್ಕಂಥ, ಎಲ್ಲಿಯೇ ಇಲ್ಲದೆ ಇರತಕ್ಕಂಥ ದಾರಿದ್ರ್ಯ ಸಮುದ್ರದಲ್ಲಿ ನಾನು ಮುಳುಗಿದ್ದೀನಿ. ಸಮುದ್ರ ದಾರಿದ್ರ್ಯ ಅಂದರೆ ಅಷ್ಟು ಕಷ್ಟದ ವಿಪತ್ತಿನ ಸಾಗರದಲ್ಲಿ ಮುಳುಗಿದ್ದೀನಿ. ನನ್ನನ್ನು ನೀನು ಉದ್ಧರಿಸಬೇಕು. ನಾನು ನಿನಗೆ ಕೇವಲ ಋಣಿಯಾಗಿದ್ದೀನಿ ಅಷ್ಟೇ. ವಿಧೇಹಿ ತನ್ಮಾನ್ ತುದೃಣಾನಿ. ನಿನ್ನ ಋಣದಲ್ಲೇ ನಾನು ಇರಬೇಕು. ನಾನು ಅವನನ್ನು ಬಿಟ್ಟು ಬೇರೆ ಯಾವನನ್ನೂ ಇಷ್ಟಪಡೋದಿಲ್ಲ. ಹಾಗಾಗಿ ನೀನು ನನಗೆ ಜೀವ. ಅವನು ನನಗೆ ಪ್ರಿಯನಾಗಿ ಪತಿಯಾಗಿ ಬರದೇ ಇದ್ದರೆ ನಾನು ಹೋಗ್ತೀನಿ ಈ ಜಗತ್ತಿಂದ. ಅದಕ್ಕೆ ನೀನೇ ನನಗೆ ಜೀವವನ್ನು ಕೊಡ್ತಕ್ಕಂಥ ವ್ಯಕ್ತಿ, ಜೀವದೇ. ಆಮೇಲೆ ನಿನಗೆ ನಾನು ಪ್ರಾಣ ಕೊಟ್ಟರೂ ಕೂಡ ಆತ್ಮಜೀವಂ ತ್ವಯಿ ದತ್ವಾಪಿ. ನನ್ನ ಪ್ರಾಣವನ್ನು ಕೊಟ್ಟರೂ ಕೂಡ ನಿನ್ನ ಋಣವನ್ನು ತೀರಿಸೋಕ್ಕಾಗೋಲ್ಲ. ಹಾಗಾಗಿ ಶುದ್ಧ್ಯಾಮಿ ಜೀವಾಧಿಕದೇತುಕೇನ. ಜೀವಕ್ಕಿಂತ ಜೀವವಾಗಿರುವ ನಿನ್ನನ್ನು ನಾನು ಹೇಗೆ ನಿನ್ನಲ್ಲಿ ಋಣವಿಮುಕ್ತಿ ಮಾಡಿಕೊಳ್ಳೋದು? ಒಂದು ಉಪಕಾರದ ಭಾರ ಬಂದರೆ ಅದನ್ನು ನಿವರ್ತನೆ ಮಾಡಿಕೊಳ್ಳೋದಕ್ಕೆ 10 ಕ್ರಮ ಇರುತ್ತದೆ. ಏನಾದರೂ ಕೊಟ್ಟು ಎಂಥದ್ದಾದರೂ ಮಾಡಿ ಋಣಮುಕ್ತಿ ಮಾಡಿಕೊಳ್ಳಬಹುದು ಅಂತ. ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ನಳನ ನನಗೆ ಕೊಡಿಸ್ತೀಯಾ ಅಂದರೆ ನಿನ್ನ ಋಣ ನನ್ನ ಮೇಲೆ ಎಷ್ಟು ದೊಡ್ಡದಾಗಿರುತ್ತೆ. ಹಾಗಾಗಿ ನಾನು ನಿನಗೆ ಋಣವನ್ನು ತೀರಿಸೋಕ್ಕೆ ಆಗೋದಿಲ್ಲ. ನಿನ್ನ ಋಣದಲ್ಲಿಯೇ ಹೋಗೋದಕ್ಕೆ ಒಂದು ಅವಕಾಶ ಕೊಡು ಅಂತ. ಇದು ರಾಮಾಯಣದ ಯುದ್ಧಕಾಂಡದ ಆರಂಭದಲ್ಲಿಯೇ ರಾಮ ಹನುಮಂತನಿಗೆ ಹೇಳ್ತಾನೆ, ಒಂದೊಂದು ಉಪಕಾರ ನೀನು ಮಾಡಿರುವಂಥದ್ದು ತುಂಬ ದೊಡ್ಡದು. ಅದಕ್ಕೆ ನಾನು ಏನು ಪ್ರತಿಕ್ರಿಯೆ ಮಾಡೋದಕ್ಕೆ ಸಾಧ್ಯ? ಏಕೈಕಸ್ಯಾಪ್ಯುಪಕಾರಸ್ಯ. ಏನು ಮಾಡೋಕ್ಕಾಗೋಲ್ಲ. ಕೇವಲಂ ಋಣಿನೋಭಯಂ. ನಿನಗೆ ಉಪಕಾರ ಮಾಡ್ತೀನಿ ಅಂದರೆ ನಿನಗೊಂದು ಕಷ್ಟ ಬರಬೇಕು ಅಂತ ನಾನು ಹಾರೈಸಿದಂತೆ ಆಗುತ್ತದೆ. ಪ್ರತ್ಯುಪಕಾರ ಅನ್ನೋದು ಕಷ್ಟದಲ್ಲಿದ್ದಾಗಲೇ ಮಾಡೋದು. ಅದಕ್ಕೆ ನಿನಗೆ ಬೇಡವೇ ಬೇಡ ಆ ಕಷ್ಟ. ನಾನು ನಿನ್ನ ಹಂಗನಲ್ಲಿಯೇ ಇರ್ತೀನಿ ಅಂತ ಕೃಷ್ಣ ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾನಲ್ಲ, ಲಲನೆ ಸುಲಿವಡೆದು ಲಕ್ಷ್ಮೀರಮಣ ಎಂದೊರಲಿದೊಡೆ ಹಂಗಿಗನು ನಾನೆಂದ ಅಂತ ಸಂಜಯ ರಾಯಭಾರ ಬಂದಾಗ ಅವಳು ಲಕ್ಷ್ಮೀರಮಣ ಅಂತ ವಸ್ತ್ರಾಪಹರಣದ ಕಾಲದಲ್ಲಿ ಗೋಗರದಾಗ ತತ್ಕ್ಷಣ ಒದಗಿ ಬರಲಿಲ್ಲ ಅನ್ನುವ ಹಂಗು ನನಗಿನ್ನೂ ಇದೆ ಅಂತ.
ಕೃಷ್ಣನ ಪರಂಧಾಮವನ್ನು ಕುರಿತು ಶ್ರೀವೈಷ್ಣವ ಪರಂಪರೆಯಲ್ಲಿ ಕೆಲವೊಂದು ಶ್ಲೋಕಗಳನ್ನು ಹೇಳ್ತಾರೆ. ಅದರೊಳಗೆ ಒಂದು ಪಾದ ವಿಶೇಷವಾಗಿದೆ. ಅವನು ಪರಲೋಕಕ್ಕೆ ಹೊರಡುವಾಗ ಬೇಡನ ಬಾಣಕ್ಕೆ ತುತ್ತಾಗಿ ದೇಹತ್ಯಾಗ ಮಾಡುವಾಗ ನಾತಿ ಸ್ವಸ್ಥಮನಾಯೆಯು, ಸ್ವಲ್ಪ ಅಸಮಾಧಾನದಿಂದಲೇ ಹೋದ ಅಂತ. ಅದು ಯಾಕೆ ಅಂದರೆ ಕೃಷ್ಣನಿಗೆ ಒಂದೇ ಕೊರಗಿತ್ತಂತೆ, ದ್ರೌಪದಿಗೆ ಸಮಯದಲ್ಲಿ ಬರಲಿಲ್ಲ, ಅಷ್ಟು ಕಷ್ಟ ಸ್ಥಿತಿ ಬಂದ ಮೇಲೆ ಬಂದದ್ದಾಯಿತೇ ಹೊರತು ಅದಕ್ಕೆ ಮುಂಚೆ ಆಗಲಿಲ್ಲ ಅಂತ. ಈ ಥರದ್ದೆಲ್ಲ ಭಗವಂತನ ಭಕ್ತರ ಬಗೆಗಿನ ಋಣಪ್ರಜ್ಞೆಯನ್ನು ತೋರಿಸುವಂಥದ್ದು ಅಂತ ಶರಣಾಗತಿ ಶಾಸ್ತ್ರ, ಪ್ರಪತ್ತಿ ಶಾಸ್ತ್ರದ ವಿಶೇಷ. ಇಲ್ಲಿ ಹಾಗೆ ನಾನು ನಿನ್ನ ಋಣದಲ್ಲಿಯೇ ಇರ್ತೀನಿ, ನನಗೇನು ಸಂಕೋಚವಿಲ್ಲ, ಆನರಣ್ಯವನ್ನು ಪಡ್ಕೊಳ್ಬೇಕು ಅಂತ ನನಗೆ ಯಾವುದೂ ಇಲ್ಲ ಅಂತಂತಾಳೆ. ಯಾಕೆ ನಮ್ಮಲ್ಲಿ ಮೊದಲಿಂದಲೂ ಇರತಕ್ಕಂಥದ್ದು ಅನೃಣಾಸ್ಯಾಮ ಪರಸ್ಮಿನ್ ಅಂತ ವೇದದಲ್ಲಿ ಬರುತ್ತೆ. ಇಲ್ಲಿ ನಾವು ಋಣವಿಲ್ಲದೆ ಇರೋಣ, ಬೇರೊಂದು ಲೋಕದಲ್ಲಿ ಋಣ ಇಲ್ಲದೆ ಇರೋಣ, ಋಣಮುಕ್ತಿ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ ಕೆಲಸ ಅಂತ. ಆ ಕಾರಣದಿಂದಲೇ ಮನುಷ್ಯನ ಪ್ರತಿಯೊಂದು ಪ್ರವೃತ್ತಿಯೂ ಬಂತು. ಗೃಹಸ್ಥಾಶ್ರಮ ಬಂದದ್ದೇ ಅದಕ್ಕೆ, ಪಂಚಮಹಾಯಜ್ಞಗಳು ಬಂದದ್ದೇ ಆ ಕಾರಣದಿಂದ, ಶ್ರಾದ್ದಾದಿಗಳು ಬಂದದ್ದೇ ಇದಕ್ಕೆ. ಆದರೆ ಕೆಲವೊಂದು ಸ್ಥಿತಿಗಳಲ್ಲಿ ಋಣ ಇರುವುದೇ ಒಳ್ಳೆಯದು ಅಂತ. ಅದು ಕುವೆಂಪು ಅವರ ಬಹಳ ಸುಂದರವಾದ ಪ್ರಾರ್ಥನಾ ಪದ್ಯ, ಪ್ರಾರ್ಥನಾ ಗೀತಾಂಜಲಿಯಲ್ಲಿ ಬರ್ತದೆ. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವು ನನ್ನದು ಅಂತ. ಅಂದರೆ ತವಾಸ್ಮಿ, ನಿನ್ನವನು, ನಿನ್ನ ವ್ಯಕ್ತಿ ನಾನು ಅನ್ನುವ ಭಾವವೇ ತುಂಬ ದೊಡ್ಡದು. ಅದಕ್ಕಿಂತ ಮಿಗಿಲಾದ ಹೆಮ್ಮೆ ಇಲ್ಲ, ಅದು ದೊಡ್ಡ ಋಣ, ಅದು ಇರಲಿ ನನ್ನ ಪಾಲಿಗೆ ಅಂತಕ್ಕಂಥದ್ದು ಅದ್ಭುತವಾಗಿ ಮಾಡಿದ್ದಾರೆ. ಇವರು ಕೂಡ, ಅವರ ಶಿಷ್ಯರು ಶಿವರುದ್ರಪ್ಪನವರು ಕೂಡ ಎನಿತು ಋಣಗಳ ಗಣಿ ಇದು ಜೀವ ಅಂತಂತಾರೆ. ಎಷ್ಟೆಷ್ಟು ಜನ್ಮಗಳ, ಎಷ್ಟೆಷ್ಟು ಋಣಗಳ ಗಣಿಯಾಗಿರ್ತಕ್ಕಂಥದ್ದು ಅಂತ. ಋಣಗಣ ಪರಿಣಾಮ ಖಲ್ವಯಂ ಕಾವ್ಯಲೋಕ ಅಂತ ಹಿಂದೆ ನಾನೊಮ್ಮೆ ಹೇಳಿದ್ದೆ. ನನ್ನ ಥೀಸಿಸನ್ನು ಬರೆದ ಮೇಲೆ ಕೊನೆಗೆ ಋಣಗಣ ಪರಿಣಾಮ ಖಲ್ವಯಂ ಶಾಸ್ತ್ರಪಾಕ ಅಂತ ಬರೆದೆ. ಅಂದರೆ ಯಾವುದನ್ನು ಬರೆಯುವಾಗಲೂ ನಾವು ಮೊದಲೇ ಅಲ್ಲವಲ್ಲ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ ನಾದಿ ಬಂಧುಗಳ, ದಕ್ಕುವುದೇ ಜಸನಿಗೆ ಮಂಕುತಿಮ್ಮ. ಯಾವುದಕ್ಕೆ ನಾವು ಮೂಲ, ಎಲ್ಲಿ ನೋಡಿದ್ರೂ ಬೇರೆಯವರ ಋಣದಿಂದಲೇ ಬಂದಿರುತ್ತದೆ. ಆ ದೃಷ್ಟಿಯಿಂದ ಋಣಕ್ಕೆ ತುಂಬ ಬೆಲೆ ಇದೆ. ಆ ಬೆಲೆಯಿಂದ ನಾವು ಮುಕ್ತರಾಗಬೇಕು. ಇದು ಅದೂ ಬೇಡ ಅಂತಕ್ಕಂಥದ್ದು. ಇದು ಲೋಕರೂಢಿಯಲ್ಲಿರುವ ಭಾವವನ್ನು ಕವಿ ಕಲಾತ್ಮಕವಾಗಿ ಹೇಳ್ತಾನೆ. ಆಮೇಲೆ ಕರ್ಣೀಶ್ವ ಮಜ್ಜೀವಿತಮೇವ ಪುಣ್ಯಂ ಅನ್ಯತ್ರ ಚೇದಸ್ತಿ ತದಸ್ತು ಪುಣ್ಯಂ ಜೀವೇಶ ದಾತರ್ಯದಿ ತೇ ನ ದಾತುಂ ಯಶೋಪಿ ತಾವತ್ ಪ್ರಭವಾಮಿ ಗಾತುಂ. ಚೆನ್ನಾಗಿರುವ ಪದ್ಯ ಇದು. ಪ್ರಸಾದ ಮನೋಹರವಾದ ಶೈಲಿ ಕೂಡ, ಅಕೃತಕವಾದ ಭಾವ. ಕೃಣೀಶ್ವ ಮಜ್ಜೀವಿತಮೇವ ಪುಣ್ಯಂ, ನನ್ನ ಬದುಕನ್ನೇ ನೀನು ಒಂದು ಮಾರಲ್ಪಡುವ ವಸ್ತು ಅನ್ನುವ ರೀತಿ ಕೊಂಡುಕೊಂಡ್ಬಿಡು. ಕೃಣೀಶ್ವ, ತೆಗೆದುಕೊಂಡ್ಬಿಡು, ನಾನು ಮಾರೋದಕ್ಕೆ ಸಿದ್ಧ ಇದ್ದೀನಿ, ನನ್ನ ಬದುಕನ್ನೇ ಬೀದಿಗಿಟ್ಟು ಬಿಡ್ತೀನಿ. ಪುಣ್ಯಮಿವ ಕೃಣೀಶ್ವ, ಕೊಂಡುಕೋ. ಅಥವಾ ಅನ್ಯಸ್ತ ಚೇದಸ್ತಿ ತದಸ್ತು ಪುಣ್ಯಂ, ಮತ್ತು ಇನ್ನು ಎಲ್ಲಿಯಾದರೂ ಪುಣ್ಯ ನನ್ನದು ಎಲ್ಲಾದರೂ ಇದ್ದರೆ, ನನ್ನ ಹತ್ರ ಪುಣ್ಯ ಅನ್ನೋದಿಲ್ಲ, ಇನ್ಯಾವುದಾದ್ರೂ ಜನ್ಮಾಂತರ ಸಂಕ್ರಾಂತವಾದ ಪುಣ್ಯ ಯಾವುದಿದ್ರೆ ಅದನ್ನೂ ತೆಗೆದುಕೊಂಡ್ಬಿಡು. ನನ್ನ ಪುಣ್ಯವನ್ನು, ನನ್ನ ಜನ್ಮಾಂತರಗಳ ಪುಣ್ಯವನ್ನು ಎಲ್ಲವನ್ನೂ ತೆಗೆದುಕೊಂತ. ಅದು ಕೃಷ್ಣ ನರಕಾಸುರನ ಸಂಹಾರ ಮಾಡಬೇಕಾದರೆ ಅವನು, ಅದು ಉತ್ತರ ಹರಿವಂಶದಲ್ಲಿ ಬರುವ ಕಥೆ. ನಾಚನ ಸೋಮನ ಅಂತ ತೆಲುಗಿನಲ್ಲಿ ಬಹಳ ಪ್ರಖ್ಯಾತವಾದ ಕವಿ. ಆ ಮಹಾಭಾರತವನ್ನು ಬರೆದ ಕವಿತ್ರಯ ಆದಮೇಲೆ ಶ್ರೀನಾಥಾದಿಗಳಿಗಿಂತ ಮುಂಚೆ ಬಂದವನು ಅವನು ನಾಚನ ಸೋಮನ. ಅವನು ಉತ್ತರ ಹರಿವಂಶದಲ್ಲಿ ಬರುವ ಕಾವ್ಯದ ವ್ಯಾಖ್ಯಾನಗಳಲ್ಲಿ ಸ್ವಾರಸ್ಯ ಹೇಳ್ತಾರೆ. ನರಕಾಸುರನ ಸಂಹಾರ ಮಾಡೋದು ಸುಲಭವಾಗಿರಲಿಲ್ಲ. ಅವನು ಅನೇಕ ಪ್ರಾಕಾರಗಳನ್ನು ಮಾಡಿಕೊಂಡಿದ್ದ. ಒಂದೊಂದು ಪ್ರಾಕಾರದಲ್ಲೂ ಭಯಾನಕ ರಾಕ್ಷಸರನ್ನಿಟ್ಟಿದ್ದ. ಆ ರಾಕ್ಷಸರನ್ನು ಗೆಲ್ಲೋದು ಬಹಳ ಕಷ್ಟ ಇತ್ತು. ಒಂದೊಂದು ಪ್ರಾಕಾರದಲ್ಲಿ ಇರುವ ರಾಕ್ಷಸರನ್ನು ಗೆಲ್ಲೋದಿಕ್ಕೂ ಅವನು ಒಂದೊಂದು ಅವತಾರದ ಪುಣ್ಯವನ್ನು ಧಾರೆ ಎರೆದು ಹೋಗಬೇಕಾಯಿತು ಅಂತ. ಮತ್ಸ್ಯ ಅವತಾರ ಪುಣ್ಯಂ ಸಮರ್ಪಯಾಮಿ, ಕೂರ್ಮಾವತಾರ ಪುಣ್ಯಂ ಸಮರ್ಪಯಾಮಿ. ಅದಕ್ಕಿಂತ ಒಂದೊಂದು ಅವತಾರದಲ್ಲೂ ಪುಣ್ಯ ಮಾಡಿದ್ರಲ್ಲ. ವೇದೋದ್ಧರಣ ಮಾಡಿದ್ದಿರ್ಬೋದು, ಮಂದರೋದ್ಧರಣ ಮಾಡಿದ್ದಿರ್ಬೋದು, ಭೂಮಿಯುದ್ಧರಣ ಮಾಡಿದ್ದಿರ್ಬೋದು, ಬಲಿನಿಗ್ರಹಣ, ಈ ಥರದ್ದು ಒಂದೊಂದು ಪುಣ್ಯ ಕೆಲಸ. ಆ ಪುಣ್ಯ ಕಾರ್ಯಗಳ ಫಲವಾಗಿ ಬಂದದ್ದೇನಿದೆ ಅದಷ್ಟು ಅಲ್ಲಿಗೆ ಧಾರೆ ಎರೆಯಲ್ಪಡುವುದು ಅಂತ. ಏನಿದ್ರೂ ಕೂಡ ಅದನ್ನು ಇರಲಿ. ಮತ್ತು ಇನ್ನೂ ಒಂದು ಸ್ವಾರಸ್ಯ ಏನಿದೆ ಅಂದರೆ, ಎಲ್ಲಿದ್ದರೂ ಪುಣ್ಯ ನಿನಗಾಗಲಿ ಎನ್ನುವ ಭಾವನೂ ಇದೆ. ಅಸ್ತಿ ತದಸ್ತು ಪುಣ್ಯಂ ಅಂತ. ಯಾವುದಾದ್ರೂ ನಿನಗಾಗಲಿ. ಯಾಕೆ? ಜೀವೇಶ ದಾತರ್ಯದಿತೆ ನ ದಾತುಂ ಯಶೋಪಿ ತಾವತ್ ಪ್ರಭವಾಮಿ ಗಾತುಂ.
ನೀನು ನನ್ನ ಜೀವೇಶ್ವರನನ್ನೇ ಕೊಡಲಿದ್ದೀಯಾ, ಹಾಗಾಗಿ ನಿನ್ನ ಕೀರ್ತಿಯನ್ನು ಕೂಡ ನಾನು ಹಾಡೋದಕ್ಕೆ ನ ಪ್ರಭವಾಮಿ ಅಂತ. ಅಂದರೆ ಯಶೋಪಿ ತಾವತ್ ಪ್ರಭವಾಮಿ ನ ಗಾತುಂ, ನಿನ್ನ ಕೀರ್ತಿನ ಹಾಡೋದಕ್ಕೂ ನನಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅದಕ್ಕೆಂದರೆ ಉಪಕಾರ ಮಾಡಿದವರಿಗೆ ಉಪಕಾರ ತೀರಿಸೋದು ಒಂದು ಭಾರವಾದರೆ, ಆ ಉಪಕಾರ ಪಡೆದ್ವಿ ಎನ್ನುವ ಕೊಂಡಾಟ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ್ದು. ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರಬೇಕು. ಅದು ಮಾಡೋದಕ್ಕೆ ಬಾಯಿ ಒಣಗೋಗುತ್ತೆ, ಜನ್ಮಗಳು ಸಾಕಾಗೋದಿಲ್ಲ, ಅಷ್ಟು ಉಪಕಾರ ಉಂಟು. ಭರ್ತೃಹರಿಯ ನೀತಿಶತಕದಲ್ಲಿ ಸದಸ್ಯ ಕಥನಂಚಾಪ್ಯುಪಕೃತೇಹೇ ಅಂತ ಇದೆ. ಸದಸ್ಸಿನಲ್ಲಿ ಹೇಳ್ಕೊಳ್ಬೇಕು ಅಂತ. ಒಬ್ಬರಿಂದ ನಮಗೆ ಉಪಕಾರವಾಯಿತು ಅಂತ ಎಲ್ಲೋ ಗುಟ್ಟಾಗಿ ಯಾರೂ ಕೇಳದೇ ಇರೋ ಜಾಗದಲ್ಲಿ ಪಿಸುಗುಟ್ಟಿ ಹೇಳಿ ಮುಗಿಸ್ತಕ್ಕಂಥದ್ದಲ್ಲ, ಸಾರ್ವತ್ರಿಕವಾಗಿ ಹೇಳಿಕೊಳ್ಳಬೇಕು. ಇಂಥವರಿಂದ ನನಗೆ ಈ ರೀತಿಯಾದ ಉಪಕಾರವಾಯಿತು ಅಂತ. ಉಪಕಾರ ಮಾಡಿದ್ದನ್ನು ಹೇಳಬಾರ್ದಂತೆ. ತೆಲುಗಿನ ಮಹಾ ಸಹಸ್ರಾವಧಾನಿ ಗರಿಕಪಾಟಿ ನರಸಿಂಹರಾಯರು ಒಂದು ಕಡೆ ಹೇಳ್ತಾರೆ, ಚೆಡ್ಡದಿ ಚೆವಿಲೋ ಚೆಪ್ಪು ಮಂಚಿ ಮೈಕುಲೋ ಚೆಪ್ಪು ಅಂತ ವರ್ಗಾದೆ. ಕೆಟ್ಟದ್ದನ್ನು ಕಿವಿಯಲ್ಲಿ ಹೇಳು, ಒಳ್ಳೆಯದನ್ನು ಮೈಕಿನಲ್ಲಿ ಹೇಳು ಅಂತ. ಅವರು ಸಹಜ ಕವಿ. ಚೆಡ್ಡದಿ ಚೆವಿಲೋ ಚೆಪ್ಪು, ಆ ಪ್ರಾಸ ನೋಡಿ, ಮಂಚಿದಿ ಮೈಕುಲೋ ಚೆಪ್ಪು ಅಂತ. ಅವರು ತೆಲುಗು ಭಾಷೆಯನ್ನು ತುಂಬ ಚೆನ್ನಾಗಿ ಹೊಸ ನುಡಿಕಾರಕ್ಕೆ ಪಳಗಿಸಿಟ್ಟುಕೊಂಡಿದ್ದಾರೆ. ಜಂಧ್ಯಾಲ ಪಾಪೈ ಶಾಸ್ತ್ರಿ ಅಂತ ಹೆಸರಾದ ಕರುಣಶ್ರೀಗಳ ಬಳಿಕ ತೆಲುಗಿನ ಪದ್ಯಕಾವ್ಯಕ್ಕೆ ಗರಿಕಪಾಟಿಯವರು ತಂದುಕೊಟ್ಟಿರ್ತಕ್ಕಂಥ ನಯ ನವರುಗಳು, ಹೊಸ ಸ್ವಾರಸ್ಯಗಳನ್ನು ಮತ್ತು ಯಾವ ಕವಿಯಲ್ಲೂ ನಾನು ಕಾಣಲಿಲ್ಲ. ಈ ಥರದ್ದು ಇಷ್ಟು ಆರ್ಟಿಸ್ಟಿಕ್ ಆಗಿ, ಇಷ್ಟು ಕನ್ವಲ್ಯೂಟೆಡ್ ಆಗಿ ಹೇಳಬೇಕಾ ಸುತ್ತಿ ಬಳಸಿ ಅಂದರೆ ಈ ಕಾವ್ಯದ ರೀತಿಯೇ ಹಾಗೆ. ಆಮೇಲೆ ಇವುಗಳ ಮೌಲ್ಯ ದೊಡ್ಡದು ಅನ್ನುವ ಭಾವವು ನಮಗೆ ಬೇಕಾಗಿರುವಂಥದ್ದು. ನನ್ನ ಕೀರ್ತಿಯನ್ನು ಹಾಡೋದಕ್ಕೆ ನಾನು ಸಮರ್ಥಳಲ್ಲ. ನಮ್ಮಲ್ಲಿ ಈ ಬಗೆಯಲ್ಲಿ ನೈಚ್ಯಾನುಸಂಧಾನ ಮಾಡಿಕೊಳ್ಳುವುದು ರೂಢಿ. ಅದು ಹೊರದೇಶದವರು, ಆಧುನಿಕ ಕಾಲದವರು ನೋಡಿದ್ರೆ ಅತಿಯಾಯಿತು ಅಂತ ಅಂದ್ಕೋತಾರೆ. ನಮ್ಮಲ್ಲಿ ತ್ವದ್ದಾಸ ದಾಸ 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 ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಸಂಕೋಚವೂ ಇಲ್ಲ. ಯಾಕೆ? ಅದು ಪರಂಪರೆಯಲ್ಲಿ ನಮ್ರತೆ ವಿನಯ ಬಂದಿರತಕ್ಕಂಥದ್ದು. ಅದು ಲೀಲಾಶುಕ ಹೇಳ್ತಾನಲ್ಲ, ಮಮವಾಚಿ ವಿಜೃಂಭತಾಂ ಮುರಾರೇಹ್ ಮಧುರಿಮ್ಣ ಕಣಿಕಾಪಿ ಕಾಪಿ ಕಾಪಿ. ನನ್ನ ಮಾತಿನಲ್ಲಿ ಆ ಮುರಾರಿಯ ಮಾಧುರ್ಯದ ಒಂದು ಕಣ 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 ಯಾವುದೋ 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 ಬಂದು ಸೇರಲಿ ಅಂತ ಈ ರೀತಿ ಕೇಳಿಕೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಅನುಗುಣವಾದದ್ದು. ಇದನ್ನು ನಮ್ಮ ಮಾತಿನ ರೀತಿಯನ್ನು, ನಮ್ಮ ವರ್ತನೆಯ ಕ್ರಮವನ್ನು ಇನ್ನೊಂದು ಭಾಷೆಯಲ್ಲಿ ಅನುವಾದ ಮಾಡಿದ್ರೆ ಅತಿ ಅನಿಸುತ್ತೆ. ಸಂಸ್ಕೃತದಲ್ಲಿ ತ್ವತ್ಪಾದ ಪಂಕೇರುಹ ಭೃಂಗ ಭಾವ ಅಂತಂದರೆ, ನಿನ್ನ ಪಾದಕಮಲಗಳಲ್ಲಿ ದುಂಬಿಯಂತೆ ಇರ್ತೀನಿ ಅಂದರೆ ಬಹಳ ಸಹಜ. ನಿತ್ಯ ಕೆಮ್ಮಿದರೆ ಸೀನಿದ್ರೆ ನಾವು ಇಂಥ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಅದು ಹಾಗೆ ಹೇಳಬೇಕು ಅಂತಲೂ ಅಲ್ಲ, ಆ ಪೂರ್ಣವಾದ ಭಾವವೂ ನಮ್ಮಲ್ಲಿರೋಲ್ಲ. ಅದು ಹೇಳುವಾಗಲೇ ಹಾಗೆ ಬಂದುಬಿಡುತ್ತೆ. ಆ ಮಟ್ಟಕ್ಕೆ ಅವು ರೊಟೀನ್ ಆಗಿಬಿಟ್ಟಿವೆ. ಆದರೆ ಮಿಕ್ಕ ಭಾಷೆಗಳಲ್ಲಿ ಹಾಗಿಲ್ಲ. ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ ಅವುಗಳಲ್ಲಿ ಇಷ್ಟು ವಿಸ್ತರಿಸಿ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಅದು ಅತಿ ಅನಿಸುತ್ತೆ. ಹಾಗೆ ಅವರೇನಾದರೂ ಬರೆದದ್ದು ನಮಗೆ ತಾಕುವುದೇನೇ ಇಲ್ಲ. ಅವ್ರ ಕಾಫಿ ಇದ್ದಂತೆಯೇ ಅದು ಕೂಡ. 20 ವರ್ಷಗಳ ಕೆಳಗೆ ಅಮೆರಿಕಾಗೆ ಹೋದಾಗ ಅಲ್ಲಿ ಬೆಳಗ್ಗೆದ್ದು ಹಲ್ಲುಜ್ಜಿ ಕಾಫಿ ಅಂತ ಇದೆಯಾ ಅಂದರೆ ಮೊಳದುದ್ದ ಪೇಪರ್ ಲೋಟದಲ್ಲಿ ಬರೀ ನೀರು ಡಿಕಾಕ್ಷನ್ ಕೊಟ್ಟಾಗ ಭಗವಂತ ಇದು ಯಾತಕ್ಕೆ ಅಂತ ಅನ್ನಿಸ್ಬಿಡ್ತು. ಜೊತೆಗೆ ಅದಕ್ಕೆ ಹಾಲು ತಣ್ಣಗಿರೋದು ಹಾಕಿದ್ರೆ ಇನ್ನೂ ನೆಗೆದು ಬೀಳುತ್ತೆ. ಗ್ರಹಚಾರ ಕೆಟ್ಟು ಸಕ್ಕರೆ ಹಾಕ್ಕೊಂಡ್ವೋ ಚರಂಡಿ ಕೂಡ ವಾಕರಿಸುತ್ತೆ ಬೇಡ ನನಗೆ ಅಂತ. ಆ ಸ್ಥಿತಿ ಬಂದುಬಿಡುತ್ತೆ. ಅಂಥ ಕಾಫಿನ ಕುಡಿಯೋದೇನು ಅಂತ, ಅಷ್ಟು ಲೈಟ್ ಕಾಫಿ. ಅದನ್ನು ಅವರು ಬಳ್ಳಗಟ್ಟಲೆ ಕುಡಿತಾರೆ. ನಮಗಾಗೋದಿಲ್ಲ. ಸಾಂದ್ರವಾಗಿ ಘನವಾಗಿ ಇರಬೇಕು. ಅದು ಡಿಕಾಕ್ಷನ್ ಮುಟ್ಟಿದ್ರೆ ಅಂಟುಕೊಳ್ಬೇಕು, ಆ ತರಹ ಇರಬೇಕು ಅಂತ. ಹಾಲು ಕುದ್ದು ನೀರಿನಂಶ ಕಡಿಮೆ ಆಗಿರಬೇಕು. ಸಕ್ಕರೆ ಕಂಡು ಕಾಣದಂತೆ ಸೋಂಕಿಸಿ ಅಲ್ಲಿ ಹಾಕಿಬಿಡ್ಬೇಕಷ್ಟೇ. ಹಾಗೆ ಮಾಡಿ ಬಿಸಿಯಾಗಿರ್ತಕ್ಕಂಥದ್ದು ಅರ್ಧ ಲೋಟ ಅರ್ಧ ಕಪ್ಪಷ್ಟು ಕುಡಿದ್ರೂ ಸಾಕು ಅಂತ ನಮ್ಮ ಮನೋಧರ್ಮ. ಹಾಗೆ ಭಾರತೀಯರದು ಸ್ಟ್ರಾಂಗ್ ಆಗಿ ಯಾವುದನ್ನು ಮಾಡುವಂಥದ್ದು. ಅವರಲ್ಲಿ ಹಾಗಲ್ಲ. ನಮ್ಮ ಬಣ್ಣಗಳು ಅಷ್ಟೇ, ನಮ್ಮ ಪರಿಮಳ ದ್ರವ್ಯಗಳು ಅಷ್ಟೇ, ಅವೆಲ್ಲ ಆ ಬಗೆಯಲ್ಲಿರ್ತಕ್ಕಂಥವು. ಸಾಮಾನ್ಯಕ್ಕೆ ಪೌರಸ್ತ್ಯ ದೇಶಗಳಲ್ಲಿ ಯಾವುದು ಸೂರ್ಯನ ಬೆಳಕಿನಿಂದ ಚೆನ್ನಾಗಿ ಅನುಗ್ರಹಗೊಂಡಿವೆ ಅವುಗಳಲ್ಲಿ ಪರಿಮಳ ಹೆಚ್ಚು, ಬಣ್ಣ ಹೆಚ್ಚು, ಹೂಗಳಲ್ಲಿ ಇವೆಲ್ಲ ಸೊಗಸು ಹೆಚ್ಚು. ಯುರೋಪಿಯನ್ ಕಲರ್ಸ್ ಅಂತಲೇ ಹೇಳ್ತಾರೆ. ಆ ಯುರೋಪ್ನಲ್ಲೂ ಸದರನ್ ಯುರೋಪ್ ಅನ್ನೋದಕ್ಕಿಂತ ನಾರ್ದರ್ನ್ ಯುರೋಪ್, ಉತ್ತರದ ಐರೋಪ್ಯ ಪ್ರದೇಶಗಳಲ್ಲಿ ಇನ್ನೂ ಸಪ್ಪೆತನ, ಇನ್ನೂ ಡಲ್ ಆಗಿರುತ್ತೆ. ಆದರೆ ಅವ್ರಿಗದು ಚೆನ್ನ. ಇಲ್ಲವೋ ಇದೆಯೋ ಅನ್ನುವಂತೆ ಗಮಲಿರಬೇಕು. ಆ ಥರ ನಮ್ಮಗಳಿಗೆ ಹಾಗಲ್ಲ, ಘಾಟ್ ಆಗಿರಬೇಕು ಅಂತ. ಈ ಭಾಷೆಯೂ ಹಾಗೆ. ಆಧುನಿಕರಿಗೆ ಅದು ಎಷ್ಟು ಬಡಕಲ ಭಾಷೆ ಅಭ್ಯಾಸ ಆಗಿದೆ ಅಂದರೆ,
ಒಂದು 4 ಪದಗಳ ಸಮಾಸ ಮಾಡಿಬಿಟ್ರೆ ಏದುಸರು ಬಿಟ್ಬಿಡ್ತಾರೆ, ಉಚ್ಚರಿಸೋದಕ್ಕೆ ಆಗೋದಿಲ್ಲ. ಇನ್ನು 5ನೇ ಪದ ಹಾಕಿದ್ರೆ ಅವರು ಶ್ವಾಸೋಚ್ಛ್ವಾಸವೇ ಆಗದೆ ಹೊರಟೋಗ್ಬಿಡುತ್ತೆ, ಪರಂಧಾಮ ಸೇರಿಬಿಡ್ತಾರೆ. ನಮ್ಮಗಳಿಗೆ 4 ಸಾಲುಗಳು ಒಂದೇ ದಂಡಾಕಾರ ಸಮಾಸ ಇರಬೇಕು, ಹಾಗಲ್ಲದೆ ತೃಪ್ತಿ ಆಗೋದೇನೇ ಇಲ್ಲ. ತೆಲುಗು ಕನ್ನಡ ಅದಕ್ಕೆ ಮೇಲು, ಸಂಸ್ಕೃತದಲ್ಲಾದರೂ 2ನೇ ಪಾದದ ಕೊನೆಗೆ ಯತಿ ಅಂತ ಬಂದು ನಿಲ್ಲಲೇಬೇಕು. ಅದೇ ತೆಲುಗಿನಲ್ಲಿ ಕನ್ನಡದಲ್ಲಿ ಎಲ್ಲ ಒಂದು ವೃತ್ತ ಅಂತ ಇಟ್ಕೊಂಡ್ರೆ ಕೊನೆಯವರೆಗೂ ಅದು ಬಂದು ಮುಟ್ಟುವುದೇ ಇಲ್ಲ, ಅದು ಆ ಅಂತ್ಯದಲ್ಲಿ ಬಂದು ಫುಲ್ ಸ್ಟಾಪ್ ಆಗಬೇಕು. ತೆಲುಗಿನಲ್ಲಿ ಒಂದು ದಶಾವತಾರ ಸ್ತೋತ್ರ ಅಂತ ಇದೆ, ಅದು ಅಷ್ಟು ಪದ್ಯಗಳು ಒಂದೊಂದು ಸಮಾಸ ವಾಕ್ಯ, ಒಂದೊಂದು ವಾಕ್ಯ ಒಂದೊಂದು ಪದ್ಯ, ದೊಡ್ಡ ದೊಡ್ಡ ಶಾರ್ದೂಲ ಮತ್ತೆ ವಿಕ್ರೀಡಿತದ್ದು. ಅಂದರೆ ನಮ್ಮ ಮನೋಧರ್ಮ ಹಾಗೆ. ಆ ಕಾವ್ಯ ಪರಂಪರೆ, ಆ ಪೀಳಿಗೆಗೆ ಸೇರಿದವನು ಶ್ರೀಹರ್ಷ. ಅದರಿಂದ ಈ ಮಾತುಗಳೆಲ್ಲ ಸ್ವಲ್ಪ ಅತಿ ಅಂತ ಅನಿಸಬಹುದು, ಆದರೆ ಅದರ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು. ಆಮೇಲೆ ನಳನ ದಾತೃತ್ವವನ್ನು ಇಟ್ಟುಕೊಂಡು ಹೇಳುವುದಾಗುತ್ತದೆ. ಅಕಾಂಡಮೇವಾತ್ಮಭುವಾರ್ಜಿತಸ್ಯ ಭೂತ್ವಾಪಿ ಮೂಲಂ ಮಯಿ ವೀರಣಸ್ಯ ಭವಾನ್ನ ಮೇ ಕಿಂ ನಲದತ್ವಮೇತ್ಯ ಕರ್ತಾ ಚಂದನಲೇಪ ಕೃತ್ಯಂ. ಇದೊಂದು ಚಮತ್ಕಾರದ ಪದ್ಯ, ಶ್ಲೇಷ ಎಲ್ಲ ಇದೆ. ಅಕಾಂಡಮೇವಾತ್ಮಭುವಾರ್ಜಿತಸ್ಯ ಭೂತ್ವಾಪಿ ಮೂಲಂ ಮಯಿ ವೀರಣಸ್ಯ. ಅಂದರೆ ವೀರಣ ಅನ್ನೋದು ಒಂದು ಬಗೆಯ ಹುಲ್ಲು. ಅಕಾಂಡಮೇವ ಆತ್ಮಭುವ ಅರ್ಜಿತಸ್ಯ ಭೂತ್ವಾಪಿ ಮೂಲಂ ಮಯಿ ವೀರಣಸ್ಯ ಭವಾನ್ ನಮೇ ಕಿಂ ನಲದತ್ವಮೇತ್ಯ ಕರ್ತಾ ಹೃದಯ ಚಂದನಲೇಪ ಕೃತ್ಯಂ. ನೀನು ನನಗೆ ಪ್ರಾಣ ಹೋಗ್ತಾ ಇರೋವಳಿಗೆ ಮುಳುಗೋಳಿಗೆ ಹುಲ್ಲುಕಡ್ಡಿ ಆಧಾರ ಅನ್ನುವಂತೆ ಆ ರೀತಿ ಆತ್ಮಭುವಾರ್ಜಿತಸ್ಯ, ಅಂದರೆ ಈ ಮನ್ಮಥನ ತಾಪ ಏನು ಬಂದಿದೆ ಅದರ ಕಷ್ಟದಿಂದ ನಾನು ಒಂದು ಹುಲ್ಲುಕಡ್ಡಿಯನ್ನು ಹಿಡ್ಕೊಳ್ಬೇಕು ಅನ್ನುವಂಥ ಆಶ್ರಯ ಪಡೆಯಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭವಾನ್ ನಮೇ ಕಿಂ ನಲದತ್ವಮೇತ್ಯ, ನೀನು ನಲದ ಅಂತಂದರೆ ನಲ ಅಂದರೆ ನಳಮಹಾರಾಜ, ನಲದತ್ವ ಅಂದರೆ ನಲನ ದಾತೃತ್ವ. ನಲನ ದಾತೃತ್ವ ಯಾವುದು? ನಲ ತನಗೆ ಪತ್ನಿತ್ವ ಅನ್ನುವ ದಾನವನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ನನಗೆ ತಂಪಾಗುತ್ತೆ. ಹೃದಯ ಚಂದನಲೇಪ ಕೃತ್ಯಂ, ನನಗೆ ಚಂದನಲೇಪ ಮಾಡಿದಷ್ಟು ತಂಪಾಗುತ್ತದೆ ಅಂತ. ಇನ್ನೊಂದರ್ಥ ನಲದತ್ವ ಮೇತ್ಯ. ನಲದ ಅಂದರೆ ಉಶೀರ, ಲಾವಂಚ ಅಂತಂತಾರೆ. ಲಾವಂಚ ಗಮ್ಮನೆ ಪರಿಮಳ ಬೀರ್ತಕ್ಕಂಥ ಹುಲ್ಲು. ನಾನು ಮುಳುಗೋಳಿಗೆ ಹುಲ್ಲುಕಡ್ಡಿ ಆಧಾರ ಅಂತ ಮಾಡಿಕೊಂಡ್ರೆ, ನೀನು ನಲ ಅನ್ನುವಂಥ ನಲದ ಅನ್ನುವ ಒಂದು ಹುಲ್ಲನ್ನು ಕೊಟ್ಟರೆ ಅದು ಘಮಘಮಲ ಪರಿಮಳ, ಅದು ಉಶೀರತ್ವವನ್ನು ತಂದುಕೊಡುತ್ತದೆ. ಹೀಗಾಗಿ ನನಗೆ ಸಾಂತ್ವನ, ನೆಮ್ಮದಿ ಎಲ್ಲ ಇರ್ತದೆ. ಅಂತಹ ಸ್ಥಿತಿಯನ್ನು ನನಗೆ ಕೊಡು ಅಂತ ಕೇಳ್ತಾಳೆ. ಆಮೇಲೆ ಇದನ್ನು ಬೇಗನೆ ಮಾಡಬೇಕು ಅಂತ ಅದು ಬೇರೆ ಹೇಳ್ತಾಳೆ. ಅಲಂ ವಿಲಂಬ್ಯ ತ್ವರಿತಂ ಹಿ ವೇಲ ಕಾರ್ಯೇ ಕಿಲ ಸ್ಥೈರ್ಯ ಸಹೇ ವಿಚಾರ ಗುರೂಪದೇಶಂ ಪ್ರತಿಭೇವ ತೀಕ್ಷ್ಣ ಪ್ರತೀಕ್ಷತೆ ಜಾತು ನ ಕಾಲಮರ್ತಿ. ಅಲಂ ವಿಲಂಬ್ಯ, ತಡ ಮಾಡುವುದು ಸಾಕು. ವಿಲಂಬೇನ ಅಲಂ ತ್ವರಿತುಂ ಹಿ ವೇಲ, ಸಮಯ ಇಲ್ಲ, ಬೇಗ ಹೋಗಬೇಕು. ಕಾರ್ಯೇ ಕಿಲ ಸ್ಥೈರ್ಯ ಸಹೇ ವಿಚಾರ, ತುಂಬ ಗಟ್ಟಿ ಮನಸ್ಸಿನಿಂದ ನಿಂತುಕೊಳ್ಬೇಕಾದದ್ದು, ಸ್ಥಿರವಾದ ಬುದ್ಧಿಯಿಂದ ಕೆಲಸ ಮಾಡಬೇಕಾದದ್ದು. ಹಾಗಲ್ಲದೆ ಈ ಕೆಲಸ ನಡೆಯೋದಿಲ್ಲ. ಗುರೂಪದೇಶಂ ಪ್ರತಿಭೇವ ತೀಕ್ಷ್ಣ ಪ್ರತೀಕ್ಷತೆ ಜಾತು ನ ಕಾಲಮರ್ತಿ. ಈ ಕಷ್ಟ ನನಗೆ ಬಂದಿರತಕ್ಕಂಥದ್ದೇನು ತುಂಬ ತೀಕ್ಷ್ಣವಾಗಿದೆ, ಭಯಾನಕವಾಗಿದೆ. ಅದರಿಂದ ತೀಕ್ಷ್ಣವಾದದ್ದು ಯಾವುದು? ಶಿಷ್ಯನ ಪ್ರತಿಭೆ ಉಂಟು. ಆ ಪ್ರತಿಭೆ ಗುರೂಪದೇಶವೂ ಇಲ್ಲದೆ, ಗುರೂಪದೇಶಕ್ಕಿಂತ ಮುನ್ನವೇ ಶಾಸ್ತ್ರಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡುತ್ತದೆ. ಆ ರೀತಿಯಲ್ಲಿ ನೀನು ಕೂಡ ನನ್ನ ಈ ತೀವ್ರತೆಯನ್ನು ಗಮನಿಸಿಕೊಂಡು ಹೆಚ್ಚಿನ ವಿಳಂಬ ಇಲ್ಲದೆ ಹೋಗಬೇಕು ಅಂತ. ಅಂದರೆ ಶಿಷ್ಯನ ಬುದ್ಧಿ ಅದೆಷ್ಟೋ ಬಾರಿ ಗುರೂಪದೇಶವನ್ನು ಮೀರಿ ಹೋಗ್ತಾ ಇರ್ತದೆ. ಆ ಬಗೆಯಲ್ಲಿ ನೀನು ಹೋಗಬೇಕು, ನೀನು ಕೆಲಸವನ್ನು ಮಾಡಬೇಕು ಅಂತ. ಗುರೂಪದೇಶಂ ಪ್ರತಿಭಾ ಇವ ತೀಕ್ಷ್ಣ ಪ್ರತೀಕ್ಷತೆ ಜಾತುನ ಕಾಲಮರ್ತಿ. ಕಾಲವನ್ನು ವಿಳಂಬ ಮಾಡಿಕೊಳ್ಳೋದಿಲ್ಲ, ಬೇಗ ಹೊರಟೋಗ್ಬಿಡ್ತದೆ. ಯುಕ್ತ ಕಾಲಕ್ಕೆ ಅಂತ ನಿರೀಕ್ಷೆ ಮಾಡೋದಿಲ್ಲ ಶಿಷ್ಯ. ಮುಂದಿನ ಪಾಠ ಹಿಂದೆ ಅವನು ತಿಳ್ಕೊಂಡು ಬಿಡ್ತಾನೆ. ಮಹಾಮೇಧಾವಿಗಳಿಗೆ ಆ ರೀತಿಯಾಗಿ ಆಗುತ್ತದೆ. ಒಂದು ಉದಂತ ನೆನಪಾಗುತ್ತದೆ. ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರಿದ್ದರು. ಅವರು ಪೂನಾದಲ್ಲಿ ದೊಡ್ಡ ಪಂಡಿತರಾಗಿದ್ದವರು, ಪೇಶ್ವೆಗಳ ಆಸ್ಥಾನದ ಗೌರವಗಳನ್ನೆಲ್ಲ ಪಡ್ಕೊಂಡಂಥವರು ಒಬ್ಬ ವಿದ್ವಾಂಸರಿದ್ದರು, ತ್ರ್ಯಂಬಕ ದೀಕ್ಷಿತರು ಅಂತ. ಆ ತ್ರ್ಯಂಬಕ ದೀಕ್ಷಿತರ ಶಿಷ್ಯರಾಗಿ ಇವರು ತ್ರ್ಯಂಬಕ ಶಾಸ್ತ್ರಿಗಳು ಅಂತಲೂ ಹೇಳ್ತಾರೆ. ಅವ್ರ ಹತ್ತಿರ ಇವರು ನ್ಯಾಯವನ್ನು ಕಲಿಯೋದಕ್ಕೆ ಹೋಗಿದ್ದರು, ನ್ಯಾಯಶಾಸ್ತ್ರವನ್ನು. ಆಗ ಪಾಠ ಮಾಡ್ತಾ ಇದ್ದವರು ಆ ತ್ರ್ಯಂಬಕ ದೀಕ್ಷಿತರ ಮಗ.
ಭಾವುಶಾಸ್ತ್ರಿ ಅಂತಲೂ ಏನೋ ಅವರ ಹೆಸರು ಅಂತಾರೆ. ಅವರು ಸ್ವಲ್ಪ ಉಡಾಫಿಯಿಂದ ಪಾಠ ಮಾಡ್ತಾಯಿದ್ರು. ಆಗೆಲ್ಲ ಶಿಷ್ಯರಿಗೆ ಪುಸ್ತಕಗಳು ಎಲ್ಲಿಂದ, ತಾಳೆಗರಿಯಲ್ಲಿಯೇ ಎಲ್ಲ ಬರೆದಿಡ್ತಾ ಇದ್ದಿದ್ದು, ಭೂರ್ಜಪತ್ರಗಳಲ್ಲಿ. ಗುರು ಹೇಳಿದಾಗ ಅದನ್ನು ಬರ್ಕೋಬೇಕು, ಅಥವಾ ಆ ಹಾಳೆಯನ್ನು ಕೊಟ್ಟಾಗ ನೋಡಿಕೊಂಡು ತಾವು ಪ್ರತಿ ಮಾಡ್ಕೋಬೇಕು. ಅದರಿಂದ ಅವರಿಗೆ ಹೇಳಿದಷ್ಟು ಮಾತ್ರ ತಮ್ಮ ಪುಸ್ತಕದಲ್ಲಿರುತ್ತೆ. ಅಂದರೆ ಪ್ರತಿ ದಿವಸದ ಪಾಠದಲ್ಲಿ ಆಯಾ ಪಾಠಗಳನ್ನು ಬರೆದುಕೊಂಡು ಅವರ ಪುಸ್ತಕ ತಯಾರಾಗಬೇಕು, ಜೊತೆಗೆ ಅವರ ಪ್ರಜ್ಞೆಯೂ ಬೆಳೆಯಬೇಕು. ಅದನ್ನು ಅವರು ಏನು ಮಾಡ್ಕೊಂಡಿದ್ರು, ಭಾವುಶಾಸ್ತ್ರಿ ಇಂಥ ಪಾಠ ಅಂತ ಹೇಳಿದ ಮೇಲೆ ಮರುದಿವಸ ಅದನ್ನು ಒಪ್ಪಿಸಬೇಕು. ಒಪ್ಪಿಸುವಾಗ ಆ ತರ್ಕದ ಪಾಠದ ಯಾವುದೋ ಒಂದು ತೊಡಕನ್ನು ಅವರು ತಮ್ಮ ಬುದ್ಧಿಬಲದಿಂದ ಲೀಲಾಜಾಲವಾಗಿ ಉತ್ತರಿಸಿದ್ರು. ಆ ಉತ್ತರ ಕೊಡೋದಕ್ಕೆ ಮುಂದಿನ ಪಾಠಗಳ ತಿಳುವಳಿಕೆ ಬೇಕಿತ್ತು. ಇವರಿಗೆ ಮುಂದಿನ ಪಾಠ ಓದೋದು ಗೊತ್ತಿಲ್ಲ, ಯಾಕೆಂದರೆ ಪುಸ್ತಕವೇ ಇಲ್ಲ. ತಮ್ಮ ಪ್ರತಿಭಾಬಲದಿಂದಲೇ ಮುಂದಿನ ಪಾಠದ ರೀತಿ ಹೇಗಿರಬಹುದು ಅಂತ ಅವ್ರು ಊಹಿಸಿಕೊಂಡಿದ್ರು. ಆದರೆ ಮುಂದಿನ ಪಾಠದಲ್ಲಿ ಇದೆ ಅಂತಲ್ಲ, ಈ ಸಮಸ್ಯೆಯನ್ನು ಹೀಗೆ ಬಗೆಹರಿಸಬಹುದು ಅಂತ. ಹಾಗಾಗಿ ಅವರಿದ್ದುಕೊಂಡು ಹೀಗಿರಬೇಕು ಅದರ ಕ್ರಮ ಅಂತ ಹೇಳಿಬಿಟ್ರು. ಆಗ ಭಾವುಶಾಸ್ತ್ರಿ ಇವರ ಮೇಧೆಯನ್ನು ಮೆಚ್ಚಿಕೊಳ್ಳದೆ, ನೀನು ಪುಸ್ತಕ ಕದ್ದಿದ್ದೀಯಾ, ಓದ್ಕೊಂಡು ಬಂದಿದ್ದೀಯಾ, ಅರೆ ಓದಿಲ್ಲ ಅಂತ ನಟನೆ ಮಾಡ್ತಾ ಇದ್ದೀಯಾ ಅಂತ. ಇಲ್ಲ ಅಂತ ಏನು ಹೇಳಿದ್ರು ಒಪ್ಪಲಿಲ್ಲ. ಕಡೆಗೆ ಅವರು ದೊಡ್ಡವರೇನೇ ಬಂದು ವಿಚಾರಿಸ್ಕೊಂಡ ಮೇಲೆ ಗೊತ್ತಾಯಿತು, ಮತ್ತೆ ತನ್ನ ಮಗನ ಹತ್ರ ಇಂಥ ಮೇಧಾವಿಗೆ ಪಾಠ ಹೇಳಿಸೋದು ಬೇಡ, ತಾನೇ ಹೇಳೋದು ಮೇಲು ಅಂತ ತಾವು ಹೇಳೋದಕ್ಕೆ ಆರಂಭ ಮಾಡಿದರಂತೆ. ಹಾಗೆ ವಿದ್ಯಾರ್ಥಿಗಳ ಮೇಧೆ ಮುಂದಿನದನ್ನೂ ಗ್ರಹಿಸುವಂಥದ್ದಾಗಿರುತ್ತದೆ. ನಾನು ಹಾಗೆ ನೋಡಿದ್ದು ಸೇಡಿಯಾಪು ಕೃಷ್ಣ ಭಟ್ರಂತಹ ಮಹಾವಿದ್ವಾಂಸರಲ್ಲಿ ಮಾತ್ರ. ಅವರ ಬುದ್ಧಿನೈಶಿತ್ಯ ಯಾವ ಮಟ್ಟದ್ದು ಅಂದರೆ, ಶಬ್ದಗಳ ಹಿಂದೆ ಹೋಗಿ ಎಷ್ಟೋ ವಿಚಾರಗಳನ್ನು ಊಹೆ ಮಾಡಬಲ್ಲದ್ದಾಗಿತ್ತು. ತುಂಬ ಸಾರ್ಥಕವಾದ ಅನುಮಾನ ಮಾಡುವಂಥದ್ದಾಗಿತ್ತು. ಸರಸ್ವತಿ ನದಿಯನ್ನು ಕುರಿತು ಅವರು ಅದರ ಹರಿವಿನ ಕ್ರಮದಲ್ಲಿ ಮಾತ್ರ ತಪ್ಪು ಮಾಡಿದ್ರೆ ಹೊರತು ಅದು ಹೇಗೆ ಬತ್ತೋಗಿದ್ದಿರಬಹುದು, ಅದು ಹೇಗೆ ರೂಪುಗೊಂಡಿರಬಹುದು, ಇದನ್ನೆಲ್ಲವನ್ನೂ ಬಹಳ ಚೆನ್ನಾಗಿ ಅವರು ತತ್ವದರ್ಶನದಲ್ಲಿ ನಿರುಕ್ತಿಯ ಮೂಲಕವಾಗಿಯೇ ಮಾಡಿದ್ದಾರೆ. ಅದಕ್ಕೆ ಉಪನದಿ ಇರತಕ್ಕಂಥದ್ದು ದೃಶದ್ವತಿ ಅಂತ. ಆ ದೃಶದ್ವತಿ ಹೇಗೆ ಬತ್ತೋಗಿದ್ದಿರ್ಬೋದು, ಸರಸ್ವತಿ ಹೇಗೆ ಬತ್ತೋಗಿರ್ಬೋದು, ಇಂಥದ್ದೆಲ್ಲ ಸರಸ್, ಆ ಸರೋವರಗಳಿಂದ ತುಂಬಿಕೊಂಡು ಬಂದಂಥದ್ದು, ನೀರಿಂದ ತುಂಬಿರತಕ್ಕಂಥದ್ದು, ಬಹಳ ಜಲಸಮೃದ್ಧಿ ಇರುವಂಥದ್ದು, ಅದು ಹೇಗೆ ಬತ್ತೋಗಿರ್ಬೋದು, ಹೀಗೆಲ್ಲ ಊಹೆ ಮಾಡ್ತಾರೆ. ಆ ರೀತಿಯಾದ ಮೇಧೆ ಬಹಳ ವಿಶೇಷ. ಆಮೇಲೆ ತನ್ನ ವಿಜ್ಞಾಪನೆ ಎಂಥದ್ದಾಗಿರಬೇಕು ಅಂತ ಹೇಳ್ತಾಳೆ. ಅಭ್ಯರ್ಥನೀಯ ಸಗತೇನ ರಾಜ ತ್ವಯಾ ನ ಶುದ್ಧಾಂತಗತೋ ಮದರ್ಥಂ ಪ್ರಿಯಾಸ್ಯ ದಾಕ್ಷಿಣ್ಯ ಬಲಾತ್ಕೃತೋ ಹಿ ತದೋದಯೇದನ್ಯವಧೂ ನಿಷೇಧ. ಸ್ವಲ್ಪ ಅನೌಚಿತ್ಯ, ಅರೆ ಆ ಕಾಲದವರೆಲ್ಲ ಒಪ್ಪಿಕೊಂಡಿದ್ದದ್ದು. ನೀನು ಯಾವ ಹೊತ್ತಿನಲ್ಲಿ ಹೋಗಿ ಅವನಿಗೆ ಈ ಸಂದೇಶ ಹೇಳಬೇಕು, ಅದು ಬಹಳ ಮುಖ್ಯ. ನಾವು ಅಪ್ಲಿಕೇಶನ್ ಕೊಡೋವಾಗ ಯಾರ ಕೈಗೆ ಕೊಡ್ತೀವೋ ಅವ್ರ ಮೂಡ್ ಹೇಗಿರುತ್ತೆ ಅಂತ ನೋಡ್ಕೋಬೇಕು ಅಂತ. ಯಾಕೆಂದರೆ ಯಾರಿಗಾದರೂ ಕೂಡ ಅವರು ಮನುಷ್ಯರೇ ಆಗಿದ್ದರಿಂದ ಅವರಿಗೆ ಸುಖ ಕ್ಷಣಗಳು, ದುಃಖ ಕ್ಷಣಗಳು, ವಿರಸ ಕ್ಷಣಗಳು, ಸರಸ ಕ್ಷಣಗಳು ಅಂತ ಇರುತ್ತವೆ. ಆ ಹೊತ್ತಿಗೆ ಸರಿಯಾಗಿ ಹೇಳಿದ್ರೆ ಅದು ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್ ಸ್ಥಾಯಿ ಭವತಿ ಚಾತ್ಯಂತಂ ರಂಗ ಶುಕ್ಲ ಪಠೇಯತ ಅಂತ ಒಂದು ಸುಭಾಷಿತ ಇದೆ. ಮಾತು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಬಿಳಿ ಬಟ್ಟೆಗೆ ಹಾಕಿದ ಯಾವ ಬಣ್ಣವಾದರೂ ಅದೇ ಬಣ್ಣವಾಗುತ್ತದೆ, ಬೇರೆ ಬಣ್ಣಗಳ ಬಟ್ಟೆಗೆ ಆ ಬಣ್ಣ ಹಾಕಿದ್ರೆ ಅದು ಬೇರೆ ಬೇರೆ ಬಣ್ಣವೇ ಆಗುತ್ತದೆ ಅಂತ. ಹಾಗಾಗಿ ಇಲ್ಲಿ ಅವನು ಅಭ್ಯರ್ಥನೀಯ ಸಹ ನಲಮಹಾರಾಜ ಗತೇನ ರಾಜ ತ್ವಯ ನ ಶುದ್ಧಾಂತಗತೋ ಮದರ್ಥಂ. ಅವನು ಅಂತಃಪುರದಲ್ಲಿದ್ದಾಗ ನನ್ನ ಸುದ್ದಿ ಎತ್ತಬಾರ್ದು. ಅವನು ಈಗಾಗಲೇ ಮದುವೆ ಆದವನು. ಯಾಕೆ? ಪ್ರಿಯಾಸ್ಯ ದಾಕ್ಷಿಣ್ಯ ಬಲಾತ್ಕೃತೋ ಹಿ ತದೋದಯೇತ್ ಅನ್ಯವಧೂ ನಿಷೇಧ. ಅಲ್ಲಿರುವ ಮತ್ತೊಬ್ಬ ಹೆಂಡತಿ ಮುಖ ನೋಡಿಕೊಂಡೇನೆ ಅವನು ಬೇಡ ಇನ್ನೊಬ್ಬ ಹೆಂಡತಿನ ಮದುವೆ ಮಾಡ್ಕೊಳ್ಳೋದು ಅಂತ ಅವಳು ಮುಖ ಸಿಂಡ್ರಿಸ್ಬಿಟ್ರೆ, ಇನ್ನೊಬ್ಬ ಹೆಣ್ಣಿನ ಸಹವಾಸವೇ ಕೂಡುದು ಅಂದ್ಬಿಟ್ರೆ ಅವನು ಅಪ್ಲಿಕೇಶನ್ನನ್ನೇ ರಿಜೆಕ್ಟ್ ಮಾಡಿಬಿಡ್ತಾನೆ. ಆ ಒಂದು ಕವರಿಂಗ್ ಲೆಟ್ರು ನೋಡದೆ ಎನ್ವೆಲಪ್ಪನ್ನು ಹರಿಯದೆ ನಿಷೇಧ ಮಾಡಿಬಿಡ್ತಾನೆ. ಅದು ಬೇಡ. ಅದಕ್ಕಾಗಿ ಅಂತಃಪುರದಲ್ಲಿ ಅವನಿದ್ದಾಗ ಬೇಡ ಅಂತ. ಇನ್ನು ಯಾವಾಗ ತ್ವಯಾ ವಿಧೇಯ ಸಗಿರೋ ಮದರ್ಥಾ ಕ್ರುಧಾ ಕದುಷ್ಣೆ ಹೃದಯ ನೈಷಧಸ್ಯ ಪಿತ್ತೇನ ದೂನೆ ರಸನೆ ಸಿತಾಪಿ ತಿಕ್ತಾಯತೆ ಹಂಸ ಕುಲಾವತಂಸ. ಮತ್ತೆ ಅವನಿಗೇನಾದರೂ ಕೋಪ, ತಾಪ, ಬೇಸರ ಇವೆಲ್ಲ ಇದ್ದಾಗ ಆ ಸನ್ನಿವೇಶದಲ್ಲಿ ನನ್ನ ಸುದ್ದಿ ಎತ್ತಬಾರ್ದು. ಏಕೆಂದರೆ ಎಷ್ಟೋ ಬಾರಿ ಕೆಲವರು ಬೆಳಗಿನ ಹೊತ್ತು ಪ್ರಸನ್ನವಾಗಿರುತ್ತದೆ ಮನಸ್ಸು, ಅದಕ್ಕಾಗಿ ಬೆಳಗ್ಗೆ ಫೋನ್ ಮಾಡಿ ಅವ್ರ ಹತ್ರ ತಮ್ಮ ಕೆಲಸ ನೆರವೇರಿಸ್ಕೊಳ್ಬಹುದು ಅಂತ ಅಂದ್ಕೋತಾರೆ. ಯಾಕೆ? ಅವನು ಕಾಳಿದಾಸ ಹೇಳ್ತಾನಲ್ಲ, ಅತಿಥಿಂ ನಾಮ ಕಾಕುಸ್ಥಾತ್ ಪುತ್ರಂ ಪ್ರಾಪ ಕುಮುದ್ವತಿ ಅಂತ. ಪ್ರಸನ್ನವಾದ ಮನಸ್ಸು
ಆ ತಿಳಿಯಾದ ಮನಸ್ಸು ಮುಂಜಾನೆಯಲ್ಲಂತೂ ತುಂಬ ಪ್ರಶಸ್ತವಾದ ಮುಹೂರ್ತ, ಬ್ರಾಹ್ಮ ಮುಹೂರ್ತದಲ್ಲಿ ತಿಳಿಯಾಗಿರ್ತದೆ. ರಾತ್ರಿ ಹೇಗೆ ಆ ಪ್ರಸನ್ನತೆಯನ್ನು ಕೊನೆಯ ಜಾವದಲ್ಲಿ ಪಡೆಯುತ್ತದೆಯೋ, ಬುದ್ಧಿ ಹೇಗೆ ಪ್ರಸನ್ನತೆಯನ್ನು ಪಡೆಯುತ್ತಿದೆಯೋ ಕೊನೆಯ ಜಾವದಲ್ಲಿ, ಹಾಗೆ ಅತಿಥಿ ಮಹಾರಾಜನನ್ನು ಅವಳು ಕುಮುದ್ವತಿ ಹೆತ್ತಳು ಅಂತ ಹೇಳ್ತಾನೆ ಕವಿ. ಆ ರೀತಿಯಲ್ಲಿ ಬೆಳಗಿನ ಹೊತ್ತು ಅಂತ. ಆದರೆ ನಿಧಾನವಾಗಿ ಹೇಳುವಂಥವ್ರಿಗೆ ಆ ಹೊತ್ತಿಗೆ ಫೋನ್ ಮಾಡಿದ್ರೆ ಆಗಲೇ ಅವ್ರು ಹೇಳ್ತಾ ಇರ್ತಾರೆ ಸಕ್ಕರೆ ನಿದ್ರೆಯಿಂದ ವಿಚ್ಛೇದ, ಆ ಕೋಪಕ್ಕೆ ಕಿಡಿಕಿರಿ ಆಗಿ ಬೆಳಗಿನ ಹೊತ್ತೇ ಇವರಿಗೆ ಅಕ್ಷತೆಗಳು ಬೀಳಬಹುದು. ಅದಕ್ಕೆ ಅವ್ರ ಮರ್ಜಿ ನೋಡ್ಕೊಳ್ಬೇಕು ಯಾವ ಥರ ಏನು ಅಂತ. ಕೋಪಗೊಂಡಾಗ ಅನರ್ಥವೇ. ಆದ್ದರಿಂದ ನೋಡಿ, ಕೃಷ್ಣ ಮಲಗಿರುವ ಹೊತ್ತನ್ನು ನೋಡಿ ಇತ್ತ ಕಡೆ ಅರ್ಜುನ, ಅತ್ತ ಕಡೆ ದುರ್ಯೋಧನ ಇಬ್ಬರು ಹೋದರು. ಆಗ ಯಾವ ಕಡೆ ಕೂತ್ಕೊಳ್ಬೇಕು ಅನ್ನುವ ಟೆಕ್ನಿಕ್ ಪಾಪ ದುರ್ಯೋಧನಕ್ಕೆ ಗೊತ್ತಾಗಲಿಲ್ಲ, ಅರ್ಜುನನಿಗೆ ಗೊತ್ತಾಯಿತು. ಅದು ಅಲ್ಲಿರುವಂಥ ಸ್ವಾರಸ್ಯ. ಹಾಗೆ ಸ ಗಿರೋ ಮದರ್ಥಾಹ ಕ್ರುಧ ಕದುಷ್ಣೇ ಹೃದಯ, ಸ್ವಲ್ಪ ಹೃದಯವು ಬಿಸಿಯಾಗಿದ್ದಾಗ, ಕೋಪಗೊಂಡಿದ್ದಾಗ ನೀನು ಹೇಳಬಾರ್ದು. ಯಾಕೆ? ಅದಕ್ಕೊಂದು ಒಳ್ಳೆ ದೃಷ್ಟಾಂತ. ಪಿತ್ತೇನ ದೂನೆ ರಸನೆ ಸಿತಾಪಿ ತಿಕ್ತಾಯತೆ. ಪಿತ್ತ ಪ್ರಕೋಪ ಬಂದು ನಾಲಿಗೆ ಕೆಟ್ಟಿರುವಾಗ ಸಕ್ಕರೆಯೂ ಕೂಡ ತಿಕ್ತಾಯತೆ, ಕಹಿ ಒಗರು ಆಗುತ್ತದೆ. ಆ ಕಾರಣದಿಂದ ನನ್ನಂಥವಳ ಒಳ್ಳೆಯ ವಿವಾಹದ ಪ್ರಸ್ತಾವ ಕೂಡ ಅವನಿಗೆ ಬೇಡವಾಗುತ್ತದೆ. ಅದನ್ನು ನೋಡಿಕೊಂಡು ಹೇಳುವಂತ. ಇದು ನೈಷಧಕಾರನಿಗೆ ಮಾತ್ರ ಹೊಳೆಯಬಲ್ಲಂಥ ಚಮತ್ಕಾರ. ಅಂದರೆ ಅವನು ಈ ಥರದ್ದೆಲ್ಲ ಮಾಡ್ತಾನೆ. ಹೀಗೆಲ್ಲ ಪಿತ್ತ ಪ್ರಕೋಪ, ನಾಲಿಗೆ ಕಹಿ ಆಗುತ್ತೆ, ಈ ಬಗೆಯ ಮಾತುಗಳನ್ನೆಲ್ಲ ಬೇರೆ ಕವಿಗಳು ಸಾಮಾನ್ಯವಾಗಿ ಹೇಳೋಕ್ಕೆ ಇಷ್ಟಪಡೋಲ್ಲ. ಅವರಿಗೆ ಸ್ವಲ್ಪ ನಯ ನಾಜೂಕು ಜಾಸ್ತಿ. ಇವನು ಎಷ್ಟು ನವುರಾಗಿ ಸುತ್ತು ಬಳಸಿ ಮಾಡ್ತಾನೋ, ಬಹಳ ಹಸಿ ಹಸಿಯಾಗಿ ನೇರವಾಗೂ ಹೇಳ್ತಾನೆ. ಅದೊಂಥರ ಒರಟಾದ ಸಾಹಸ ಇವನದು. ಧರಾತು ರಾಸ ಹಿಮದರ್ಥ ಯಾಜ್ಞಾ ಕಾರ್ಯಾನ ಕಾರ್ಯಾಂತರ ಚುಂಬಿಚಿತ್ತೆ ತದರ್ಥಿತಸ್ಥಾನ ತದರ್ಥಿತಸ್ಯಾನವಬೋಧ ನಿದ್ರಾ ಬಿಭರ್ತ್ಯವಜ್ಞಾಚರಣಸ್ಯ ಮುದ್ರಾಂ. ಧರಾತುರಾಸಾಹಿ, ತುರಾಷಾಟ್ ಅಂದರೆ ಇಂದ್ರ ಅಂತ. ಆ ಇಂದ್ರನಲ್ಲಿ ಸಪ್ತಮಿ ವಿಭಕ್ತಿ. ಧರಾತುರಾಸಾಹಿ ಮದರ್ಥ ಯಾಜ್ಞಾ ಅಂದರೆ ತನ್ನ ಕಡೆಯ ಬೇಡಿಕೆ ಯಾವುದಿದೆ ಅದನ್ನು ಯಾವಾಗ ಕಾರ್ಯಾಂತರ ಚುಂಬಿಚಿತ್ತೇ ನ ಕಾರ್ಯ, ಅವನ ಮನಸ್ಸು ಬೇರೆ ಕೆಲಸಗಳಲ್ಲಿ ತೊಡಗಿದ್ದಾಗ, ಅವನು ಹೆಂಡತಿ ಜೊತೆನಲ್ಲೂ ಇಲ್ಲ, ಕೋಪಗೊಂಡೂ ಇಲ್ಲ, ಆದರೆ ಬೇರೆ ಕೆಲಸ ಮಾಡ್ತಾ ಇದ್ದಾನೆ. ಅದು ಎಷ್ಟು ಒಳ್ಳೆಯ ಸಂಗತಿಯಾದರೂ ನಮಗೆ ಮಗ್ನತೆ ಇರುವ ಮತ್ತೊಂದು ಕೆಲಸದಲ್ಲಿ, ವ್ಯಗ್ರತೆ ಇರುವ ಮತ್ತೊಂದು ಕೆಲಸದಲ್ಲಿ ಬಂದರೆ ವಿಕ್ಷೇಪವೇ ಆಗುತ್ತದೆ. ಅದನ್ನು ನಾವು ಇಷ್ಟಪಡೋದಿಲ್ಲ, ಅದು ತಪ್ಪಾಗುತ್ತದೆ. ಹಾಗಾಗಿ ನ ಕಾರ್ಯ ಕಾರ್ಯಾಂತರ ಚುಂಬಿಚಿತ್ತೆ ತದಾ ಅರ್ಥಿತಸ್ಯ ಅನವಬೋಧ ನಿದ್ರಾ ವಿಭರ್ತಿ ಅವಜ್ಞಾಚರಣಸ್ಯ ಮುದ್ರಾಂ. ಆಗ ತಿರಸ್ಕಾರ ಅನ್ನುವ ಕಾಲಿನ ಒದತ ಅಲ್ಲದೆ ಇನ್ಯಾವುದೂ ನಮಗೆ ಸಿಗುವಂಥದ್ದಲ್ಲ. ಅದಕ್ಕೋಸ್ಕರ ಅವನ ಹತ್ರ ಹೋಗಿ ನಾವು ಈ ಸನ್ನಿವೇಶದಲ್ಲಿ ಹೇಳಬಾರ್ದು, ಅದನ್ನೆಲ್ಲ ಗಮನದಲ್ಲಿಟ್ಕೋ ಅಂತ. ಈ ಹಂಸ ನಳನ ಹತ್ರವೇ ಪಳಗಿರುವಂಥದ್ದು ಅಂತಾದರೆ ಅದೆಲ್ಲ ಗೊತ್ತಿರೋಲ್ವಾ? ಹಾಗಿದ್ದು ಹೇಳಬೇಕಾ? ಅರೆ, ನಮ್ಮ ಕಳವಳ ನಾವು ಹೇಳ್ತೀವಿ ಅಷ್ಟೇ. ಭಗವಂತನಿಗೆ ಗೊತ್ತಿಲ್ವೇ ನಮ್ಮ ಕಷ್ಟ ಏನು ಅಂತ? ಆದರೂ ನನಗಿಂಥ ಕಷ್ಟ ಬಂದಿದೆ, ಇಂಥ ಪರಿಹಾರ ಮಾಡಿಕೊಡು ಅಂತೆಲ್ಲ ಕೇಳಿಯೇ ಕೇಳ್ತೀವಿ. ಅದರೊಳಗೂ ಈ ಉತ್ತರ ಕನ್ನಡದಲ್ಲಿ, ಅಲ್ಲಿ ಹವ್ಯಕರಲ್ಲಿ ಮತ್ತು ಕೊಂಕಣಿಗರಲ್ಲಿ, ಗೌಡ ಸಾರಸ್ವತರಲ್ಲಿ, ಇವರಲ್ಲೆಲ್ಲ ದೇವರಿಗೆ ಹೇಳಿಕೆ ಮಾಡ್ಕೊಳ್ಳೋದು ಅಂತಲೇ ಒಂದು ಉಂಟು. ಆ ಭಾಷೆಯಲ್ಲೇ ಮಾಡ್ಕೋತಾರೆ, ಹವ್ಯಕ ಭಾಷೆಯಲ್ಲಿ ಮಾಡ್ಕೋತಾರೆ, ಕೊಂಕಣಿ ಭಾಷೆಯಲ್ಲಿ ಮಾಡ್ಕೋತಾರೆ. ಹೊರಗಿಂದ ಕೇಳೋರಿಗೆ ತುಂಬ ತಮಾಷೆಯಾಗಿರುತ್ತೆ. ನಮಗೆ ದೇವರ ಜೊತೆ ಸಂವಾದ ಮಾಡಬೇಕಾದ್ರೆ ಸಂಸ್ಕೃತ ಭಾಷೆ ಅಂತ, ಇಲ್ಲದೇ ಗ್ರಾಂಥಿಕ ರೂಪದ ಕನ್ನಡ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಭಗವಂತ ಅವರವ್ರ ಭಾಷೆಯಲ್ಲಿ ಸಂವಾದ ಮಾಡಬಲ್ಲ. ಮಾ ಬ್ಲಾ ಇವ ಬಹಳ ಕಷ್ಟ ಆತು, ಸಮ ಇಲ್ಲೇ ಮಂಡೆ ಅಂತೆಲ್ಲ ಆ ಹವ್ಯಕ ಭಾಷೆಯಲ್ಲಿ ಹೇಳಿದ್ರೆ ಮಹಾಬಲ ಇವನು ಕಷ್ಟ, ಬಹಳ ಕಷ್ಟ ಬಂದಿದೆ ಅಂತೆಲ್ಲ ಅಂದರೆ ಹೆಣ್ಮಕ್ಕಳಿಗೆ ಮದುವೆ ಆಗಬೇಕಾಗಿದೆ. ಇದೆಲ್ಲ ನಾವು ಏನು ದೇವರ ಹತ್ರ ಈ ಥರ ಸರಸ್ಸಲ್ಲಾಪ ಮಾಡೋದೇ ಗ್ರಾಮ್ಯದಲ್ಲಿ ಅಂದರೆ ಅದು ಸಲುಗೆ. ಇದನ್ನು ತುಂಬ ಗಂಭೀರವಾದ ರೀತಿಯಲ್ಲಿ ಮಾಡ್ಕೋತಾರೆ. ಅವರು ಪುರೋಹಿತರು ಹೇಳ್ತಾರೆ, ಇವರು ಹೇಳಿಕೆ ಮಾಡ್ಕೊಳ್ಬೇಕು ಅಂತ. ಇನ್ನು ಕೊಂಕಣಿನಲ್ಲಿ ಮತ್ತೂ ತಮಾಷೆಯಾಗಿರುತ್ತೆ. ನನಗೆ ಆ ಭಾಷೆಗೆ ಹೆಚ್ಚಿನ ಪರಿಚಯವಿಲ್ಲವಾದ್ದರಿಂದ ಅದನ್ನು ವಿವರಿಸಲಾರೆ. ಬಹಳ ವ್ಯವಹಾರ ದಕ್ಷತೆಯಿಂದ ಕೂಡಿರುತ್ತೆ, ತುಂಬ ತಮಾಷೆಯಾಗಿರುತ್ತೆ. ಅದರ ಬಗ್ಗೆಯೇ ಬಹಳ ಸೊಗಸಾದ ಒಂದು ವಿನೋದ ಲೇಖನವನ್ನು ಭುವನೇಶ್ವರಿ ಹೆಗಡೆ ಅವರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ಬೇಕಾದರೆ ಓದ್ಕೋಬೋದು. ಹಾಗೆ ನಮಗೆ ಕಾತರ ಇರೋದ್ರಿಂದ ನಾವು ಹೇಳ್ತೀವಿ, ನಾವು ಹೇಳದೇ ಇರೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾವು ಹೇಳ್ಕೊಳ್ಬೇಕಾಗಿದೆ.
ಎಲ್ಲವ ಬಲ್ಲಗೆ ಸೊಲ್ಲಿಪುದೆಂತೋ ನಿಲ್ಲದು ನುಡಿಯದೆ ಜೀವ. ಎಲ್ಲ ಗೊತ್ತಿದ್ರೂ ಕೂಡ ನಾವು ಹೇಳ್ಕೊಳ್ಳದೆ ನಮ್ಮ ಎದೆ ಭಾರ ಹಿಂಗುವುದಿಲ್ಲ. ಅದಕ್ಕಾಗಿ ಈ ಸಮರ್ಥನೆ ಇದ್ದೇ ಇದೆ. ವಿಜ್ಞೇನ ವಿಜ್ಞಾಪ್ಯಮಿದಂ ನರೇಂದ್ರೇ ತಸ್ಮಾತ್ ತ್ವಯಾಸ್ಮಿನ್ ಸಮಯಂ ಸಮೀಕ್ಷ್ಯ ಆತ್ಯಂತಿಕ ಸಿದ್ಧಿ ವಿಲಂಬಿ ಸಿದ್ಧ್ಯೌ ಕಾರ್ಯಸ್ಯ ಶುಭಾ ವಿಭಾತಿ. ವಿಜ್ಞೇನ ವಿಜ್ಞಾಪ್ಯಮಿದಂ ನರೇಂದ್ರೇ. ವಿಜ್ಞೇನ ವಿಜ್ಞಾಪ್ಯಂ. ನರೇಂದ್ರ ಆ ನಲಮಹಾರಾಜನಲ್ಲಿ ವಿಜ್ಞೇನ, ನೀನು ವಿಜ್ಞಾನಿ, ಎಲ್ಲ ತಿಳಿದವನು, ನೀನಿಂದ ವಿಜ್ಞಾಪ್ಯವಾದದ್ದಿದೆ. ತಸ್ಮಾತ್ ತ್ವಯ ಅಸ್ಮಿನ್ ಸಮಯಂ ಪ್ರತೀಕ್ಷ. ಹೀಗಾಗಿ ಹೊತ್ತು ಗೊತ್ತು ಎಲ್ಲ ನೋಡ್ಕೊಳ್ಬೇಕು. ಯಾಕೆ? ಆತ್ಯಂತಿಕ ಅಸಿದ್ಧಿ ವಿಲಂಬಿ ಸಿದ್ಧ್ಯೋಹೋ ಕಾರ್ಯಸ್ಯ ಶುಭಾ ವಿಭಾತಿ. ತುಂಬ ತಡ ಆಗೋದು ಆಗದೇ ಇರೋದು ಎರಡೂ ಒಂದೇನೆ ಅಂತ. ಆತ್ಯಂತಿಕ ಅಸಿದ್ಧಿ ಮತ್ತು ವಿಲಂಬಿ ಸಿದ್ಧಿ ಇವೆರಡಕ್ಕೂ ದೊಡ್ಡ ವ್ಯತ್ಯಾಸವಿಲ್ಲ ಅಂತ. ಕಾರಣವಿಷ್ಟೇ, ಕೋರ್ಟ್ನಲ್ಲಿ ಗೆದ್ದವನು ಸೋತವನು ಸತ್ತ ಅಂತ ಗಾದೆ ಇದೆಯಲ್ಲ, ಆ ಕಾರಣದಿಂದ ಗೆದ್ದವನಿಗೂ ಶ್ರಮ ಆಗಿರ್ತದೆ. ಸುಸ್ತಾದ ಮೇಲೆ ಇನ್ನೇನಿದ್ದು ಪ್ರಯೋಜನ? ಜಯೋಯ ಮಜಯಾಕಾರ ಅಂತ ಧರ್ಮರಾಜ ಹೇಳಿದನಲ್ಲ. ಪಾಂಡವರ ಯೌವನವನ್ನೇ ದುರ್ಯೋಧನ ಅಪಹರಣ ಮಾಡಿಬಿಟ್ಟ. ಅದು ತುಂಬ ನೀಚತನ. ಇವತ್ತು ದುರ್ಯೋಧನನ ಬೆಂಬಲವಾಗಿ ನಿರ್ಲಜ್ಜೆಯಿಂದ ಬಹಳಷ್ಟು ಜನ ಸೋಕಾಳ್ ಸಾಹಿತಿಗಳೆಲ್ಲ ಹೇಳ್ತಾರೆ. ಅವರು ಒಂದನ್ನು ಗಮನಿಸಿಕೊಂಡಿಲ್ಲ. ಪಾಂಡವರ ಬದುಕಿನ ಸಾರ್ವತ್ಭಾಗ ಯೌವನ, ಅದನ್ನು ನಾಶ ಮಾಡಿಬಿಟ್ನಲ್ಲ ಪಾಪಿ, ಅನ್ಯಾಯ ಮಾಡಿದ್ನಲ್ಲ. ಅದಕ್ಕೇನಂತಾರೆ? ಶೈಶವಂ ವಾರ್ಧಕಂ ಜ್ಞೇಯಂ ವಾರ್ಧಕಂ ಮೃತಿರೇವಹಿ ತದೇವ ಜೀವ ಸರ್ವಸ್ವಂ ಯೌವನಂ ಯದ್ ವಿವೇಕಿ ಚೇತ್ ಅಂತ ಒಂದು ಒಳ್ಳೆ ಸುಭಾಷಿತ ಇದೆ. ಮಗುತನ ಮುಪ್ಪೆ, ಇನ್ನು ಮುಪ್ಪು ಸಾವೇ ಹೌದು. ಜೀವ ಸರ್ವಸ್ವವಾದದ್ದು ಯೌವನ, ಆದರೆ ಅದಕ್ಕೆ ವಿವೇಕ ಇರಬೇಕು ಅಂತ. ಪಾಂಡವರಿಗೆ ಯೌವನವೂ ಇತ್ತು, ವಿವೇಕವೂ ಇತ್ತು, ಆದರೆ ಅದಕ್ಕೆ ಅವಕಾಶವೇ ಕೊಡಲಿಲ್ಲ ದುರ್ಯೋಧನ. ನೋಡಿ, 13 ವರ್ಷ ಅವರು ಬ್ರಹ್ಮಚರ್ಯದಲ್ಲಿದ್ದು ವನವಾಸ ಅಜ್ಞಾತವಾಸ ಮಾಡಬೇಕು ಅಂತ. ತುಂಬ ಜನಕ್ಕೆ ಈ ಕ್ಲಾಸ್ ಗೊತ್ತೇ ಇಲ್ಲ. ರಾಮ ಸೀತೆ ಕಾಡಿಗೆ ಹೋದರು, ಸಂತಾನ ಯಾಕಿಲ್ಲ? ಬ್ರಹ್ಮಚರ್ಯ ಕಟ್ಟುನಿಟ್ಟಾಗಿ ನಡೆಸಬೇಕಾದದ್ದು ವನವಾಸದಲ್ಲಿ ವಾನಪ್ರಸ್ಥ ಧರ್ಮ ಅಂತ ಉಂಟು. ಇದನ್ನು ನಮ್ಮ ಲೇಖಕರ ಪೈಕಿ ಒಬ್ಬ ಭೈರಪ್ಪನವ್ರು ಬಿಟ್ಟು ಇನ್ಯಾರೂ ಈ ಅಂಶವನ್ನು ಮುಟ್ಟಿಯೇ ಇಲ್ಲ. ಅವರ ಪರ್ವದಲ್ಲಿ ಅದನ್ನು ತುಂಬ ಸೂಕ್ಷ್ಮವಾಗಿ ಸಮರ್ಥವಾಗಿ ಗಮನಿಸಿದ್ದಾರೆ. ಆದರೆ ಪಾಪ ಅವರು ಏನೂ ಸುಖ ಪಡಲಿಲ್ಲ. ಉಣ್ಣೋಕ್ಕೆ ತಿನ್ನೋಕ್ಕೆ ಯಾವುದಕ್ಕೂ ಏನೂ ಸೌಖ್ಯವಿಲ್ಲದಂಥ ಕಷ್ಟವನ್ನು, ಕಾಡಿಂದ ಕಾಡಿಗೆ ಅಂಡಲೀತಕ್ಕಂಥ ಒದ್ದಾಟವನ್ನು ಕೊಡಿಸಿಬಿಟ್ಟ. ಪ್ರೈಮ್ ಟೈಮ್ ಆಫ್ ಲೈಫ್ ಅಂತ ಏನಿದೆ ಅದು ಹೊರಟೋದ ಮೇಲೆ ಎಷ್ಟು ಕಷ್ಟ. ಆಮೇಲೆ ಇನ್ನೇನು ಉಳಿಯುತ್ತದೆ? ಯಾವ ಸಾಧನೆಯನ್ನೂ ಮಾಡೋಕ್ಕಾಗೋಲ್ಲ. ನಾನು ಒಂದು ಲೆಕ್ಕ ಇಟ್ಕೊಂಡಿದ್ದೀನಿ. 15, 25, 40, 60, 80 ಅಂತ. ಅಂದರೆ ಸಾಮಾನ್ಯ ಒಂದು ಬಗೆಯಲ್ಲಿ ಆಲೋಚನೆ ಇಲ್ಲದೆ ಸುಮ್ಮನೆ ವಿಷಯಗಳನ್ನು ಬ್ಲಾಟಿಂಗ್ ಪೇಪರ್ ತರಹ, ಸ್ಪಾಂಜ್ ಥರ ಹೀರ್ಕೊಳ್ಳೋದಕ್ಕೋಸ್ಕರ ಆ 5ರಿಂದ 15ನೇ ವಯಸ್ಸಿನವರೆಗೂ ಹಾಗೆ ಒಂದು ಸಂಗೀತ ಕಲಿಬೇಕೋ, ಆ ರಾಗ ಯಾವುದು, ತಾಳ ಯಾವುದು, ತುಂಬ ಕಸರತ್ತು ಪ್ರಶ್ನೆಗಳು ಕೇಳ್ಕೊಳ್ಳದೆ ಶ್ರುತಿ ಹೇಗಿಡಬೇಕು, ಲಯ ಹೇಗಿಡಬೇಕು ಅಂತ ಮಾಡ್ಕೋಬೇಕು. ನೃತ್ಯ ಮೈ ಬಗ್ಗಿಸೋದು ಹೇಗೆ, ಒಂದು ಸಂಸ್ಕೃತವೋ ಮತ್ತೊಂದು ವ್ಯಾಕರಣ ಶಿಸ್ತಾಗಿ ಕಲಿಬೇಕು, ಗಣಿತ, ಹಾಗೆ ಒಂದು ರೀತಿ ಯಾವುದನ್ನು ಬ್ಲೈಂಡ್ ರಾಟ್ ಲರ್ನಿಂಗ್ ಅಂತ ಕರೀತಾರೆ ಆ ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತೆ 15ರಿಂದ 25ರವರೆಗಿನ 10 ವರ್ಷಗಳಲ್ಲಿ ತರ್ಕಶುದ್ಧವಾಗಿ ಆ ಡೇಟಾನ ಪರಿಷ್ಕಾರ ಮಾಡಿಕೊಳ್ತಾ ಬರಬೇಕು. ಇದು ಗಂಡು ಮಕ್ಕಳಿಗೆ ಒಂದು ಅನುಕೂಲ. ಅವ್ರಿಗೆ ಹೆಣ್ಣು ಮಕ್ಕಳಿಗಿಂತ ಸ್ವಲ್ಪ ತಡದ ಮದುವೆ ಆಗುತ್ತೆ. ಈ ಕಾಲದಲ್ಲ ಬೇರೇನೂ ಆಗ್ತಾ ಇದೆ. ಆಮೇಲೆ ಒಂದು ಓದು, ವಿದ್ಯಾಭ್ಯಾಸ, ಡಿಗ್ರಿ, ಮತ್ತೊಂದು ಇವೆಲ್ಲ ಸಾಮಾನ್ಯ 25ರೊಳಗೆ ಮುಗಿಯುತ್ತೆ. ಆಮೇಲೆ ಅವರು ಕೆಲಸಕ್ಕೆ, ಬೊಗಸೆಗೆ, ಮದುವೆಗೆ ಅಂತ 15ರಿಂದ 40ರವರೆಗೆ ಎಲ್ಲಿಲ್ಲದ ಚಟುವಟಿಕೆ ಇರುತ್ತೆ, ಸಿಕ್ಕಾಪಟ್ಟೆ ಚಟುವಟಿಕೆ ಇರುತ್ತೆ. ಆ ಚಟುವಟಿಕೆಯಲ್ಲೂ ಅವರು ತಮ್ಮದಾದ ಜ್ಞಾನನಿಷ್ಠೆಯನ್ನು, ತಮ್ಮದಾದ ಫೋಕಸ್ಡ್ ಲರ್ನಿಂಗ್ ಅದನ್ನು ಉಳಿಸ್ಕೊಳ್ಬೇಕು. ಅದು ದೊಡ್ಡ ಚಾಲೆಂಜು. ಒಂದು ಮಟ್ಟದ ತಿಳುವಳಿಕೆ ಬಂದಿದೆ, ಅಂದರೆ ಡೇಟಾ ದತ್ತಾಂಶವಾಗಿ, ಮತ್ತೊಂದಿಷ್ಟು ತರ್ಕಶುದ್ಧವಾದ ವಿಚಾರ ಪರಿಷ್ಕಾರ ಬಂದಿದೆ. ಅವು ಎರಡನ್ನೂ ಬಂಡವಾಳವಾಗಿಟ್ಟುಕೊಂಡು ಕ್ರಿಯಾತ್ಮಕವಾಗಿ, ರಚನಾತ್ಮಕವಾಗಿ ಸಾಧಿಸುವಂಥದ್ದು ಮಾಡಿ ಅನುಭವ ಪಡ್ಕೊಳ್ಬೇಕು. ಒಂದಿಷ್ಟು ಕಾಂಕ್ರೀಟ್ ಅಚೀವ್ಮೆಂಟ್ ಅನ್ನೋದು ಮಾಡಿದ ಮೇಲೆ ಆ 40ರಿಂದ 60ರವರೆಗೆ ಅದಷ್ಟು ಕಾಯುತ್ತದೆ. ಆಗ ಬುದ್ಧಿಗೊಂದು ತರ್ಕಶುದ್ಧಿ ಬಂದಿರುತ್ತದೆ, ಭಾವಕ್ಕೆ ಒಂದು ಅನುಭವ ಸಿದ್ಧಿ ಇರುತ್ತದೆ, ದೇಹ ಮನಸ್ಸುಗಳಿಗೆ ಒಂದು ಪಾಠವ ಇರುತ್ತದೆ. ಆ ಪಾಠವನ್ನು ಬಳಸಿಕೊಂಡು ಅತ್ಯಂತ ಉತ್ತಮವಾದ ಕೆಲಸವನ್ನು
ಆ 25ರಿಂದ 40 15 ವರ್ಷದ ಅವಧಿಯಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮುಂದೆ ಮಾಡೋದಿಲ್ಲ ಏನಿದ್ರು ಅಷ್ಟರೊಳಗೆ ಮಾಡಿದ್ದರದೇ ಎಕ್ಸ್ಟೆನ್ಷನ್, ಇನ್ನೇನು ಇಲ್ಲ. ಹಳೆ ಸೀರೆಗೆ ನೆರಿಗೆ ಹಾಕು, ಹಳೇ ಅಡುಗೆಗೆ ದಿವಸ ಫ್ರಿಜ್ಜಿಂದ ತೆಗೆದು ಬಿಸಿ ಮಾಡಿ ಒಗ್ಗರಣೆ ಹಾಕೋದಷ್ಟೇ, ಇನ್ನೇನು ಆಗೋದಿಲ್ಲ. ನೋಡಿ, ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಅತ್ಯುನ್ನತ ಸಾಧನೆಗಳು ಮಾಡಿದವರೆಲ್ಲ, ಅದು ನೊಬೆಲ್ ಪಾರಿತೋಷಕ ಪಡೆದಂಥವರಿಂದ ಮೊದಲುಗೊಂಡು ಮಹಾಲೇಖಕರು, ವಿದ್ವಾಂಸರು ಎಲ್ಲರೂ ಕೂಡ 40ರ ಒಳಗೆ ಯಾವ್ಯಾವುದನ್ನು ಮಾಡಿದರೋ ಅದರ ಎಕ್ಸ್ಟೆನ್ಷನ್ ಅಷ್ಟೇ, ಮತ್ತಿನ್ಯಾವುದೂ ಇಲ್ಲ. ಅದು ಬಹಳ ದೊಡ್ಡ ಸಂಶೋಧನೆಗಳನ್ನು ಕೂಡ ಮಾಡಿ ತೋರ್ಪಡಿಸಿದ್ದಾರೆ. ಅದಾದ ಮೇಲೆ 40ರಿಂದ 60 ಅದು ಒಂದು ಹದದಲ್ಲಿ ಸ್ವಲ್ಪ ನಡೆಯುತ್ತದೆ. ಅಲ್ಲಿ ಒಳಗೆ ಮಾಡಿಕೊಂಡಿದ್ರೆ ಆ ಬಂಡವಾಳದ ಮೇಲೆ. ಇನ್ನು ಆಮೇಲೆ 60ರಿಂದ 80 ತನಕ ಬೋಳಿ ತುರುಬು ನೆನೆಸ್ಕೊಂಡ್ಲು ಅಂತ ಗಾದೆ ಇದೆಯಲ್ಲ, ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತೆಲ್ಲ ಹೇಳ್ಕೊಂಡು ಚಪ್ಪರಿಸ್ಕೊಂಡಿರಬೇಕಾದ ಪರಿಸ್ಥಿತಿ ಅಷ್ಟೇನೆ. ಅದರಿಂದ ವಿಳಂಬ ಸಿದ್ಧಿಯೇ ಅಲ್ಲ. ವಾಗ್ಭಟ ಹೇಳ್ತಾನೆ, ಎದರ್ಚ್ಛಾ ಸಿದ್ಧಿ ನೈವ ಸಿದ್ಧಿ ಅಂತ. ಹೇಗೋ ಆಗ್ಬಿಡೋದು ಆಗೋದೇ ಅಲ್ಲ ಅಂತ. ಅದರಿಂದ ನೀನು ಬೇಗ ಮಾಡಬೇಕು, ಅದು ಬಹಳ ಮುಖ್ಯ. ಯಾವ ಕಾಲದಲ್ಲಿ ಯಾವುದಾಗಬೇಕು ಅದಾದರೆ ಚೆನ್ನ, ಅದಾಗದೇ ಇದ್ದರೆ ಪ್ರಯೋಜನ ಇಲ್ಲ. ಟೈಮ್ಲಿ ಆಗಿ ಮಾಡಬೇಕು, ಕಾಲದಲ್ಲಿ ನಡೆಯಬೇಕಾದದ್ದು. ಉನ್ಮತ್ತ ಮಾಸಾದ್ಯ ಹರ ಸ್ಮರಶ್ಚ ದ್ವಾವಪ್ಯ ಸೀಮಾಂ ಮುದಮುದ್ವಹೇತೆ ಪೂರ್ವ ಪರಸ್ಪರ್ಧಿತೆಯ ಪ್ರಸೂನಂ ನೂನಂ ದ್ವಿತೀಯೋ ವಿರಹಾಧಿಧೂನಂ. ಯಾಕೆ ಏನೇನೋ ಆಗಿಬಿಡುತ್ತೆ ಅಂತ ಅವಳೊಂದು ನಿದರ್ಶನ ಕೊಡ್ತಾಳೆ. ಎಲ್ಲೆಲ್ಲೋ ಬುದ್ಧಿ ಹೋಗಿ ಹೇಗೇಗೋ ಮಾಡಿಬಿಡ್ತದೆ. ಈಗ ನೋಡಿ, ಉನ್ಮತ್ತ ಮಾಸಾದ್ಯ ಹರಹ ಸ್ಮರಹ. ಉನ್ಮತ್ತ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಹುಚ್ಚ ಅಂತ, ಮತ್ತೊಂದು ದತ್ತೂರ ಪುಷ್ಪ ಅಂತ. ಉಮ್ಮತ್ತಿ ಹೂವು ಅಂತಲೂ ಕರೀತಾರೆ, ಉನ್ಮತ್ತ ಪುಷ್ಪ ಅಂತಲೂ ಹೇಳ್ತಾರೆ. ಕನಕ, ಉನ್ಮತ್ತ, ದತ್ತೂರ ಅಂತೆಲ್ಲ ಸಂಸ್ಕೃತದಲ್ಲಿ ಅದು ಉಮ್ಮತ್ತಿಗೆ ಹೂವು ಅಂತಲೂ ಕರೀತಾರೆ. ಆ ಒಂದು ಹೂವನ್ನು, ಅದರ ರಸವನ್ನು, ಅದರ ಬೀಜವನ್ನು ಎಲ್ಲ ಒಂದು ಪ್ರಮಾಣದಲ್ಲಿ ಸ್ವೀಕರಿಸಿದ್ರೆ ಒಂದು ರೀತಿಯಾದ ಇಂಟಾಕ್ಸಿಕೇಶನ್ ಬರುತ್ತದೆ, ಡ್ರಗ್ಸ್ ತಗೊಂಡಂತೆ. ಇನ್ನೂ ಅಳತೆ ಮೀರದೆ ಸಾವೇ ಬರುತ್ತದೆ ಅಂತೆಲ್ಲ ಉಂಟು. ಅಪ್ಪಯ್ಯ ದೀಕ್ಷಿತರ ಬಗ್ಗೆಯೇ ಒಂದು ಕಥೆಯೇ ಇದೆ. ಅವರಿಗೆ ಬುದ್ಧಿ ತನ್ನ ವಶದಲ್ಲಿದ್ದಾಗ, ಜಾಗೃತ ಅವಸ್ಥೆಯಲ್ಲಿದ್ದಾಗ, ತಾನು ಎಲ್ಲ ದೇವರು ದಿಂಡ್ರು ಪರಮಾತ್ಮ ಅಂತೀನಿ, ನನ್ನ ಕೈಯಲ್ಲಿ ನನ್ನ ಬುದ್ಧಿ ಇಲ್ಲದಿದ್ದಾಗ ಏನು ಮಾಡ್ತೀನೋ ತಿಳ್ಕೊಳ್ಬೇಕು ಅಂತ ಈ ದತ್ತೂರದ ರಸವನ್ನು ಕುಡಿದು ಶಿಷ್ಯರಿಗೆ ನಾನು ಏನು ಚೇಷ್ಟೆ ಮಾಡಿದ್ರು, ಏನು ಹೇಳಿದ್ರು, ಹೇಗೆ ವರ್ತಿಸಿದ್ರು ಅದನ್ನು ಗುರುತು ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ಆ ರಸ ಸೇವನೆ ಮಾಡಿದಾಗ ಆ ಉನ್ಮತ್ತ ಭಾವದಲ್ಲಿ ಅವರು 50 ಪದ್ಯ ಹೇಳಿದ್ರು. ಅದು ಆತ್ಮಾರ್ಪಣ ಸ್ತುತಿ, ಉನ್ಮತ್ತ ಪಂಚಾಶತ್ ಅಂತ ಆಯಿತು ಅಂತ ಕಥೆ ಇದೆ. ಹಾಗೆ ದತ್ತೂರ ಉನ್ಮಾದವನ್ನು ತಂದುಕೊಡುತ್ತದೆ ಅಂತಲೇ ಅದಕ್ಕೆ ಉನ್ಮತ್ತ ಅಂತ ಹೆಸರು. ಉನ್ಮತ್ತ ಮಾಸಾದ್ಯ ಹರಹ. ಶಿವನಿಗೆ ದತ್ತೂರ ಪುಷ್ಪ ಸಿಕ್ಕಿದ್ರೆ ಅದನ್ನು ತಲೆ ಮೇಲೆ ಇಟ್ಕೋತಾನೆ. ಮನ್ಮಥ ಹುಚ್ಚ ಸಿಕ್ಕಿದ್ರೆ ಅವನು ಇನ್ನಷ್ಟು ಹುಚ್ಚು ಮಾಡ್ತಾನೆ. ದ್ವಾವಪ್ಯಸೀಮಾಂ ಮುದಮುದ್ವಹೇತೆ. ಇಬ್ಬರಿಗೂ ಎಣೆಮೀರಿದ ಸಂತೋಷ ಆಗುತ್ತದೆ. ಪೂರ್ವ ಪರಸ್ಪರ್ಧಿತೆಯ ಪ್ರಸೂನಂ. ಶಿವ ಅದನ್ನು ಹೂವು ಅಂತ ತಲೆಗಿಟ್ಕೊಳ್ತಾನೆ. ನೂನಂ ದ್ವಿತೀಯೋ ವಿರಹಾಧಿಧೂನಂ. ಇನ್ನು ಹುಚ್ಚನಿಗೆ ಮತ್ತಷ್ಟು ಹುಚ್ಚಿನ ವಿರಹದ ಮೂಲಕ ಮನ್ಮಥ ಕೊಡ್ತಾನೆ. ಹಾಗಾಗಿ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಯಾರ ಹತ್ರ ಹೇಗೆ ಹೇಳ್ತೀವಿ, ಯಾವ ರೀತಿ ಕೆಲಸ ಮಾಡಿಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಕವಿ ತಿಳಿಸ್ತಾನೆ. ಇದು ಟಿಪಿಕಲ್ ಶ್ರೀಹರ್ಷೀಯ ಪದ್ಯ. ಅವನು ಇದೇ ಥರದ್ದೇ ಚಮತ್ಕಾರಗಳು ಮಾಡುವಂಥದ್ದು. ತಥಾಭಿಧಾತ್ರೀ ಮತರಾಜಪುತ್ರೀಂ ನಿರ್ಣೀಯತಾಂ ನೈಷಧಬದ್ಧರಾಗಾಂ ಅಮೋಚಿ ಚಂಚೂಪುಟ ಮೌನ ಮುದ್ರಾ ವಿಹಾಯ ಸಾತೇನ ವಿಹಸ್ಯ ಭೂಯಃ. ತಥಾ ಅಭಿಧಾತ್ರೀ ಮತ. ಹಾಗೆ ಹೇಳ್ತಾ ಇರ್ತಕ್ಕಂಥ ರಾಜಪುತ್ರಿನ ನೈಷಧಬದ್ಧರಾಗಾಂ ನಿರ್ಣೀಯ. ನಿಜವಾಗಲೂ ಇವಳು ನಲನಲ್ಲಿ ಅತ್ಯಂತ ಮನ್ಮಥ ಭಾವವನ್ನು ಹೊಂದಿದ್ದಾಳೆ, ಅಂದರೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ. ಆ ಕಾರಣ ನಾನು ಇವಳ ಜೊತೆ ಮಾತಾಡ್ಬೋದು. ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳಿದ್ಲು. ನಳಮಹಾರಾಜನ ದೌತ್ಯ ವಹಿಸಲು ಬಂದಿದ್ದಂಥ ಈ ಹಂಸಕ್ಕೆ ಅವಳಿಗೆ ನಿಜವಾಗಲೂ ಇಷ್ಟ ಇದೆಯಾ, ಅದು ಸೂಚ್ಯವಾಗಬಾರ್ದು, ವಾಚ್ಯವಾಗಬೇಕು, ಸ್ಪಷ್ಟವಾಗಬೇಕು ಅಂತ ಅನ್ನೋದಿತ್ತು. ಅದಾಯಿತು. ಹಾಗಾಗಿ ಚಂಚೂಪುಟ ಮೌನ ಮುದ್ರಾ ತೇನ ವಿಹಾಯಸ ಅಮೋಚಿ. ಅವನದೆಷ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ಹೇಳ್ತಾನೆ ನೋಡಿ, ಕರ್ಮಣಿ ರೂಪದಲ್ಲಿ. ಅದು ತನ್ನ ಚಂಚೂಪುಟದ ಮೌನ ಮುದ್ರೇನ ಒಡೆಯುತ್ತಂತೆ, ಬಿಡುತ್ತಂತೆ. ಬಿಟ್ಟುಕೊಂಡು ವಿಹಸ್ಯ, ಚೆನ್ನಾಗಿ ನಕ್ಕು, ಅತಿಶಯವಾಗಿ ಭೂಯ ನಕ್ಕು ಹೇಳ್ತದೆ. ಇದಂ ಯದಿಕ್ಷ್ಮಾಪತಿ ಪುತ್ರಿ ತತ್ವಂ ಪಶ್ಯಾಮಿ ತನ್ನ ಸ್ವವಿಧೇಯಮಸ್ಮಿನ್ ತ್ವಾಮುಚ್ಚಕೈ ಸ್ಥಾಪಯತಾ ನೃಪಂಚ ಪಂಚೇಶು ನೈವಾಜನಿ ಯೋಜನೇಯಂ. ಅಯ್ಯೋ, ಇದಂ ಯದಿ ಕ್ಷಮಾ ಪತಿಪುತ್ರಿ, ಭೂಮೀಂದ್ರನ ಮಗಳು
ಭೀಮಸೇನ ಮಹಾರಾಜನ ಮಗಳು ನೀನು, ಇದಾ ನಿನ್ನ ಹೃದಯ ತತ್ವಂ ಪಶ್ಯಾಮಿ, ಇದು ನಿಶ್ಚಯವೂ ಹಾಗಾದರೆ ತನ್ನ ಸ್ವವಿಧೇಯಮಸ್ಮಿನ್, ಏನು ಯೋಚನೆ ಮಾಡಬೇಡ ಈ ವಿಷಯದಲ್ಲಿ. ತ್ವಾಮುಚ್ಚಕೈ ಸ್ಥಾಪಯತ, ಆ ಪಂಚೇಶು ಮನ್ಮಥ ಪಂಚಬಾಣ ಯಾರಿದ್ದಾನೆ ನಿನ್ನನ್ನು ಸಂಕಟ ಪಡಿಸ್ತಾ ಇದ್ದಾನಲ್ಲ, ಅವನು ಮಹಾರಾಜನನ್ನು ಸಂಕಟ ಪಡಿಸ್ತಾ ಇದ್ದಾನೆ. ಹಾಗಾಗಿ ಇಬ್ಬರನ್ನೂ ನಾನು ಯೋಜನೆ ಮಾಡ್ತೀನಿ, ಸಂಯೋಜಿಸ್ತೀನಿ, ಏನೂ ತೊಂದರೆ ಇಲ್ಲ. ಇದು ಬಹಳ ಕಷ್ಟದ್ದೇನೂ ಅಲ್ಲ, ಮನ್ಮಥನಿಂದಲೇ ಇವೆಲ್ಲ ಆಗುತ್ತದೆ. ಪಂಚೇಶುನೈವ ಅಜನಿ ಯೋಜನಾ ಈಯಂ, ಮನ್ಮಥನೇ ಈ ಸಮಾಗಮಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಅವನೇ ಇದಕ್ಕೆ ಪುರೋಹಿತನಾಗಿದ್ದಾನೆ ಅಂತ ಹೇಳಿ ಮನ್ಮಥನ ವಿಕಾರ ನಳನಲ್ಲಿ ಹೇಗಾಗಿದೆ, ಅವನ ವಿರಹ ಯಾವ ಥರ ಇದೆ ಅನ್ನೋದನ್ನು ಹಲವು ಪದ್ಯಗಳಲ್ಲಿ ಹೇಳ್ತಾ ಬರ್ತಾನೆ. ಇಲ್ಲಿ ಕಾಮಶಾಸ್ತ್ರಕಾರರು, ನಾಟ್ಯಶಾಸ್ತ್ರಕಾರರು ಕೂಡ ಮನ್ಮಥ ದಶಾವಸ್ಥೆಗಳು ಅಂತ ಹೇಳ್ತಾರೆ, ವಿರಹ ದಶಾವಸ್ಥೆಗಳು ಅಂತಲೂ ಹೇಳ್ತಾರೆ. 10 ವಿಧವಾದ ಅವಸ್ಥೆಗಳು ಉಂಟು ಅಂತ. ಅದು ದರ್ಶನ, ಸ್ಪರ್ಶನ, ಶ್ರವಣ, ಕೀರ್ತನ ಅಂತೆಲ್ಲ ಆರಂಭವಾಗಿ ತಾಪನ, ಸ್ವೇದನ, ಬಾಷ್ಪಮೋಚನ, ಗುಣಕೀರ್ತನ, ಚಿತ್ತವಿಕಾರ, ಮತಿಭ್ರಮ, ಮೂರ್ಛ, ಕೊನೆಗೆ ಪ್ರಳಯ ಅಂದರೆ ಸಾವು ಅಂತ ಈ ಥರ 10 ಅಂತ ಹೇಳ್ತಾರೆ. ಆ 10ರಲ್ಲಿ ಒಂದೊಂದನ್ನು ಹೇಳ್ಕೊಂಡು ಬರ್ತಾನೆ. ಕೆಲವೊಂದು ಪದ್ಯಗಳನ್ನು ನೋಡ್ಬೋದು. ಯಾತಕ್ಕೆಂದರೆ ಅತಿಯಾಗಿಬಿಡುತ್ತೆ, ಕವಿ ತುಂಬ ಮಿತಿಮೀರಿ ಅದನ್ನು ವರ್ಣನೆ ಮಾಡ್ತಾನೆ. ಅದಕ್ಕಾಗಿ ಕೆಲವು ಪದ್ಯಗಳನ್ನು ಮಾತ್ರ ನಾವು ನೋಡಬಹುದು. ಒಂದಾದ ಮೇಲೆ ಒಂದು ಹೇಳ್ತಾ ಬರ್ತಾನೆ. ಲಿಪಿಂ ದೃಶಾ ಭಿತ್ತಿ ವಿಭೂಷಣಂ ತ್ವಾಂ ನೃಪ ಪಿಬನ್ ಆದರ ನಿರ್ನಿಮೇಷ ಚಕ್ಷುರ್ಜರೈರ್ ಅರ್ಪಿತಮಾತ್ಮಚಕ್ಷೂರಾಗಂ ಸದತ್ತೇ ರಚಿತಂ ತ್ವಯಾನು. ಈಗ ಅವನು ಚಿತ್ರಗತಿಯಾದ ನಿನ್ನನ್ನು ನೋಡ್ತಾನೆ. ಒಂದು ಅವಸ್ಥೆ ದರ್ಶನ ಇದೆಯಲ್ಲ ಅದು. ಲಿಪಿಂ ದೃಶಾ ಭಿತ್ತಿ ವಿಭೂಷಣಂ ತ್ವಾಂ ನೃಪಃ ಪಿಬನ್ ಆದರ ನಿರ್ನಿಮೇಷ, ನಿನ್ನ ಚಿತ್ರಗಳನ್ನು ಗೋಡೆಗಳಲ್ಲೆಲ್ಲ ಬರೆಸಿಕೊಂಡಿದ್ದಾನೆ ಆಲೇಖ್ಯ, ಅದನ್ನು ಕಣ್ಣುಗಳಿಂದ ಹೀರಿಬಿಡ್ತಾ ಇದ್ದಾನೋ ಅನ್ನುವಂತೆ ಎವೆಯಿಕ್ಕದೆ ನೋಡ್ತಾ ಇದ್ದಾನೆ. ಚಕ್ಷುರ್ಜರೈರರ್ಪಿತ ಮಾತ್ಮಚಕ್ಷೂರಾಗಂ, ಆಗ ಬರ್ತಾ ಇರತಕ್ಕಂಥ ಉಕ್ಕಿ ಬರುವ ಕಣ್ಣೀರು ಯಾವುದಿದೆ ಅದು ಚಕ್ಷುರಾಗ. ಇದು ಒಂದು ನೋಟದಿಂದ ಉಂಟಾಗುವ ಪ್ರಣಯಕ್ಕೆ ಚಕ್ಷುರಾಗ ಅಂತ ಹೇಳ್ತಾರೆ. ಕಣ್ಣು ಕೆಂಪಾಗುವುದು ಅಂತ ಒಂದರ್ಥ ಇದೆ, ಇನ್ನೊಂದರ್ಥ ಕಣ್ಣಿನ ಮೂಲಕ ಪ್ರೀತಿ ಬರತಕ್ಕಂಥದ್ದು ಅಂತ. ಪ್ರಣಯದಲ್ಲಿ ದರ್ಶನದಿಂದ ಬರುವುದು. ಮದುವೆಯಲ್ಲಿ ಅಂತಃಪಟವನ್ನು ಹಿಡಿದಾಗ ಪರಸ್ಪರ ವಿಲೋಕನ ಆಗ ಮಾಡಬೇಕು ವಧುವರರು ಅಂತ ಉಂಟು. ಅದು ಚಕ್ಷುರಾಗ, ಪ್ರಥಮ ಪ್ರಣಯ ಆಗ ಆಗಬೇಕು ಅಂತ. ಇಲ್ಲಿ ಹಾಗೆ ಅಲ್ಲಿಂದ ಆರಂಭವಾಗುತ್ತದೆ ಪ್ರಥಮ ಪ್ರಣಯ. ಆಮೇಲೆ ಅದರೇ ಭಾವವನ್ನು ವಿಸ್ತರಿಸ್ತಾನೆ. ಪಾತುರ್ದೃಶಾಲೇಖ್ಯಮಯೀಂ ನೃಪಸ್ಯ ನಿಮೀಲಯಾಸ್ತೆ ಮಮೇದ ಮಿತ್ಯಶೃಣಿನೇತ್ರವೃತ್ತೇ ಪ್ರೀತಿರ್ನಿಮೇಷಚ್ಛದಯಾ ನಿಮೇಷಚ್ಛಿದಯಾ ವಿವಾದ. ಇದು ಒಳ್ಳೆಯ ಚಮತ್ಕಾರ ಒಂದು. ಪಾತುರ್ದೃಶಾಲೇಖ್ಯಮಯೀಂ, ದೃಶಾ ಆಲೇಖ್ಯಮಯೀಂ ಪಾತು ನೃಪಸ್ಯ, ಆದರೆ ಕಣ್ಣಿಂದಲೇ ಹೀರಿಕೊಳ್ತಾ ಇರತಕ್ಕಂಥ ನಿನ್ನ ಸೌಂದರ್ಯವನ್ನು ಹೀರುವ ಮಹಾರಾಜನ ತ್ವಾಂ ಆದರಾತ್ ಅಸ್ತ ನಿಮೀಲಯ, ಯವೇನೂ ಇಕ್ಕದೆ ನೋಡ್ತಾ ಇದ್ದಾನಲ್ಲ. ಮಮೇದ ಮಿತ್ಯಶೃಣಿ ನೇತ್ರವೃತ್ತೇ ಪ್ರೀತೇ ನಿಮೇಷಚ್ಛಿದಯ ವಿವಾದ. ಆಗ ಆ ಕಣ್ರೆಪ್ಪೆಗಳು ಸೇರಿಕೊಳ್ಳುತ್ತವಲ್ಲ, ಕಣ್ರೆಪ್ಪೆಗಳು ಸೇರಿಕೊಂಡಾಗ ಕಣ್ಣೀರು ಒಮ್ಮೆ ಬರುತ್ತದೆ. ಆಗ ಇವಳನ್ನು ಕಂಡು ಆನಂದ ಬಾಷ್ಪವೋ ವಿರಹದ ದುಃಖ ಬಾಷ್ಪವೋ ಬಂದದ್ದು ನನ್ನ ಕಾರಣದಿಂದ ಅಂತ ರೆಪ್ಪೆಗಳ ಮಧ್ಯದಲ್ಲಿ ಜಗಳ ಆಗುತ್ತದೆ ಅಂತ. ಅಂದರೆ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಕಣ್ಣು ತುಂಬ ನೀರು ತುಂಬಿಕೊಂಡಾಗ ಆ ನೀರು ಚಿಮ್ಮುವುದು ಯಾವಾಗ? ರೆಪ್ಪೆಗಳು ಸೇರಿದಾಗ. ಅದನ್ನು ಗಮನಿಸಿಕೊಂಡಿದ್ರೆ ಆಗುತ್ತದೆ. ಅದಕ್ಕೆ ನಾವು ಕಣ್ಣಾಲಿ ತುಂಬಿಕೊಂಡಾಗಲೂ ಅತ್ತಿದ್ದು ಗೊತ್ತಾಗಬಾರದು ಅಂದರೆ ಕಣ್ರೆಪ್ಪೆ ಮಿಟುಕಿಸಬಾರ್ದು. ಹೀಗೆ ನಿರ್ನಿಮೇಷವಾಗಿ ನೋಡ್ತಾ ಇರಬೇಕು. ಆಗ ಮಾತ್ರ ಕಂಬನಿ ತುಳುಕೋಲ್ಲ. ಅದು ಬಹಳ ಒಳ್ಳೆಯ ಸೈನ್ಸ್ ಅಲ್ಲಿರ್ತಕ್ಕಂಥದ್ದು. ಈ ಪಾತ್ರೆಗಳಲ್ಲಿ ಲೋಟಗಳಲ್ಲಿ ನೀರು ತುಂಬಿದಾಗ ಸ್ವಲ್ಪ ತುಂಬುತ್ತಾ ಇದ್ದಂತೆಯೇ ಆಚೆಯಿಂದ ಚೆಲ್ಲೋದಿಕ್ಕೆ ಆರಂಭ ಆಗುತ್ತೆ. ಯಾಕೆ ಅಂತಂದರೆ ಈ ಕಂಠದಲ್ಲಿ ಪಾಸೆ ಅಂತೀವ, ಒದ್ದೆ ಇದ್ದಾಗ ಆ ಒದ್ದೆಯನ್ನೆಲ್ಲ ಒರೆಸಿಬಿಟ್ಟು ನೀರು ಸುರಿದ್ರೆ ಅದು ತನ್ನದೇ ಆದಂಥ ರೀತಿಯಲ್ಲಿ ಒಂದು ಸ್ವಲ್ಪ ಪೀನ ಮಸೂರದ ಹಾಗೆ ಉಬ್ಬಿಕೊಂಡಲ್ಲೇ ನಿಂತ್ಕೊಳ್ಳುತ್ತೆ. ಅಪ್ಪರ್ ಮಿನಿಸ್ಕಸ್, ಲೋಯರ್ ಮಿನಿಸ್ಕಸ್ ಅಂತೆಲ್ಲ ಹೇಳಿಬಿಟ್ಟು ಆ ದ್ರವಗಳಿಗೆ ಹೇಗಿರುತ್ತದೆ ಅಂತೆಲ್ಲ ಗುರುತಿಸಿ ಹೇಳ್ತಾರೆ. ಅಂದರೆ ಒಂದು ಸ್ವಲ್ಪ ಉಬ್ಬಿಕೊಂಡಂತೆ ತೆಳ್ಳಗಿರುವ ಪೂರಿ ತರಹ ಮೇಲೆ ಇರ್ತದೆ.
ಅಂದರೆ ಅದಷ್ಟು ತುಂಬಿಕೊಂಡ್ರೂ ಅದು ಸರ್ಫೇಸ್ ಟೆನ್ಷನ್ ಅಂತ, ಅದು ಒಂದು ಭೌತಶಾಸ್ತ್ರೀಯವಾದ ಪ್ರಕ್ರಿಯೆ. ಆ ಮೇಲ್ಮೆಯ ಸೆಳೆತ ಇರೋದ್ರಿಂದ ಅದು ಹೊರಕ್ಕೆ ನೀರು ಅಥವಾ ಇನ್ಯಾವುದೇ ದ್ರವ ಉಕ್ಕಿ ಬರದಂತೆ, ಚೆಲ್ಲಿ ಹೋಗದಂತೆ ಕಾಪಾಡಿಕೊಳ್ಳುತ್ತದೆ. ಅದೇ ಕಣ್ರೆಪ್ಪೆ ಅಮುಕು ಬಿಟ್ಟಾಗ ನೀರು ಹೊರಟೋಗುತ್ತೆ. ಕಣ್ರೆಪ್ಪೆ ತುಂಬಿದಾಗ ಆ ಒಂದು ಸರ್ಫೇಸ್ ಟೆನ್ಷನ್ನಿನ ಕಾರಣದಿಂದಲೇ ನಿಂತಿರುತ್ತದೆ ನೀರು, ಆಮೇಲೆ ಹೊರಟೋಗುತ್ತದೆ. ನಮ್ಮ ಕವಿಗೆ ಸರ್ಫೇಸ್ ಟೆನ್ಷನ್ ಏನೂ ಗೊತ್ತಿಲ್ಲ, ಅವನಿಗೆ ಲೋಕಾನುಭವ ಚೆನ್ನಾಗಿದೆ, ಲೋಕ ಪರಿಜ್ಞಾನ, ಲೋಕ ಅವೇಕ್ಷಣ ಚೆನ್ನಾಗಿದೆ. ಯಾಕೆಂದರೆ ನಿನ್ನೆ ಯಾರೋ ಒಬ್ಬರು ವಾಟ್ಸಪ್ ಮೆಸೇಜ್ ಕಳಿಸಿದ್ರು, ಯಾರೋ ಮುಖ್ಯ ಮಹಾಮಂತ್ರಿವರ್ಯರು ಯಾರೋ ಒಬ್ಬರು ಸಂಸ್ಕೃತ ಮಾತಾಡ್ತಾ ಇದ್ದರೆ ಡಯಾಬಿಟೀಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಹೋಗೇ ಬಿಡುತ್ತದೆ ಅಂತ. ಪಾಪ ನಮ್ಮ ಒಳ್ಳೆಯ ಸತ್ಕವಿ ಶಂಕರ್, ನಾನು ಸಂಸ್ಕೃತದಲ್ಲಿ ಪದ್ಯ ಬರೆದು ಮಾಡಿದ್ರು ಕೂಡ ಡಯಾಬಿಟೀಸ್ ಬಂತಲ್ಲ ಅಂತ ತಮಾಷೆ ಮಾಡಿದರು. ಅಯ್ಯೋ ನಿಂದೇನಿದೆಯಪ್ಪ, 40 ವರ್ಷದಿಂದ ಅಹೋರಾತ್ರವು ಸಂಸ್ಕೃತವನ್ನೇ ಮಾತಾಡಿಕೊಂಡು ಮನೆಯಾಕೆ ಜೊತೆನೂ ಸಂಸ್ಕೃತದಲ್ಲೇ ವ್ಯವಹರಿಸ್ತಾ ಅವರ ಮಗನೇ ಮೊದಲ ಸಂಸ್ಕೃತ ಪುತ್ರ ಅಂತ ಆಗಿರುವ ನಮ್ಮ ಜನಾರ್ದನ ಹೆಗಡೆಯವರು ಪಾಪ ಆ ಬಾಧೆಯಿಂದ ಒದ್ದಾಡ್ತಾ ಇದ್ದಾರೆ. ಹೀಗಾಗಿ ಮಿನಿಸ್ಟ್ರಿಗೆ ಸಂಸ್ಕೃತದ ABCDನೂ ಗೊತ್ತಿಲ್ಲ ಅಂತ ಗೊತ್ತಾಗುತ್ತದೆ ಅಂತ. ಏಕೆಂದರೆ ಸಂಸ್ಕೃತದ ಮಹಿಮೆಯನ್ನು ಕೊಂಡಾಡಬೇಕು ಅಂತ ಸುಳ್ಳು ಹೇಳಬೇಕಾಗಿಲ್ಲ. ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿರೋ ಸತ್ಯಗಳು ಟನ್ನುಗಟ್ಟಲೆ ಇವೆ. ನಾವು ಯಾವ್ಯಾವುದನ್ನು ಕದ್ದು ಮುಚ್ಚಿ ಹೇಳ್ಕೊಂಡು ಹೋಗಬೇಕಾಗಿಲ್ಲ. ಸಂಸ್ಕೃತದಲ್ಲಿ ಇಲ್ಲದ ವಿಜ್ಞಾನವನ್ನು ಹುಡ್ಕೋಬೇಕಾಗಿಲ್ಲ, ಇರುವ ವಿಜ್ಞಾನವನ್ನು ಹೇಳೋಣ. ಅದಕ್ಕಿಂತ ಮಿಗಿಲಾದದ್ದು ಕಾವ್ಯ ಇದೆ, ಅದಕ್ಕಿಂತ ಮಿಗಿಲಾಗಿ ಶಾಸ್ತ್ರವಿದೆ, ಕಲೆ ಸ್ವಾರಸ್ಯಗಳೆಲ್ಲ ಇವೆ. ಹಾಗೆ ಇಂಥವನ್ನೆಲ್ಲ ನೋಡಿಕೊಂಡು ಅಲ್ಲಿ ಇಂಥದ್ದಿತ್ತು ಅಂಥದ್ದಿತ್ತು ಅಂತ ಏನನ್ನೋ ಹೇಳೋದಕ್ಕೆ ಹೊರಟು ಬಿಟ್ಟರೆ ಕವಿಗೂ ಸತ್ಯಕ್ಕೂ ಎರಡು ಅಪಚಾರ ಆಗುತ್ತದೆ. ರೆಪ್ಪೆಗಳ ಮಧ್ಯೆ ಸ್ಪರ್ಧೆ ಆರಂಭವಾಯಿತು ಅಂತ ಆ ರೀತಿ ಚಮತ್ಕಾರ ಮಾಡ್ತಾನೆ. ಆಮೇಲೆ ಮುಂದಿನ ಹಂತವನ್ನು ಹೇಳ್ತಾನೆ. ತ್ವಮೃದ್ಗತ ಭೈಮಿ ಬಹಿರ್ಗತಾಪಿ ಪ್ರಾಣಾಯಿತ ನಾಸಿಕಯಾಸ್ಯಗತ್ಯ ನ ಚಿತ್ರಮಾಕ್ರಾಮತಿ ತತ್ರ ಚಿತ್ರಂ ಏತನ್ವನೋ ಯದ್ ಭವದೇಕವೃತ್ತಿ. ಈಗ ಚಿಂತನ ದರ್ಶನ ಆದಮೇಲೆ ತ್ವಂ ಹೃದ್ಗತಾ ಭೈಮಿ, ನೀನು ಅವನ ಹೃದಯದಲ್ಲಿದ್ದೀಯಾ. ಬಹಿರ್ಗತಾಪಿ ಪ್ರಾಣಾಯಿತ ನಾಸಿಕಯಾಸ್ಯಗತ್ಯ, ಮೂಗಿಂದ ಉಸಿರಿನ ರೂಪದಲ್ಲಿ ಹೊರಗೆ ಬಂದು ನೀನು ಒಳಗಿದ್ದವಳು ಹೊರಗೂ ನಿಂತುಕೋತೀಯ ಅಂತ. ಅಂದರೆ ಅಂತರಂಗದಲ್ಲಿ ಜೀವವಾಗಿ ತುಂಬಿಕೊಂಡವಳು ಪ್ರಾಣದ ಮತ್ತೊಂದು ರೂಪವೇ ವಾಯುವಾಗಿ ನಿಶ್ವಾಸವಾಗಿ ಬಂದಾಗ ನ ಚಿತ್ರ ಆಕ್ರಾಮತಿ ತತ್ರ ಚಿತ್ರಂ ಏತನ್ಮನೋ ಯದ್ ಭವದೇಕ ವೃತ್ತಿ. ಆದರೆ ನೀನು ಚಿತ್ರವನ್ನು ಆಕ್ರಮಿಸಿಕೊಳ್ತಾ ಇಲ್ಲ. ಅದು ಹೇಗೆ ಅಂತ ಆಶ್ಚರ್ಯವಾಗ್ತಾ ಇದೆ. ಅಂದರೆ ಒಳಗಡೆ ಇರೋವಳು ಹೊರಗೆ ಬಂದ ತಕ್ಷಣ ಚಿತ್ರದಲ್ಲಿ ಬಂದು ಕೂತ್ಕೋಬೇಕು, ಹಾಗೆ ಕೂತ್ಕೋತಿಲ್ಲ. ಒಳಗೂ ಇದ್ದಾಳೆ, ಇಲ್ಲೂ ಇದ್ದಾಳೆ, ಹೊರಗಡೆ ಚಿತ್ರರೂಪದಲ್ಲೂ ಇದ್ದಾಳೆ. ಈ ರೀತಿಯಾಗಿರ್ತಕ್ಕಂಥದ್ದು ಬಹಳ ಆಶ್ಚರ್ಯಕಾರಿಯಾಗಿದೆ. ಅದು ಅವನಿಗೆ ತುಂಬ ವಿಲಕ್ಷಣವಾದ ಭಾವವನ್ನು ಉಂಟು ಮಾಡ್ತಾ ಇದೆ ಅಂತ. ಅಲ್ಲಿ ವಿವರಣೆಗಳನ್ನು ತುಂಬ ವಿಧವಾಗಿ ಹೇಳಬಹುದು. ಮನಶ್ಚಿತ್ರ ಎಲ್ಲದಕ್ಕಿಂತ ಮುಖ್ಯವಾದಂಥ ಚಿತ್ರ. ಆ ಚಿತ್ರ ಹೊರಗಡೆಯೂ ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತ, ನಿಶ್ವಾಸ ರೂಪದಿಂದ ಬಂದು ಆಗ್ತಾ ಇದೆ. ಹಾಗಿದ್ದರೂ ಅಂತರಂಗದ ಚಿತ್ರ ಹೋಗ್ತಾ ಇಲ್ಲ ಅಂತ. ನಮ್ಮಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡುವಾಗ ನಮ್ಮ ಅಂತರಂಗದ ಚೈತನ್ಯವೇ ಬಹಿರಂಗದ ವಿಗ್ರಹದಲ್ಲಿ ಬಂದು ತುಂಬಿಕೊಂಡು ಆ ಮೂಲಕ ಪೂಜೆಯ ಕೊನೆಯವರೆಗೂ ನಡೆಯಲಿ ಅಂತೆಲ್ಲ ಹೇಳ್ತೇವಲ್ಲ. ಹಾಗೆ ಅಂತರಂಗದಲ್ಲಿ ಅವಳು ಇದ್ದೇ ಇದ್ದಾಳೆ. ಹಾಗಂತ ತಕ್ಷಣ ನಮ್ಮ ಪ್ರಾಣ ಮಮ ಪ್ರಾಣಾಹ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಯಾವತ್ ಪೂಜಾವಸಾನಕಂ ಚಿರೇನ ತಿಷ್ಟಂತು ಅಂತೆಲ್ಲ ಹೇಳ್ತೀವಿ ಪ್ರಾಣ ಪ್ರತಿಷ್ಠೆ ಮಾಡುವಾಗ. ಹಾಗಂದ ತಕ್ಷಣ ನನ್ನ ಪ್ರಾಣನೂ ಹೋಗ್ಬಿಡೋಲ್ಲ, ಅದು ಅಲ್ಲೇ ಇರುತ್ತದೆ. ಅಂದರೆ ಇಲ್ಲಿಗೆ ಬಂತಾ ಇಲ್ಲವಾ, ಅದು ಒಂದು ಸಮಸ್ಯೆ, ಅದು ಒಂದು ಸಂದೇಹ, ಅದು ಒಂದು ಸ್ವಾರಸ್ಯ. ಹೀಗೆ ಅನೇಕ ವಿಧವಾದ ಅರ್ಥಗಳಿಗೆ ಅವಕಾಶ ಕೊಡುವಂಥ ಚಮತ್ಕಾರ ಪದ್ಯ. ಆಮೇಲೆ ಸ್ಮರಣೆ, ಅದಾದ ಮೇಲೆ ಸಂಕಲ್ಪ ನಿಶ್ಚಯ. ಹೃತ್ತಸ್ಯ ಯನ್ಮಂತ್ರಯತೆ ರಹಸ್ತ್ವಾಂ ತದ್ವ್ಯಕ್ತ ಮಾಮಂತ್ರಯತೆ ಮುಖಂ ಯತ್ ತದ್ವೈರಿ ಪುಷ್ಪಾಯುಧಂ ಯುಧಮಿತ್ರಚಂದ್ರ ಸಖ್ಯೌಚಿತಿ ಸಾ ಖಲು ತನ್ಮುಖಸ್ಯ. ತುಂಬ ಪ್ರೌಢವಾದ ಸೊಫಿಸ್ಟಿಕೇಶನಿನ ಪದ್ಯ ಇದು. ಹೃತ್ತಸ್ಯ ಯನ್ ಮಂತ್ರಯತೆ ರಹಸ್ತ್ವಾಂ ತದ್ವ್ಯಕ್ತಂ ಆಮಂತ್ರಯತೆ ಮುಖಂ ತತ್. ನಲನ ಹೃದಯದಲ್ಲಿ ನೀನು ಒಳಗಿದ್ದಾಗ ಯಾವ ಆಲೋಚನೆ ಹುಟ್ಟುತ್ತದೆ, ಅವನ ಜೊತೆ ಯಾವ ಸಂವಾದ ನಡೆಯುತ್ತದೆ, ತದ್ವ್ಯಕ್ತಂ ಆಮಂತ್ರಯತೆ ಮುಖಂ ಯತ್, ಅದು ಬಾಯಿನಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಅಂದರೆ ನಳ ಮಾತಾಡ್ತಾ ಇರೋದು ತನ್ನ ಮಾತಲ್ಲ, ಅವನೊಳಗಿರುವ ನೀನು ಅವನ ಜೊತೆ ಆಡದ ಮಾತು, ಅವನು ನಿನ್ನ ಜೊತೆ ಮಾತಾಡಿದ್ದು, ಅದು ನೇರವಾಗಿ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ನಳನ ಮಾತು ಅಂತ ಏನಿದೆ ಅದು ಅವನು ನಿನ್ನೊಡನೆ ಆಡ್ತಾ ಇರೋ ಮಾತು ಅಷ್ಟೇ ಬಾಯಿನಲ್ಲಿ ಬರೋದು.
ಬಹಳ ಚೆನ್ನಾಗಿರ್ತಕ್ಕಂಥ ಸೂಕ್ಷ್ಮ. ಕಾರಣ ಇಷ್ಟೇ, ಯಾವುದೇ ಒಂದು ಮಗ್ನತೆ ವ್ಯಗ್ರತೆ ಬಂದವರು ಇನ್ಯಾರು ಮಾತಾಡಿಸಿದ್ರು ಅವ್ರು ಏನೋ ಉತ್ತರ ಕೊಡ್ತಾ ಇರ್ತಾರೆ. ನೋಡಿದ್ರೆ ಆ ವ್ಯಕ್ತಿಯಲ್ಲಿಯೋ ವಸ್ತುವಲ್ಲಿಯೋ ಅವರ ಮನಸ್ಸಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದಾರೆ ಹೊರತು ಬೇರೆದು ಆಡ್ತಲೇ ಇಲ್ಲ. ಕಾಳಿದಾಸನ ವಿಕ್ರಮೋರ್ಷಿದ ಒಂದು ಸುಂದರವಾದ ಸಂದರ್ಭ ನೆನಪಾಗುತ್ತದೆ. ಉರ್ವಶಿ ಪುರೂರವನಲ್ಲಿ ಮಿಗಿಲಾಗಿ ಆಸಕ್ತಳಾಗಿದ್ದಳು. ಆದರೆ ಪುರೂರನ ಬಳಿ ಬಂದು ತನ್ನ ಪ್ರೀತಿಯನ್ನು ಒಂದು ಪತ್ರ ರೂಪದಲ್ಲಿ ಬರೆದು ವ್ಯಕ್ತಪಡಿಸಿಕೊಂಡು ಮಾತಾಡ್ತಾ ಇರುವಷ್ಟರೊಳಗೆ ದೇವಲೋಕದಿಂದ ಕರೆ ಬಂತು. ಭರತನಿಂದ ಒಂದು ರಂಗಪ್ರಯೋಗ ನಿರ್ದೇಶಿಸಲ್ಪಡ್ತಾ ಇದೆ. ಸಾಕ್ಷಾತ್ ಸರಸ್ವತಿಯೇ ಅದಕ್ಕೆ ಸಾಹಿತ್ಯ ಬರೆದಿದ್ದಾಳೆ. ಅಷ್ಟರಸಾತ್ಮಕ ಪ್ರಯೋಗ, ಶೃಂಗಾರ ವೀರಾದಿ 8 ರಸಗಳು ಇರತಕ್ಕಂಥ ಪ್ರಯೋಗ. ಅದು ಸಮುದ್ರ ಮಥನ ಅಥವಾ ಅಮೃತ ಮಥನ ಅಂತ ಮೊದಲ ರಂಗಪ್ರಯೋಗ ಅದು ಅಂತ ನಾಟ್ಯಶಾಸ್ತ್ರದಲ್ಲೂ ಬರ್ತದೆ. ಅದನ್ನು ದೇವ ಭೂಮಿಯಲ್ಲಿ ಮಾಡಬೇಕು, ದೇವಲೋಕದ ರಸಿಕರಿಗೆಲ್ಲ ಸಂತರ್ಪಣವಾಗುವಂತೆ ಆ ನಾಟ್ಯ ಪ್ರಯೋಗ ಅಂತ ಕರೀತಾರೆ. ಅದಕ್ಕೆ ಅವಳು ಹೋಗಲೇಬೇಕು. ಪುರೂರನ ಜೊತೆ ಒಂದೆರಡು ಮಾತಾಡೋಕ್ಕೂ ಪುರುಸೊತ್ತಾಗೋದಿಲ್ಲ. ಪರಾಧೀನವಾದಂಥ ಬದುಕವಳದು ಹೊರಟೋಗ್ತಾಳೆ. ಅಲ್ಲಿ ಅವಳು ಲಕ್ಷ್ಮಿಯ ವೇಷ ಹಾಕಿರ್ತಾಳೆ. ಆಗ ನಳನ ಜೊತೆ ಪುರೂರವನ ಜೊತೆ ಮಾತಾಡಲಿಲ್ಲ, ಅವನ ಜೊತೆ ಹೆಚ್ಚು ಕಾಲ ಕಳೆಯಲಿಲ್ಲ ಅಂತನ್ನುವ ಕೊರಗಿನಲ್ಲೇ ಹೋಗಿದ್ರಿಂದ ಅವಳಿಗೆ ಲಕ್ಷ್ಮಿಯ ವೇಷ ಹಾಕಿದರೂ ಮನಸ್ಸಿನಲ್ಲಿ ಉರ್ವಶಿತ್ವವೇ ಇದೆ. ನೀನು ಯಾರನ್ನು ಇಷ್ಟಪಡ್ತೀಯಾ ಅಂದರೆ ಕಸ್ಮಿನ್ ರತಿಹಿ ಅಂತಂದರೆ ಪುರುಷೋತ್ತಮೆ ಅಂತ ಅನ್ಬೇಕು, ಪುರೂರವಸಿ ಅಂತಂದುಬಿಡ್ತಾಳೆ. ಅದಾದ ತಕ್ಷಣ ನೋಡಿ, ಆ ಯಾವ ಲಕ್ಷ್ಮಿಯ ಪಾತ್ರ ವಹಿಸ್ತಿದ್ದಳೋ ಆ ಲಕ್ಷ್ಮಿಯೇ ಅಲ್ಲಿದ್ದಾಳೆ. ಅವಳು ಅತ್ತೆ. ನಾಟಕ ಬರೆದವಳು ಸೊಸೆ. ಡೈರೆಕ್ಟ್ ಮಾಡ್ತಾ ಇರ್ತಕ್ಕಂಥವನು ಭರತ, ನಾಟ್ಯಶಾಸ್ತ್ರದ ಪ್ರವರ್ತಕ. ಅತ್ತೆಗೆ ಮೊದಲೇ ಸೊಸೆಯನ್ನು ಕಂಡ್ರೆ ಆಗೋಲ್ಲ. ಒಂದು ಅತ್ತೆ ಸೊಸೆ ವೈರ, ಇನ್ನೊಂದು ಲಕ್ಷ್ಮೀ ಸರಸ್ವತಿ ವೈರ, ಎರಡೆರಡು ವೈರ. ಸಿರಿಗೂ ಈ ಒಂದು ವಿದ್ಯೆಯ ಸಿರಿಗೂ ವೈರ. ಹಾಗಿರುವಾಗ ಅತ್ತೆಗೆ ಸೊಸೆ ತನ್ನ ಬದುಕನ್ನು ಹಾಳು ಮಾಡಬೇಕು ಅಂತ, ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು ಅಂತ ನೀನೇ ಹೀಗೆ ಸಾಹಿತ್ಯ ಬರೆದಿರ್ತೀಯ ಅಂತ ದೂರುವ ಅವಕಾಶ. ಇನ್ನು ಸೊಸೆಗೆ ಎಲ್ಲಕ್ಕೂ ಅಷ್ಟಮೇಲೆ ಹಿಡಿದು ಪಂಚಮೇಲೆ ಹಾಕ್ತಕ್ಕಂಥ ಅತ್ತೆ ಗ್ರಹಚಾರ ಕೆಟ್ಟು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದೆ ಅಂತ ನನ್ನನ್ನು ಬೈತಾಳಲ್ಲ ಅಂತ ಕಾತರ. ಹಾಗಾಗಿ ಅತ್ತೆ ಮುಂದೆ ತನ್ನ ಮರ್ಯಾದೆ ಉಳಿಸ್ಕೊಳ್ತಕ್ಕಂಥ ಕಳವಳ ಸರಸ್ವತಿಗೆ. ಇಂಥ ಸರಸ್ವತಿ ಲಕ್ಷ್ಮೀರ ಮಧ್ಯೆ ತಾನು ನಿರ್ದೇಶನ ಮಾಡುವ ಮೂಲಕ ವೈರವನ್ನು ತಂದಾಕ್ಬಿಟ್ನಲ್ಲ ಅಂತ ಭರತನಿಗೆ ಕಳವಳ. ಯಾಕೆಂದರೆ ಸರಸ್ವತಿ ತೋರಿಸ್ಬಿಡ್ತಾಳೆ, ನನ್ನ ಸ್ಕ್ರಿಪ್ಟ್ ನೋಡತ್ತೆ ಹೀಗೆ ಇದ್ದಿದ್ದು, ಪುರೂರವ ಅಲ್ಲ ಪುರುಷೋತ್ತಮ ಅಂತ ನಾನು ಬರೆದಿದ್ದು, ಭರತಾನೇ ಸ್ಟೇಜ್ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಿದ್ದಾನೆ. ನಾವು ನೋಡಿದ್ದೀವಿ ಎಷ್ಟೋ ಕಡೆ ಡೈರೆಕ್ಟರ್ ಸ್ಕ್ರಿಪ್ಟ್ ಅಂತ ಬೇರೆಯೇ ಇರುತ್ತೆ. ಯಾವುದೋ ನಾಟಕ ಮಾಡ್ತಾರೆ, ಆ ನಿರ್ದೇಶಕ ತನ್ನ ಮನಸ್ಸೋ ಇಚ್ಛೆ ಬದಲಾಯಿಸ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ನೀನೇ ಬದಲಾಯಿಸ್ಕೊಂಡಿದ್ದೀಯಾ ಅಂತ ಅಂದುಬಿಟ್ರೆ ತನ್ನ ಗತಿ ಏನು? ತನ್ನ ನಾಟ್ಯಶಾಸ್ತ್ರ ತ್ರಿಮೂರ್ತಿಗಳ ಅನುಗ್ರಹದಿಂದ ನಡೆಯಬೇಕಾದದ್ದು. ಹೀಗೆ ಆರ್ಟಿಸ್ಟಿಕ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಉಂಟು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ. ಅದಕ್ಕಾಗಿ ಶಾಪವೇ ಕೊಟ್ಬಿಟ್ಟ, ನೀನು ಭೂಲೋಕಕ್ಕೆ ಬೀಳು ಅಂತ. ಹೀಗೆ ಈ ಸಮಸ್ಯೆಗಳೆಲ್ಲ ಬೇಕಾದಂತೆ ಇರೋದು ಯಾತಕ್ಕೆ? ಮನಸ್ಸು ಇನ್ನೆಲ್ಲಿಯೋ ಲಗ್ನವಾಗಿದ್ದಾಗ ನಾವು ಆಡುವುದು ಇನ್ನೊಬ್ಬರ ಜೊತೆಗಿನ ಮಾತು ಅಂತಾದರೂ ಅದು ಅವರ ಜೊತೆಗಿನ ಮಾತೇ ಆಗಿರುತ್ತದೆ ಅಂತ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ತದ್ವ್ಯಕ್ತ ಆಮಂತ್ರಯತೆ ಮುಖಂ ಯತ್ ತದ್ವೈರಿ ಪುಷ್ಪಾಯುಧ ಮಿತ್ರ ಚಂದ್ರ ಸಖ್ಯೌಚಿತಿ ಸಾ ಖಲು ತನ್ಮುಖಸ್ಯ. ಇನ್ನು ಚಂದ್ರ ಅನ್ನೋನು ಕೂಡ ನಿನ್ನ ಮುಖಕ್ಕೆ ಹೋಲಿಕೆ ಅನ್ನೋದೇನೆ ಅಷ್ಟೇ ಇರತಕ್ಕಂಥದ್ದು, ಇನ್ಯಾವುದೂ ಅಲ್ಲ ಅಂತ. ತದ್ವೈರಿ ಪುಷ್ಪಾಯುಧ ಮಿತ್ರ ಚಂದ್ರ ಸಖ್ಯೌಚಿತಿ ಸಾಕಲು ತನ್ಮುಖಸ್ಯ ಅಂದರೆ ನಳನಿಗೆ ಚಂದ್ರನನ್ನು ನೋಡೋದು ಯಾತಕ್ಕೆ ಅಂದರೆ ನಿನ್ನ ಮುಖಕ್ಕೆ ಹೋಲಿಕೆ ಇದೆ ಅಂತ. ಮತ್ತೂ ಒಂದು ಏನಂದರೆ ನಳನಿಗೆ ಮನ್ಮಥ ವೈರಿಯಾಗಿದ್ದಾನೆ ಈ ವಿರಹವನ್ನು ಉಂಟು ಮಾಡುವ ಮೂಲಕ. ಆ ಶತ್ರುವಿನ ಮಿತ್ರ ಚಂದ್ರ. ನಮಗೆ ಗೊತ್ತಿದೆ ಚಂದ್ರ ಮನ್ಮಥನಿಗೆ ಗೆಳೆಯ ಅಂತ ಹೇಳಿಬಿಟ್ಟಿದ್ದಾನೆ. ಭೋಜಪ್ರಬಂಧದ ಒಂದು ಶ್ಲೋಕದಲ್ಲಿ ಬರುತ್ತದಲ್ಲ, ಜಡಾತ್ಮ ಸುಹೃತ್ ಅಂತ ಚಂದ್ರ, ಸುಹೃದಪಿ ಜಡಾತ್ಮ ಹಿಮಕರಹ ಅಂತ ಕವಿ ಹೇಳ್ತಾನೆ. ಮನ್ಮಥನಿಗೆ ನಿರಂತರವಾದ ಸ್ನೇಹಿತರು ಚಂದ್ರ, ವಸಂತ, ಮಲಯಾನಿಲ ಹೀಗೆಲ್ಲ ಇದ್ದಾರೆ. ಅವರಲ್ಲಿ ಚಂದ್ರ ಮುಖ್ಯನಾದವನು. ಹಾಗಾಗಿ ತದ್ವೈರಿ ಪುಷ್ಪಾಯುಧ ಮಿತ್ರ ಚಂದ್ರ ಸಖ್ಯ ಉಚಿತಿ ಸಾಕಲು ತನ್ಮುಖಸ್ಯ. ಹಾಗಾಗಿ ಚಂದ್ರನ ಜೊತೆ ಸಹಾಯ ಬೇಕು. ಯಾಕೆ? ತನ್ನ ವೈರಿಯನ್ನು ತನ್ನ ಕಡೆಗೆ ತಿರುಗಿಸ್ಕೋಬೇಕು ಅಂತಂದರೆ ಶತ್ರುವಿನ ಮಿತ್ರನನ್ನು ಸ್ವಲ್ಪ ಅನುಕೂಲ ಮಾಡಿಕೊಳ್ಬೇಕು. ಇದು ರಾಜನೀತಿ.
ಮತ್ತೊಂದು ಚಂದ್ರನ ಜ್ಞಾಪಿಸಿಕೊಳ್ಳೋದು, ಚಂದ್ರನ ನೋಡೋದು ಅಂದರೆ ನಿನ್ನ ಮುಖವನ್ನೇ ನೋಡೋದು, ಅಂದರೆ ಚಿತ್ರಗತವಾದದ್ದನ್ನೇ ನೋಡೋದು ಅಂತ. ಹಂಗಂಗೆ ಅಲ್ಲಲ್ಲಿಯೇ ಸುತ್ತಿ ಸುಳಿದು ಬರ್ತಾ ಇರತಕ್ಕಂಥ ರೀತಿಯ ಚಮತ್ಕಾರವನ್ನು ಇಲ್ಲಿ ಮಾಡ್ತಾನೆ. ಆಮೇಲೆ ಮುಂದೆ ಇನ್ನೊಂದು ಪದ್ಯವನ್ನು ಹೇಳ್ತಾನೆ. ಸ್ಥಿತಸ್ಯ ರಾತ್ರಾವಧಿಶಯ್ಯ ಶಯ್ಯಾಂ ಮೋಹೇ ಮನಸ್ತಸ್ಯ ನಿಮಜ್ಜಯಂತಿ ಆಲಿಂಗ್ಯ ಚುಂಬತಿ ಲೋಚನೆ ಸಾ ನಿದ್ರಾಧುನಾ ನತ್ವದೃತೆಂಗನಾವ. ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ಅವನ ನಿದ್ರೆಯಲ್ಲಿಲ್ಲ, ಅವನ ಶಯನದಲ್ಲಿಲ್ಲ, ಅವನ ಶಯ್ಯೆಯಲ್ಲಿಲ್ಲ. ಸ್ಥಿತಸ್ಯ ರಾತ್ರವು ಅವಧಿ ರಾತ್ರಾವಧಿ ಶಯ್ಯ ರಾತ್ರಾವಧಿಶಯ್ಯ ಶಯ್ಯಾಂ ಮೋಹೇ ಮನಸ್ತಸ್ಯ ನಿಮಜ್ಜಯಂತಿ ಆಲಿಂಗ್ಯ ಚುಂಬತಿ ಲೋಚನೆ ಸಾ ನಿದ್ರಾ ಅಧುನಾ ನ ತ್ವದೃತೆ ಅಂಗನಾವ. ಯಾವುದಿಲ್ಲದೆ ಇದ್ರೂ ನಿದ್ರೆ ಬರಬೇಕು, ಆದರೆ ಚಿಂತೆ ಬಂದರೆ, ವಿರಹ ಬಂದರೆ ನಿದ್ರೆನೇ ಮೊದಲು ಹೋಗ್ಬಿಡುತ್ತೆ. ಬಹಳ ಪ್ರಸಿದ್ಧವಾದ ಶ್ಲೋಕ ಅಲ್ಲವೇ? ಪ್ರಿಯತಮ ದೂರ ಹೋದ, ಅವನು ಹೋದ ಪರವಾಗಿಲ್ಲ, ಕನಸಲ್ಲಾದ್ರೂ ಬರ್ತಾನ ಅಂದರೆ ನಿದ್ರೇನೂ ಅವನ ಜೊತೆ ಹೋಗ್ಬಿಟ್ಟು ಕನಸೂ ಬರದಂತೆ ಆಯಿತು, ಏನು ಮಾಡೋದು ಅಂತ. ಈ ರೀತಿಯಲ್ಲೇ ಅತಿಶಯ ಅಂದರೆ ಹಾಸಿಗೆಯ ಮೇಲೆ ಮಲಗಿದ್ದಾಗ ಅವನಿಗೆ ನಿನ್ನ ಮೋಹದಲ್ಲಿ ಮನಸ್ಸು ಅಲ್ಲಿ ಮುಳುಗೋಗ್ತಾ ಇದ್ದಾಗ ಕಣ್ಣನ್ನು ಮುದ್ದಿಸಿ ಆಲಿಂಗಿಸಿಕೊಳ್ಳೋದಕ್ಕೆ ನಿದ್ರೇನೂ ಕೂಡ ಬರ್ತಾ ಇರಲಿಲ್ಲ. ನೀನೊಬ್ಬಳೇ ಇರಬೇಕಾದದ್ದು, ಅಂದರೆ ನೀನೇ ನೆನಪಿಗೆ ಬರ್ತೀಯ ಅವನಿಗೆ. ಹಾಗಾಗಿ ಹಾಸಿಗೆಯಲ್ಲೂ ನಿನ್ನ ನೆನಪೇ ಅವನ ಸಂಗಾತಿ, ನಿದ್ರೇನೂ ಅಲ್ಲ, ಮತ್ತೊಬ್ಬ ಹೆಣ್ಣಂತೂ ಅಲ್ಲವೇ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಅವಸ್ಥೆಯನ್ನು ತಿಳಿಸ್ತಾನೆ. ಸ್ಮರೇಣ ನಿಸ್ತಕ್ಷ್ಯ ವೃಥೈವ ಬಾಣೈ ಲಾವಣ್ಯ ಶೇಷಾಂ ಕೃಶತಾ ಮನಾಯಿ ಅನಂಗತಾಮಪ್ಯಯಮಾಪ್ಯಮಾನಃ ಸ್ಪರ್ಧಾಂನ ಸಾರ್ಧಂ ವಿಜಹಾತಿ ತೇನ. ಸ್ಮರೇಣ ನಿಸ್ತಕ್ಷ್ಯ ವೃಥೈವ ಬಾಣೈ ಲಾವಣ್ಯ ಶೇಷಾಂ ಕೃಶತಾ ಮನಾಯಿ. ಮನ್ಮಥ ತನ್ನ ಬಾಣಗಳಿಂದ ನಿಸ್ತಕ್ಷ್ಯ ಅಂದರೆ ಚೆನ್ನಾಗಿ ಕೆತ್ತುತ್ತಾ ಇದ್ದಾನೆ. ಲಾವಣ್ಯ ಶೇಷಾಂ ಕೃಶತಾಂ ಅನಾಯಿ, ತುಂಬ ಸೊರಗಿಸ್ತಾ ಇದ್ದಾನೆ. ಈ ಒಂದು ವಸ್ತುವನ್ನು ಕೆತ್ತಿದ್ರೆ ರಿಮೂವಿಂಗ್ ದಿ ಮೆಟೀರಿಯಲ್, ಕೆತ್ತುವುದು ಅಂದರೆ ಸ್ಕಲ್ಪ್ಟಿಂಗ್ ಔಟ್ ಅಂತ, ಬಿಡುವುದು, ಕೆತ್ತಿ ಕೆತ್ತಿ ದೂರ ಮಾಡ್ತಾ ಇರ್ತಕ್ಕಂಥದ್ದು. ಅನಂಗತಾಮಪ್ಯಯಮ ಆಪ್ಯಮಾನ, ಅವನ ತನುವನ್ನು ಸೊರಗಿಸ್ತಾ ಇದ್ದಾನೆ. ಕೆತ್ತಿ 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 ಸೊರಗಿಸ್ತಾ ಇರೋದ್ರಿಂದ ಎಲ್ಲಿವರೆಗೂ ಸೊರಗಿಸ್ತಿದ್ದಾನೆ ಮನ್ಮಥ ಅಂದರೆ ತನ್ನನ್ನೇ ಮಾಡಿಬಿಡ್ತಾನ ಅಂತ. ನ ಅಂಗಂ ಯಸ್ಯ ಸಹ ಅನಂಗ, ಅನಂಗನನ್ನಾಗಿ ಇವನನ್ನು ಮಾಡಿಬಿಡ್ತಾನೆ, ಅಂದರೆ ತನ್ನ ಪ್ರತಿರೂಪವನ್ನೇ ಮಾಡಿಬಿಡ್ತಾನೆ ಅಂತ ಒಂದು ಧ್ವನಿ. ನಳ ಸಾಕ್ಷಾತ್ ಮನ್ಮಥ ಸ್ವರೂಪ ಅಂತ ಆ ರೀತಿಯಾಗಿ ಮಾಡಿಬಿಡ್ತಾ ಇದ್ದಾನೆ. ಹಾಗೆ ನಿನ್ನ ಧ್ಯಾನ ಮತ್ತು ಮನ್ಮಥ ಅವನಲ್ಲಿ ಉಂಟು ಮಾಡ್ತಾ ಇರ್ತಕ್ಕಂಥ ಕ್ಲೇಶ ಇವೆಲ್ಲ ಈ ರೀತಿಯಾಗಿದೆ. ಕೃಶತಾಂ ಅನಾಯಿ. ಅಲ್ಲಿ ನೋಡಿ ತುಂಬ ಸ್ವಾರಸ್ಯ ಏನಂದರೆ ಲಾವಣ್ಯಶೇಷಾಂ ಕೃಶತಾಂ ಅನಾಯಿ ಅನ್ನುವಂಥದ್ರೊಳಗೆ ತನು ಅನ್ನುವ ಸ್ತ್ರೀಲಿಂಗ ಶಬ್ದ ದೇಹಕ್ಕೆ ಅಲ್ಲಿ ಗಮ್ಯವಾದಂಥದ್ದು. ಆ ಶಬ್ದ ಅಲ್ಲಿ ಬಂದಿಲ್ಲದೆ ಇದ್ರು ಅಲ್ಲಿ ಗೊತ್ತಾಗುತ್ತೆ ತನು ಅನ್ನೋದ್ರೊಳಗೆ ತೆಳ್ಳಗಿರೋದು ಅಂತಂದು ಅರ್ಥ ಇದೆ. ಆ ಮಟ್ಟಕ್ಕೆ ಶರೀರ ತೆಳ್ಳಗೆ ಆಗ್ತಾ ಹೋಗುತ್ತೆ ಅಂತನ್ನುವ ಸ್ವಾರಸ್ಯವನ್ನು ಕವಿ ತಂದು ತೋರಿಸ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಹಂತವನ್ನು ಹೇಳ್ತಾನೆ. ಬಿಭೇತಿ ರುಷ್ಟಾಸಿ ಕಿಲೇತ್ಯಕಸ್ಮಾತ್ ಸತ್ವಾಂ ಕಿಲಾಪೇತಿ ಹಸತ್ಯ ಕಾಂಡೇ ಯಾಂತೀಮಿವತ್ವಾಂ ಅನುಯಾತ್ಯ ಹೇತೋಃ ಉಕ್ತಸ್ತ್ವಯೇವ ಪ್ರತಿಭಕ್ತಿ ಮೋಘಂ. ಇದು ಭ್ರಮೆ ಆಗ್ತಾ ಇರ್ತಕ್ಕಂಥದ್ದು, ಹುಚ್ಚುಚ್ಚಾಡ್ತಕ್ಕಂಥದ್ದು. ಅಂದರೆ ಒಳಗಿರ್ತಕ್ಕಂಥ ತಾಪ ಸನ್ನಿಪಾತದಂತೆ ಪರಿಣಮಿಸುವುದು. ಜ್ವರನೂ ಹೆಚ್ಚಾದಾಗ ಏನೇನೋ ಕನವರಿಸ್ಕೊಳ್ತೀವಿ, ಏನೇನೋ ಮಾತಾಡ್ಕೊಳ್ತೀವಿ, ಅಸಂಬದ್ಧವನ್ನೆಲ್ಲ ವ್ಯಕ್ತವಾಗಿ ಹೇಳೋಕ್ಕೆ ಆರಂಭ ಮಾಡ್ತೀವಿ. ಮತ್ತೊಬ್ಬರಿಗೆ ತಪ್ಪಾಗಿ ಏನೋ ಅಸಂಬದ್ಧ ಉತ್ತರ ಕೊಡೋದಲ್ಲ, ನಾವೇ ಕನವರಿಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತೀವಿ. ಅಂಥ ಸ್ಥಿತಿ ಅದನ್ನು ಹೇಳ್ತಾ ಇದ್ದಾನೆ. ಬಿಭೇತಿ ರುಷ್ಟಾಸಿ ಕಿಲೇತಿ ಅಕಸ್ಮಾತ್ ಸಹ ತ್ವಾಂ ಕಿಲ ಅಪೇತಿ ಹಸತಿ ಅಕಾಂಡೆ. ಭಯಪಟ್ಕೊಳ್ತಾನೆ, ನೀನು ಕೋಪಗೊಂಡಿದ್ದೀಯಾ ಅಂತ. ತ್ವಂ ರುಷ್ಟಾಸೀತಿ ಬಿಭೇತಿ. ಆಮೇಲೆ ಅಕಸ್ಮಾತ್ತಾಗಿ ನೀನು ದೂರ ಹೊರಟೋಗ್ಬಿಡ್ತೀಯಾ ಅಂತ ಅಂದ್ಕೋತಾನೆ. ತಾನು ಕಳವಳ ಪಟ್ಕೊಳ್ಳೋದಲ್ಲದೆ ನಗುಕ್ಕೂ ಶುರು ಮಾಡ್ತಾನೆ. ಅಕಾಂಡೇ ಹಸತಿ ಯಾಂತೀಮಿವತ್ವಾಂ ಅನುಯಾತಿ. ನೀನು ಎಲ್ಲೋ ಹೊರಟೋಗ್ತಿದ್ಯಾ ಅಂತ ಅಂದ್ಕೊಂಡು ನಿನ್ನ ಹಿಂಬಾಲಿಸ್ತೀನಿ, ಇದ್ದಕ್ಕಿದ್ದಂತೆ ನಡ್ಕೊಂಡು ಹೊರಟೋಗ್ಬಿಡ್ತಾನೆ. ಹಾಗೆ ಉಕ್ತಸ್ತ್ವಯೇವ ಇತಿ ಪ್ರತಿಭಕ್ತಿ ಮೋಘಂ. ನೀನೇನೋ ಹೇಳಿದ್ದೀಯಾ ಅಂತ ನಿನಗೆ ಒಂದು ಉತ್ತರ ಕೊಡ್ತೀನಿ ಅಂತಲೂ ವಾಚ್ಯವಾಗಿ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಅಂತ. ಇವೆಲ್ಲ ಮಾನಸಿಕ ರೋಗಿಗಳ ವರ್ತನೆಯಲ್ಲಿ ಇರ್ತಕ್ಕಂಥದ್ದೇ. ಅದನ್ನು ನೋಡಿದಾಗಲೇ ಗೊತ್ತಾಗುತ್ತದೆ ರೋಗ ಇವೆಲ್ಲ ಆದಿವ್ಯಾಧಿ ಅಂತನ್ನುವಂಥದ್ದು ಹೇಗೆಲ್ಲ ಪರಿಣಮಿಸುತ್ತದೆ. ಆಸೆ ಯಾವುದೇ ರೂಪದಲ್ಲಿದ್ದರೂ ಇದೇ ರೀತಿ ಪರಿಣಮಿಸುತ್ತದೆ. ಆ ವ್ಯಕ್ತಿಗಳ ತೆಗೆದುಕೊಳ್ಳೋ ತೀವ್ರತೆಯ ಮೇಲೆ ಬರುತ್ತದೆ.
ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಸೈಕ್ಯಾಟ್ರಿಕ್ ರಿಪೋರ್ಟು ಆಗ್ಬೋದು ಅನಿಸುತ್ತೆ. ನಮ್ಮ ಕವಿ ಮತ್ತು ಮನಃಶಾಸ್ತ್ರಜ್ಞನಾದಂಥ ಶಂಕರ್ನಂಥವರು ಮಾಡಬಹುದಾದದ್ದು. ಭವದ್ವಿಯೋಗ ಚಿದುರಾರ್ತಿಧಾರಾ ಯಮಸ್ವಸುರ್ಮಜ್ಜತಿ ನಿಶ್ಶರಣ್ಯ ಮೂರ್ಛಾಮಯದ್ವೀಪ ಮಹಾಂಧ್ಯ ಪಂಕೆ ಹಾಹಾಮಹಿ ಭೃತ್ ಭಟಕುಂಜರೋಯಂ. ಅದು ನಿಷಧ ದೇಶ, ಯಮುನೆಯ ತೀರದಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಯಮುನಾ ನದಿಯನ್ನು ಉಲ್ಲೇಖ ಮಾಡ್ತಾನೆ. ವಿಯೋಗಾಚ್ಛಿದುರಾರ್ತಿ ಧಾರಾ ಯಮಸ್ವಸು ಮಜ್ಜತಿ ನಿಶ್ಶರಣ್ಯ. ನಿನ್ನ ವಿಯೋಗದ ಸಂಕಟದ ಕಾರಣದಿಂದ ನಿರಂತರವಾಗಿ ಈ ಅರ್ಥಿ ಬಂದಿದೆ. ಅಚ್ಛಿದುರ ಅರ್ಥಿ ಅಂದರೆ ಛೇದವಿಲ್ಲದೆ ಇರತಕ್ಕಂಥ, ಬಿಡುವಿಲ್ಲದ ಸಂಕಟ ಬಂದಿರುವ ಕಾರಣ ಆ ಯಮಸ್ವಸುರ್ ಮಜ್ಜತಿ. ಯಮಸ್ವಸು ಧಾರಾಯಾಮ್ ಯಮಸ್ವಸು ನೀರೇ ಮಜ್ಜತಿ. ಯಮಸ್ವಸು ಅಂತಂದರೆ ಯಮಸ್ವಸರು ಯಮನ ಸಹೋದರಿ ಯಮಿ, ಅದೇ ಯಮುನಾ ನದಿ. ನಿಶ್ಶರಣ್ಯ ತಾಪ ಹೋಗಲಾಡಿಸ್ಕೊಳ್ಬೇಕು ಅಂತ ಮುಳುಗ್ತಾನೆ. ಮೂರ್ಛಾಮಯ ದ್ವೀಪ ಮಹಾಂಧ್ಯ ಪಂಕೆ. ಮೂರ್ಛೆ ಅಂತಕ್ಕಂಥ ದ್ವೀಪ ಅಲ್ಲಿ ಉಂಟು. ಆ ಥರ ಕಗ್ಗತ್ತಲಾಗಿರ್ತಕ್ಕಂಥ ಕೆಸರಿನಲ್ಲಿ ಯಮುನಾ ನದಿ ಹೇಗೂ ಕಪ್ಪಗಿರ್ತಕ್ಕಂಥ ನದಿ. ಹಾಗೆ ಆ ಮಹಾಮೋಹ ಪಂಕದಲ್ಲಿ ಹಾಹಾ ಮಹೀಭೃತ್ ಭಟ ಕುಂಜರೋಯಂ. ಅವನು ಮಹೀಪಾಲ ಕುಂಜರ. ಈ ಆನೆ, ರತ್ನ, ಸಿಂಹ, ವೃಷಭ ಈ ರೀತಿಯಾದ ಪದಗಳೆಲ್ಲ ಯಾವುದೇ ಒಂದು ನಾಮಪದದ ಕೊನೆಗೆ ಬಂದರೆ ಅದು ಶ್ರೇಷ್ಠವಾದದ್ದು. ರಾಜಸಿಂಹ, ರಾಜಹಂಸ, ರಾಜವೃಷಭ, ಕವಿವೃಷಭ, ಕವಿರತ್ನ ಆ ತರಹ. ಹಾಗೆ ಮಹೀಭೃತ್ ಅಂದರೆ ರಾಜ, ಮಹೀಭೃತ್ ಭಟ ಅಂತಂದರೆ ಅಲ್ಲಿ ಶೌರ್ಯ ಇರ್ತಕ್ಕಂಥವನು, ಅದರೊಳಗೆ ಶ್ರೇಷ್ಠನಾದವನು ಮಹೀಭೃತ್ ಭಟ ಕುಂಜರ, ಅವನು ಹಾಗೆ ಅಂತ. ಇಲ್ಲಿ ಆನೆ ಅಂತನ್ನುವುದನ್ನೇ ಯಾತಕ್ಕೆ ತಂದಿದ್ದು? ಆನೆಗೆ ನೀರಲ್ಲಿ ಮುಳುಗುವುದು ಅಂದರೆ ಇಷ್ಟ. ಹಾಗೆ ಅವನು ವಿರಹ ತಾಪೋಪಶಾಂತಿಗಾಗಿ ಮುಳುಗುತ್ತಾ ಇದ್ದಾನೆ ಅಂತ. ತೆಲುಗಿನ ಕವಿ ತುಂಬ ವಿಲಕ್ಷಣವಾದ ಶ್ಲೇಷ ಪಾಂಡಿತ್ಯವನ್ನು, ವಿಚಿತ್ರವಾದಂಥ ಕಲ್ಪನೆಗಳನ್ನು ನೈಷಧದ ಸ್ಫೂರ್ತಿಯಿಂದ ಅತಿನೈಷಧವಾದಂತೆ ಮಾಡಿದವರಲ್ಲಿ ಒಬ್ಬ ಭಟ್ಟುಮೂರ್ತಿ ಅಂತ, ರಾಮರಾಜಭೂಷಣ ಅಂತಲೂ ಕರೀತಾರೆ. ಅವನು ಅಳಿಯ ರಾಮರಾಯನ ಆಸ್ಥಾನದಲ್ಲಿದ್ದ, ಕೃಷ್ಣದೇವರಾಯನ ಅಳಿಯನ ಆಸ್ಥಾನದಲ್ಲಿ. ಅವನು ಬಿದುರು ಹಣಿಯುವ ಕುಲದಿಂದ ಬಂದವನು, ಮೇದರ ಕುಲ ಅಂತ ಕರೀತಾರೆ. ಅದರಲ್ಲಿ ಲೋಕೋತ್ತರವಾದ ಪಾಂಡಿತ್ಯ, ಸಂಗೀತ ಶಾಸ್ತ್ರದಲ್ಲಿಯೂ ವೈಶಾರದ್ಯ ಇತ್ತು. ಅವನನ್ನು ಸಂಗೀತ ರಹಸ್ಯ ಕಲಾನಿಧಿ ಅಂತಲೇ ಕರ್ಕೊಂಡಿದ್ದಾನೆ. ಆತ ಗಿರಿಕಾ ಅನ್ನುವ ಒಬ್ಬ ತರುಣಿ ಮತ್ತು ಉಪರಿಚರ ವಸು ಅನ್ನುವ ಮಹಾರಾಜ, ಅವನು ಕುರುವಂಶದ ಮೊದಲಗರಲ್ಲಿ ಒಬ್ಬ. ಅವರಿಬ್ಬರ ಪ್ರಣಯವನ್ನು ಕುರಿತು ವಸುಚರಿತ್ರ ಅಂತ ಕಾವ್ಯ ಬರೆದ. ಅಲ್ಲಿ ಆ ಗಿರಿಕೆಗೆ ವಿರಹ ಬಂದಾಗ ಅವಳ ಅಂತರಂಗದಲ್ಲಿ ಉಪರಿಚರ ವಸು ಅನ್ನುವ ಮಹಾರಾಜನ ಮೇಲಿನ ಸ್ನೇಹ ಅನ್ನೋದು ಕಾದು ಹೋಗ್ತಾ ಇತ್ತು. ದೇಹ ಅನ್ನುವ ಬಾಣಲಿಯಲ್ಲಿ ಸ್ನೇಹ ಕಾದು ಹೋಗ್ತಾ ಇತ್ತು. ಸ್ನೇಹ ಅನ್ನೋದಕ್ಕೆ ಎಣ್ಣೆ ಅಂತಲೂ ಅರ್ಥ ಇದೆ. ಹಾಗಾಗಿ ಅವಳ ಶೈತ್ಯೋಪಚಾರ ಮಾಡಬೇಕು ಅಂತ ಏನಾದ್ರು ಪನ್ನೀರನ್ನು ಸಿಂಪಡಿಸೋಣ ಅಂದರೆ ಕಾದೆಣ್ಣೆಗೆ ನೀರು ಹಾಕಿದ್ರೆ ಇನ್ನಷ್ಟು ಸಿಡ್ಲೆದ್ದಂತೆ ಎದ್ದು ಬಿಡುತ್ತಲ್ಲ, ಅದರಿಂದ ತಣ್ಣೀರು ಹಾಕೋಕ್ಕಾಗೋಲ್ಲ. ಇನ್ನು ಅವಳ ಕೈಗಳಂತೂ ಲತಾಂತ ಕೋಮಲ, ಚಿಗುರಿನಷ್ಟು ಕೋಮಲವಾಗಿತ್ತು. ಚಿಗುರಿನಷ್ಟು ಕೋಮಲವಾಗಿರುವಂಥದ್ದು, ಅದರ ಮೇಲೆ ಏನಾದರೂ ತಂಪಾಗಲಿ ಅಂತ ತಾವರೆಯ ಎಲೆಗಳಿಂದ ಬೀಸಿದ್ರೆ ಅದು ಉದುರೇ ಹೋಗ್ಬಿಡ್ಬೋದು. ಅದಕ್ಕೆ ಬೀಸುವಂತೇನೂ ಇಲ್ಲ. ಹೋಗಲಿ, ಅವಳ ಎದೆ ಉರಿದು ಹೋಗ್ತಾ ಇದೆ, ಅದರ ಮೇಲೆ ಕರ್ಪೂರ ಇಡೋಣ ಅಂದರೆ ಭಗ್ಗಂತ ಉರಿದು ಹೋಗ್ಬಿಡುತ್ತೆ. ಹಾಗಾಗಿ ಅದೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸೀನಿಯರ್ ಸಖಿಯರು ಎಲ್ಲ ವಿರಹದ ದಶಾವಸ್ಥೆಗಳನ್ನು ತಿಳ್ಕೊಂಡು ಅದನ್ನು ಡಯಾಗ್ನೋಸಿಸ್ ಎಲ್ಲ ಮಾಡಬಲ್ಲಂಥ ಕೋವಿದೆಯರಾದವರಿಗೆ ಏನೇನು ಮಾಡಬೇಕು, ಶೈತ್ಯೋಪಚಾರ ಹೇಗೆ ಮಾಡಬೇಕು ಅಂತೆಲ್ಲ ಗೊತ್ತಿದೆ. ಆದರೂ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಮಾಡಿದ್ರೆ ಇನ್ನಷ್ಟು ಪರಿಸ್ಥಿತಿ ಹದಗೆಡುತ್ತದೆ ಆ ಕಾರಣದಿಂದ ಅಂಥೇಳಿ. ಇನ್ನು ಕಣ್ಣಿನ ಮೇಲೆ ಚಂದನವನ್ನು ಇಡೋಣ ಅಂತಂದರೆ ಚಕೋರ ಪಕ್ಷಿಗಳಂತೆ ಇರತಕ್ಕಂಥ ಕಣ್ಣುಗಳಿಗೆ ಆ ಚಂದನವನ್ನು ಇಟ್ಬಿಟ್ರೆ ಚಕೋರ ಚಂದ್ರನ ಬೆಳಕನ್ನೇ ಹೀರ್ಕೊಂಡ್ಬಿಡುತ್ತೆ. ಆ ಚಂದನವನ್ನಷ್ಟು ತಿಂದೇ ಬಿಡುತ್ತೆ, ತಂಪೇ ಆಗೋದಿಲ್ಲ. ಆ ಕಾರಣದಿಂದ ಕಣ್ಣಿಗೆ ಚಂದನವನ್ನೂ ಇಡೋದಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡ್ತಾ ಕೈ ಚೆಲ್ಲಿ ಕೂತ್ಕೋಬೇಕು, ಅವಳಿಗೆ ವಿರಹ ಹೆಚ್ಚಾಗ್ತಾ ಇದೆ ಅಂತ. ಬಹಳ ವಿಚಿತ್ರವಾದಂಥ ಕಲ್ಪನೆ, ಇಂಥದ್ದೆಲ್ಲ ಅವನು ಮಾಡ್ತಾನೆ. ಹಾಗೆ ಇಲ್ಲಿ ನಡೀತಾ ಇದೆ. ಆ ಬಗೆಯ ಕಲ್ಪನೆಗಳನ್ನೆಲ್ಲ ಮಾಡಿದ್ದಾನೆ. ಮುಂದೆ ಹೇಳ್ತಾನೆ,
ಸವ್ಯಾಪಸವ್ಯತ್ಯಜನಾದ್ವಿರುಕ್ತೆ ಪಂಚೇಶು ಬಾಣೆ ಪೃಥಗರ್ಜಿತಾಸು ದಶಾಸು ಶೇಷ ಖಲು ತದ್ದಶಾಯ ತಯಾ ನಭ ಪುಷ್ಯತು ಕೋರಕೇಣ. ಮನ್ಮಥ ಸವ್ಯಸಾಚಿ. ಸವ್ಯಸಾಚಿ ಅಂತಂದರೆ ಲೆಫ್ಟ್ ಹ್ಯಾಂಡರ್ ಅಂತ ಒಂದು ಅರ್ಥ ಇದೆ. ಸವ್ಯ ಅನ್ನೋ ಪದ ಬಹಳ ವಿಚಿತ್ರವಾದದ್ದು. ನಿಜಕ್ಕೂ ಸಂದಿಗ್ಧತೆಯ ಪರಾಕಾಷ್ಠೆ ಅಲ್ಲಿದೆ. ಸವ್ಯಕ್ಕೆ ಎಡ ಅಂತಲೂ ಅರ್ಥ ಇದೆ, ಬಲ ಅಂತಲೂ ಅರ್ಥ ಇದೆ. ಸವ್ಯೇತರ ಅಂದರೆ ಬಲ ಅಂತಲೂ ಆಗುತ್ತೆ, ಸವ್ಯ ಅಂದರೆ ಎಡ ಅಂತಲೂ ಆಗುತ್ತೆ, ಉಲ್ಟಾನೂ ಆಗುತ್ತೆ. ಈಗ ಯಜ್ಞೋಪವೀತವನ್ನು ಸವ್ಯವನ್ನಾಗಿ ಹಾಕ್ಕೊಂಡಿದ್ದು ಅಂದರೆ ಎಡ ಹೆಗಲಿನ ಮೇಲೆ ಬಂದದ್ದು ಅಂತಂದಾಗ ಅದು ಎಡ ಅನ್ನುವ ಅರ್ಥ. ಹಾಗಲ್ಲದೆ ಆ ಬಲ ಕಂಕಳ ಕೆಳಗೆ ಹೋಗಿದ್ದು ಅನ್ನುವ ಅರ್ಥದಲ್ಲಿ ಸವ್ಯ ಅಂತ ಹೀಗೆರಡೂ ಬಳಸುವಂಥದ್ದು ಉಂಟು. ಈ ಸವ್ಯ ಅನ್ನೋದಕ್ಕೆ ಸಕ್ರಮವಾಗಿ, ವಿಧಿವತ್ತಾಗಿ, ಸರಿಯಾಗಿ ಅನ್ನುವ ಅರ್ಥ ಕೂಡ ಉಂಟು. ಅಪಸವ್ಯವಾಗಿ ನಡೆಯಿತು ಕೆಲಸ ಅಂದರೆ ಚೆನ್ನಾಗಾಗಲಿಲ್ಲ. ಇವತ್ತಿಗೂ ತೆಲುಗುನಲ್ಲಿ ಅದು ಬಳಕೆಯಿದೆ. ಅಂಥ ಸವ್ಯಂಗ ನಡಿಚಿಂದಿ, ಎಲ್ಲ ಸರಿಯಾಗಾಯಿತು ಅಂತ ಹೇಳಿಬಿಟ್ಟು. ಹಾಗಾಗಿ ಅರ್ಜುನ ಸವ್ಯ ಸಾಚಿ ಅಂತಂದರೆ ಎಡಗೈಯಿಂದ ಬಾಣ ಬಿಡ್ತಾ ಇದ್ದ ಅನ್ನೋ ಅರ್ಥವೇ ತೆಗೆದುಕೊಂಡು ನಮ್ಮ ಕೆ ಮುನ್ಷಿಯವರು ತಮ್ಮ ಕೃಷ್ಣಾವತಾರದಲ್ಲಿ ಇಡಿಯಾಗಿ ಅರ್ಜುನ ಲೆಫ್ಟ್ ಹ್ಯಾಂಡರ್ ಅಂತಲೇ ಬರೀತಾರೆ. ಆದರೆ ಮಹಾಭಾರತವನ್ನೆಲ್ಲ ನೋಡಿದ್ರೆ ಅವನು ಉಭಯ ಹಸ್ತಗಳಿಂದಲೂ ಬಾಣ ಪ್ರಯೋಗ ಮಾಡ್ತಾ ಇದ್ದ. ಎಡಗೈನಲ್ಲಿ ಮಾಡೋದಾದ್ರೆ ಅಂಥ ವಿಶೇಷ ಅಂತಲ್ಲ. ಕ್ರಿಕೆಟಲ್ಲಿ ಲೆಫ್ಟ್ ಹ್ಯಾಂಡರ್ ಅಂತ ವಿಶೇಷ ಇರಬಹುದೇನೋ, ಯುದ್ಧದಲ್ಲಿ ಲೆಫ್ಟ್ ಹ್ಯಾಂಡರ್ ಆದರೂ ರೈಟ್ ಹ್ಯಾಂಡರ್ ಆದರೂ ಒಂದೇ ಅಂತ ಅನಿಸುತ್ತೆ. ಅವನು ಎರಡೂ ಕೈಗಳಿಂದ ಬಾಣ ಬಿಡ್ತಾ ಇದ್ದ ಅಂತ. ಲೋಕರೂಢಿಯಲ್ಲಿರುವುದು ಹಾಗೆ. ಎರಡನ್ನೂ ಮಾಡಬಲ್ಲಂಥವ್ರಿಗೆ ಸವ್ಯಸಾಚಿ. ಇವರನ್ನ ರಾಳಪಲೆ ಅಂತ ಕೃಷ್ಣಶರಬರನ್ನ ಕರ್ನಾಟಾಂಧ್ರ ಸವ್ಯಸಾಚಿ ಅಂತ ಕರೀತಾ ಇದ್ರು. ಹೀಗೆ ಇತ್ತು. ಇಲ್ಲಿ ಆ ಅರ್ಥದಲ್ಲಿ ಉಭಯ ಹಸ್ತಗಳಿಂದ ಬಾಣ ಪ್ರಯೋಗ ಮಾಡಬಲ್ಲ ಅಂತ ಸವ್ಯಾಪಸವ್ಯ ತ್ಯಜನಾದ್ವಿರುಕ್ತೈ ಅಂದರೆ 5 ಬಾಣಗಳನ್ನು ಎಡಗಡೆಯಿಂದ ಅವುಗಳನ್ನೇ ಬಲಗಡೆಯಿಂದಲೂ ಬಿಡ್ತಾ ಇದ್ದ ಅನ್ನೋ ಕಾರಣದಿಂದ 10 ಅಂತ. ಆ 10 ಅವಸ್ಥೆಗಳು ಬೇಕಲ್ವ, ಆ ನಂಬರ್ಗೋಸ್ಕರ ಹಾಗೆ ಮಾಡ್ತಾನೆ. ಪಂಚೇಶು ಬಾಣೈ ಪೃಥಗರ್ಜಿತಾಸು ದಶಾಸು ಶೇಷಾ ಖಲು ತದ್ದಶಾಯ ತಯಾ ನಭ ಪುಷ್ಯತು ಕೋರಕೇಣ. ಹೀಗಾಗಿ ಮನ್ಮಥನ ಬಾಣಗಳ ಪ್ರಯೋಗ 10 ರೀತಿಯಲ್ಲಾಗುತ್ತದೆ. 10 ರೀತಿಯಲ್ಲಾಗೋದ್ರಿಂದ 10 ಅವಸ್ಥೆಗಳು. ಇನ್ನು 10ನೇ ಅವಸ್ಥೆ ಎನ್ನುವಂಥದ್ದು ಮರಣ. ಅದು ನಭಕೋರಕೇಣ ಪುಷ್ಯತು, ನಭಪುಷ್ಯತು ಕೋರಕೇಣ. ಅದು ಗಗನ ಕುಸುಮದಂತೆ ಆಗಲಿ ನಿನ್ನಿಂದಾಗಿ ಅಂತ. ಅಂದರೆ ಅವನು ಸಾಯದೇ ಇರಲಿ ಅಂತ. ಗಗನ ಕುಸುಮ ಅಂದರೆ ಅಸಾಧ್ಯ, ಇಂಪಾಸಿಬಲ್ ಅನ್ನುವಂಥದ್ದನ್ನು, ಆತ್ಯಂತಿಕ ಅಭಾವವನ್ನು ಗಗನ ಕುಸುಮ, ಮುಂಧ್ಯಾಸುತ, ಶಶಶೃಂಗ ಹೀಗೆ ಬೇರೆ ಬೇರೆ ಥರ ಹೇಳ್ತಾರೆ. ಆ ಥರದ್ದಾಗಲಿ ತದ್ದಶ ಯಾತಯ ನಭಪುಷ್ಯತು ಕೋರಕೇಣ. ನಿನ್ನಿಂದಾಗಿ ಅವನಿಗೆ ದಶಮಾವಸ್ಥೆ ಬರದೇ ಇರಲಿ, ಅವನು ಸಾಯದೇ ಇರಲಿ ಅಂತ ಹೇಳುವಂಥದ್ದು. ಅದು ಬಹಳ ಪರ್ಯಾಯವಾಗಿ ಹೇಳುವ ಕ್ರಮ. ಮಹಾಕವಿಗಳ ಮಾತುಗಳು ಆಕರ್ಷಣೀಯವಾಗೋದಕ್ಕೆ ಕಾರಣ ಆ ವಸ್ತು ಅದೇ, ಹೇಳುವ ರೀತಿ ಬೇರೆ. ಅದರಿಂದ ಪ್ರತಿಯೊಂದು ಅಲಂಕಾರವು ಪರ್ಯಾಯೋಕ್ತ ಅಲಂಕಾರ ಅಂತಲೇ ಹೇಳಬೇಕಾಗುತ್ತೆ. ಅಲಂಕಾರಗಳನ್ನು ಯೂನಿವರ್ಸಲ್ ಫಿಲಾಸಫಿಯಿಂದ ಹೇಳಬೇಕು ಅಂದರೆ ಪ್ರತಿಯೊಂದು ಅಲಂಕಾರದಲ್ಲಿಯೂ ಅತಿಶಯ ಇರುತ್ತದೆ, ಪ್ರತಿಯೊಂದು ಅಲಂಕಾರದಲ್ಲಿಯೂ ಒಂದು ಔತ್ಪ್ರೇಕ್ಷ್ಯ ಇರುತ್ತದೆ, ಒಂದು ಹೆಚ್ಚಿನ ಕಾಣಿಕೆ ಇರುತ್ತದೆ. ಪ್ರತಿಯೊಂದು ನೋಟದಲ್ಲಿಯೂ ಒಂದು ಪ್ರೀತಿ, ಸಂತೋಷ ಭಾವ ಇರುತ್ತದೆ, ಅಂದರೆ ಪ್ರಯೋಲಂಕಾರ ಇರುತ್ತದೆ. ಪ್ರತಿಯೊಂದು ಅಲಂಕಾರದಲ್ಲಿಯೂ ಒಂದು ಆಬ್ಲಿಕ್ ಎಕ್ಸ್ಪ್ರೆಷನ್, ವಕ್ರತಾಭಾವ ಇರುತ್ತದೆ. ಇನ್ನೊಂದು ರೀತಿಯಲ್ಲಿ ಡಿಫ್ರೆಂಟ್ಲಿ ನೆರೇಟಿಂಗ್ ಅನ್ನುವಂಥದ್ದು ಇರುತ್ತದೆ ಅಂತ ಪರ್ಯಾಯೋಕ್ತ ಅಂತ ನೋಡಿದಾಗ ಅಲಂಕಾರಗಳ ಅಲಂಕಾರತ್ವ ಬರುವುದೇ ಈ ಅಮೂಲ್ಯತೆಯನ್ನು, ವಿನೂತ್ನತೆಯನ್ನು ತಂದುಕೊಡೋದು ಅಂತ ಗೊತ್ತಾಗುತ್ತೆ. ಆದರಣೀಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಈ ಸೂಕ್ಷ್ಮಗಳನ್ನು ತಮ್ಮ ಬರವಣಿಗೆಗಳಲ್ಲೇ ತೋರ್ಪಡಿಸ್ತಾರೆ. ಆಗ ಇನ್ನು ಈ ಕಾಂಟೆಕ್ಸ್ಟ್ಗೆ ಮತ್ತೆ ಬರುವುದಾದರೆ ಅಂತ ತ್ವಯಿ ಸ್ಮರಾಧೇ ಸತತಾಸ್ಮಿತೇನ ಪ್ರಸ್ಥಾಪಿತೋ ಭೂಮಿಭೃತಾಸ್ಮಿತೇನ ಆಗತ್ಯ ಭೂತ ಸಫಲೋ ಭವತ್ಯ ಭಾವಪ್ರತೀತ್ಯ ಗುಣಲೋ ಭವತ್ಯ. ಅದರಿಂದಾಗಿ ಸ್ಮರಾಧೇಹೆ, ಈ ಮನ್ಮಥ ರೋಗ ಯಾವುದಿದೆ ಅದರಿಂದ ಪೀಡಿತನಾದವನು ಯಾವನಿದ್ದಾನೆ ಅವನನ್ನು ಸತತಾಸ್ಮಿತೇನ, ಒಂದು ಸ್ವಲ್ಪವೂ ನಗೆಯಿಲ್ಲದೆ, ಪ್ರಸ್ಥಾಪಿತೋ ಭೂಮಿ ಭೃತಾಸ್ಮಿತೇನ, ಅವನು ತುಂಬ ಸಂತೋಷವಿಲ್ಲದೆ ಸುಖವಿಲ್ಲದೆ ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ಆಗತ್ಯ ಭೂತಃ ಸಫಲೋ ಭವತ್ಯ, ಈಗ ನಾನು ಬಂದು ನಿನ್ನ ಹತ್ತಿರ ಈ ರಾಯಭಾರ ಮಾಡಿ ಸಾಫಲ್ಯವನ್ನು ಹೊಂದಿದ್ದೀನಿ. ಭಾವಪ್ರತೀತ್ಯ ಗುಣಲೋಭವತ್ಯ, ಯಾವಳಿಂದ ಭವತ್ಯ, ನೀನು ಭಾವ ಸಮೃದ್ಧಳಾದವಳು, ಗುಣದಲ್ಲಿ ವಿಶ್ವಾಸ ಇದ್ದವಳು, ಸದ್ಗುಣಗಳಲ್ಲಿ ಆಸ್ಥೆ ಉಳ್ಳವಳು, ಆ ಕಾರಣದಿಂದ ಅಂತ ಹೇಳಿ ಮುಂದೆ ಒಂದು ಪದ್ಯ
ಧನ್ಯಾಸಿ ವೈದರ್ಭಿ ಉದಾರೈರ್ಯಯ ಸಮಾಕೃಷ್ಯತ ನೈಷಧೋಪಿ ಇತಸ್ತುತಿಃ ಖಲು ಚಂದ್ರಿಕಾಯಾ ಯದಬ್ಧಿಮಪ್ಯುತ್ತರಲೀಕರೋತಿ. ಇದು ತನ್ನ ಶೈಲಿಗೆ ತಾನು ಮಾಡಿಕೊಂಡ ನೀರಾಜನ ಅಂತ ಹೇಳ್ಬೋದು. ಧನ್ಯಾಸಿ ವೈದರ್ಭಿ ಗುಣೈರುದಾರೈ. 10 ಗುಣಗಳು, ಓಜಸ್ಸು, ಪ್ರಸಾದ, ಕಾಂತಿ, ಸಮಾಧಿ ಅಂತೆಲ್ಲ ದಂಡಿ ಮೊದಲಾದವರು ಹೇಳಿದ 10 ಕಾವ್ಯ ಗುಣಗಳು ಪರಿಪೂರ್ಣವಾಗಿರೋದು ವೈದರ್ಭ ಶೈಲಿ ಅಂತ ಒಂದು ಅಭಿಪ್ರಾಯ ಅಲಂಕಾರಿಕರಲ್ಲಿದೆ. ಅಂಥ ಉದಾರಾದಿ ಗುಣಗಳಿಂದ, ಉದಾರವು ಅದರೊಳಗೊಂದು ಗುಣ, ಈ ಗುಣಗಳಿಂದ ನೀನು ಧನ್ಯಳಾಗಿದ್ದೀಯಾ ವೈದರ್ಭಿ ಶೈಲಿಯೇ ಅಂತ ಒಂದು. ಇನ್ನೊಂದು, ಇವಳು ವಿದರ್ಭರಾಜನ ಮಗಳು, ಹಾಗಾಗಿ ವೈದರ್ಭಿ. ನೀನು ನಿನ್ನ ಸದ್ಗುಣಗಳಿಂದ ಉದಾರಿಯಾಗಿದ್ದೀಯಲ್ಲ, ಧನ್ಯಳಾಗಿದ್ದೀಯ. ಯಾಕೆ? ನೈಷಧೋಪಿ ಸಮಾಕೃಷ್ಯತ. ನಿಷಧ ದೇಶದ ರಾಜನಂತವನನ್ನು ನೀನು ಸೆಳೆದಿದ್ದೀಯ, ಅವನನ್ನು ಎಷ್ಟು ಒದ್ದಾಡಿಸಿದ್ದೀಯ ವಿರಹದಿಂದ. ನೀನು ಅವನು ನೋಡಿಯೇ ಇಲ್ಲ, ಅಷ್ಟರೊಳಗೆ ಬಂದಿದೆ. ಅಂದರೆ ನಿಷಧ ದೇಶದ ಮಹಾರಾಜ ರಸಜ್ಞ, ಕವಿಪಂಡಿತ, ಪೋಷಕ, ಅವನಂತವನಿಗೆ ಮೆಚ್ಚುಗೆ ಆಗಬಲ್ಲ ಶೈಲಿ ಅಂದರೆ ವೈದರ್ಭ ಶೈಲಿ ದೊಡ್ಡದು ಅಂತ. ಇನ್ನೊಂದು, ಈ ನೈಷಧ ಕಾವ್ಯ ಅನ್ನುವ ವಸ್ತು ಇದೆಯಲ್ಲ, ಅದನ್ನು ಈ ಕವಿಯ ಶ್ರೀಹರ್ಷನ ಶೈಲಿ ಆಕರ್ಷಿಸಿದೆ. ಆ ಕಾರಣದಿಂದ ಅವನ ಶೈಲಿ ಧನ್ಯವಾಗಿದೆ ಅಂತಲೂ ಅರ್ಥ ಬರುತ್ತೆ. ಇತಸ್ತುತಿಃ ಖಲು ಚಂದ್ರಿಕಾಯ. ಇನ್ನು ಬೆಳದಿಂಗಳಿಗೆ ಏನಂತ ಹೊಗಳೋಣ, ಏನಂತ ಮಾಡೋಣ? ಯತ್ ಅಬ್ಧಿಮಪಿ ಉತ್ತರಲೀಕರೋತಿ. ಚಂದ್ರಿಕೆ, ಬೆಳದಿಂಗಳು ಅಂಥ ಸಮುದ್ರವನ್ನು ಹೊಯ್ದಾಡಿಸಿಬಿಡುತ್ತದೆ. ಉತ್ತರಲೀಕರೋತಿ, ಮೇಲಕ್ಕೇರಿಸಿಬಿಡುತ್ತದೆ. ಎಲ್ಲಿ ಒಂದು ಸ್ವಾರಸ್ಯ, ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್ ಅಂತಾರೆ. ನೀರ ಅಧೋಮುಖವಾಗಿ ಅದರ ಗತಿ ಅಂತ. ಆದರೆ ಚಂದ್ರಕಾಂತಿ ಏನು ಮಾಡುತ್ತೆ? ಅದನ್ನು ಮೇಲಕ್ಕೆ ಬರುವಂತೆ ಮಾಡುತ್ತದೆ. ಆ ಮಟ್ಟಕ್ಕೆ ಗೋಯಿಂಗ್ ಎಗೇನ್ಸ್ಟ್ ಗ್ರಾವಿಟಿ ಮಾಡಬಲ್ಲಂಥದ್ದು, ನಿಯತಿ ನಿಯಮವನ್ನೇ ಮೀರುವಂಥದ್ದಾಗಿದೆ. ಕಾವ್ಯದ ಶಕ್ತಿಯು ಆ ಬಗೆಯಲ್ಲಿದೆ ಅಂತೆಲ್ಲ ತುಂಬ ವಿಶೇಷವನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಹೇಳ್ತಾನೆ, ಹಂಸದ ಮೂಲಕ ಹೇಳಿಸ್ತಾನೆ. ಏಕಸ್ಸುಧಾಂಶುರ್ನ ಕಥಂಚನ ಸ್ಯಾತ್ ತೃಪ್ತಿಕ್ಷಮಸ್ತ್ವನ್ನಯನದ್ವಯಸ್ಯ ತ್ವಲ್ಲೋಚನಾಸೇಚನಕಸ್ತದಸ್ತು ನಲಸ್ಯ ಶೀತದ್ಯುತಿಸದ್ವಿತೀಯ. ಆ ಅನ್ಯೋನ್ಯ ಸಾಮರಸ್ಯವನ್ನೇ ಪ್ರಕಾರಾಂತರವಾಗಿ ಹೇಳ್ತಾನೆ. ಏಕಸ್ಸುಧಾಂಶು ನ ಕಥಂಚನ ಸ್ಯಾತ್ ತೃಪ್ತಿಕ್ಷಮಃ ತ್ವನ್ನಯನದ್ವಯಸ್ಯ. ನೋಡಮ್ಮ, ಆ ಒಬ್ಬ ಚಂದ್ರ ನಿನ್ನ ಕಣ್ಣುಗಳಿಗೆ ಎರಡಕ್ಕೆ ತೃಪ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನ ಕಣ್ಣುಗಳು ಚಕೋರದಂತಿವೆ ಅನ್ನೋದು ಅಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯ. ನಮ್ಮ ಲಕ್ಷ್ಮೀಶ ಹೇಳ್ತಾನೆ, ಶ್ರೀವಧುವೆ ನಂಬಕ ಚಕೋರಕಂ ಪೊರಯೆ ಅಂತ. ಕಣ್ಣುಗಳ ಆಕಾರ ಚಕೋರ ಪಕ್ಷಿಯಂತೆ ಇವೆ ಎನ್ನುವುದಲ್ಲಿ ತಾತ್ಪರ್ಯ. ಆ ಕಣ್ಣುಗಳಿಗೆ, ಚಕೋರದಂತಿರುವ ಕಣ್ಣುಗಳಿಗೆ ಬೆಳದಿಂಗಳೇ ಆಹಾರ ಅಂತ. ಆ ಬೆಳದಿಂಗಳಿಂದ ಕಣ್ಣು ತಂಪಾಗಿ ನೋಡುತ್ತದೆ. ಮತ್ತು ಒಂದು ಸ್ವಾರಸ್ಯ, ಸೂರ್ಯನನ್ನು ದಿಟ್ಟಿಸಿ ನೋಡೋದು ಕಷ್ಟ, ನೋಡಿದ ಮೇಲೆ ಅನಿಷ್ಟವೂ ಹೌದು, ಕಣ್ಣು ಉರಿಯುತ್ತೆ. ಆದರೆ ಚಂದ್ರನ ನೋಡಿದರೆ ತಂಪಾಗುತ್ತದೆ. ಹೀಗೂ ಚಕೋರತ್ವ ಕಣ್ಣಿಗೆ ಆ ಒಂದು ರೀತಿಯಲ್ಲಿ ಹೊಂದಿಕೆ ಆಗಿ ಬರ್ತಕ್ಕಂಥದ್ದು. ಹಾಗಾಗಿ ಸ್ಯಾತ್ ತೃಪ್ತಿಕ್ಷಮಃ ತ್ವನ್ನಯನದ್ವಯಸ್ಯ. ಸುಧಾಂಶು ತೃಪ್ತಿ ಆಗೋದಿಲ್ಲ. ಯಾಕೆ? ತ್ವಲ್ಲೋಚನ ಆಸೇಚನಕಃ ತದಸ್ತು ನಲಸ್ಯ ಶೀತದ್ಯುತಿ ನಲಾಸ್ಯ ಶೀತದ್ಯುತಿ ಸದ್ವಿತೀಯ. ಅಂದರೆ ನಳನ ಮುಖ ಅನ್ನುವ ಚಂದ್ರ ಇದಾನಲ್ಲ, ಅವನು ನಿನಗೆ ನಯನಾಸೇಚನಕ ಅಂತ, ಕಣ್ಣಿಗೆ ತುಂಬ ಹಿತ ಮಾಡತಕ್ಕಂಥದ್ದನ್ನು ನಯನಾಸೇಚನಕ ಅಂತೆಲ್ಲ ಕೋಶಕಾರರು ಹೇಳ್ತಾರೆ. ಶ್ರವಣಾಸೇಚನಕ, ನಯನಾಸೇಚನಕ, ನೇತ್ರಾಸೇಚನಕ ಅಂತ ಕಣ್ಣಿಗೆ ಪಾರಣೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗುತ್ತದೆ. ಅಂದರೆ ನಿನ್ನ ಎರಡು ಕಣ್ಣಿಗೆ, ಒಂದು ಕಣ್ಣಿಗೆ ಚಂದ್ರ, ಇನ್ನೊಂದು ಕಣ್ಣಿಗೆ ನಳ, ಆ ರೀತಿಯಲ್ಲಿ ಇರಬೇಕಾದದ್ದು ಅಂತ. ಆಮೇಲೆ ಅಹೋ ತಪ ಕಲ್ಪತರುರ್ನಲೀಯ ತ್ವತ್ಪಾಣಿ ಜಾಗ್ರತ್ ಸ್ಫುರದಂಕುರಶ್ರೀ ತ್ವದ್ಭ್ರೂಯುಗಂ ಯಸ್ಯ ಖಲು ದ್ವಿಪತ್ನಿ ತವಾಧರೋ ರಜ್ಯತಿ ಯತ್ ಕಲಂಬಃ. ಮತ್ತೆ ಕಲ್ಪವೃಕ್ಷ ಎಂಥದ್ದು? ಅಹೋ ತಪಃ ಕಲ್ಪತರು, ತಪಸ್ಸೆಂಬ ಕಲ್ಪತರು. ಇನ್ನೊಂದು ಆ ವಿಯೋಗದ ಬೆಂಕಿಯಲ್ಲಿ ಬೇಯುವಿಕೆ ಇದೆಯಲ್ಲ, ಆ ಕಲ್ಪತರುಹು ನಲೀಯ. ನಳ ವಿರಹದಲ್ಲಿ ಬೇಯ್ತಾ ಇದ್ದಾನೆ, ಅದು ಒಂದು ತಪಸ್ಸು ಅವನು ಮಾಡೋದು. ಮತ್ತೆ ಇನ್ನೊಂದು, ಮಾಡಿದ ತಪಸ್ಸಿಗೆ ನೀನು ಮಾಡ್ತಾ ಇದೆಯಾ ತಪಸ್ಸು ವಿರಹ ರೂಪದಲ್ಲಿ, ಅದಕ್ಕೆ ಕಲ್ಪವೃಕ್ಷದಂತೆ ಒದಗಿ ಬರ್ತಾನೆ, ಬಯಸಿದ್ದನ್ನು ಕೊಡುವಂತೆ. ಹಾಗಾಗಿ ತಪಃ ಕಲ್ಪತರು ನಲೀಯ, ನಳ ಎಂಬ ಕಲ್ಪವೃಕ್ಷ. ತ್ವತ್ಪಾಣಿ ಜಾಗ್ರತ್ ಸ್ಫುರದಂಕುರಶ್ರೀ, ನಿನ್ನ ಕೈಯ ಸೋಂಕಿನಿಂದಲೇ
ಅಂಕುರವನ್ನು ಹುಟ್ಟಿಸ್ತಕ್ಕಂಥದ್ದು, ನಿನ್ನ ಚಿಗುರಿನಂಥ ಬೆರಳೆ ಅದಕ್ಕೆ ಅಂಕುರವಾಗತಕ್ಕಂಥದ್ದು ಅಂತ ಎರಡೂ ಸ್ವಾರಸ್ಯ ಉಂಟು. ಇಲ್ಲಿ ನಿನ್ನ ಸ್ಪರ್ಶದಿಂದಲೇ ಅದಕ್ಕೆ ಚಿಗುರು ಬರುತ್ತದೆ ಅಂತಂದಾಗ ಸ್ತ್ರೀಣಾಂ ಸ್ಪರ್ಶಾತ್ ಪ್ರಿಯಂಗೋ ವಿಕಸತಿ ಎನ್ನುವ ದೋಹದದ ಸೂಕ್ಷ್ಮತೆ ಕೂಡ ಬರುತ್ತದೆ. ತ್ವದ್ಭ್ರೂಯುಗಂ ಯಸ್ಯ ಖಲು ದ್ವಿಪತ್ರಿ, ನಿನ್ನ ಶರೀರವು ಅದರ ಮೂಲಕವಾಗಿ ಚಿಗುರು ಬಿಡುತ್ತದೆ. ಹೇಗೆ? ಆ ಹುಬ್ಬು ಇದೆಯಲ್ಲ, ಅದು ಮೊದಲ 2 ಚಿಗುರುಗಳು. ಮತ್ತೆ ತವಾಧರೋ ರಜ್ಯತಿ ಯತ್ ಕಲಂಬ, ತುಟಿ ಯಾವುದಿದೆ ಅದು ಮಧ್ಯದ ಚಿಗುರು. ಕಲಂಬ ಅನ್ನೋದಕ್ಕೆ 3ನೇ ಚಿಗುರು, ಅದು ಮಧ್ಯದ ಚಿಗುರು ಅಂತ. ಸೂಕ್ಷ್ಮವನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಹೇಗೆ ಅಂದರೆ, ಹುಬ್ಬು ತೆಳ್ಳಗಿರುತ್ತೆ, ಅದನ್ನು ನಮ್ಮ ಜಾನಪದರು ಎಲ್ಲ ಕುಡಿ ಹುಬ್ಬು ಬೇವಿನ ಎಸಳಂಗ ಅಂತಾರೆ. ಬೇವಿನ ಎಸಳಿದ್ದಂತೆ ಹುಬ್ಬಿರುತ್ತದೆ. ತುಟಿ ಕೆಂಪಿಗಿರುತ್ತೆ, ತುಟಿಗೆ ಪ್ರವಾಲ ಅಂತ ಕೂಡ ಕರೀತಾರೆ. ಪ್ರವಾಲದಂಥ ತುಟಿ ಅಂತ. ಪ್ರವಾಲ ಅನ್ನೋದಕ್ಕೆ ಚಿಗುರು ಅಂತ ಒಂದು ಅರ್ಥ ಇದೆ. ಕೆಂಪಿಗಿರೋದ್ರಿಂದ ಹವಳಕ್ಕೂ ಹೆಸರಿದೆ. ಈ ಎಲ್ಲ ಸೂಕ್ಷ್ಮತೆಗಳನ್ನಿಟ್ಟುಕೊಂಡು ನಿನ್ನಲ್ಲಿ ಹೊಸ ಹೊಸದಾದಂಥ ಚಿಗುರುಗಳನ್ನೆಲ್ಲ ಮೂಡಿಸ್ತಕ್ಕಂಥದ್ದಾಗಿದೆ. ತ್ವದ್ಭ್ರೂಯುಗಂ ಯಸ್ಯ ಖಲು ದ್ವಿಪತ್ರಿ ಅಂದರೆ ನಳನ ಪ್ರೀತಿ, ನಳನ ಆ ಒಂದು ತಪಸ್ಸು ಅವು ಕಲ್ಪವೃಕ್ಷದಂತೆ ಅಂತ ಒಂದು. ನಳನ ವ್ಯಕ್ತಿತ್ವವೇ ಕಲ್ಪವೃಕ್ಷ ಅಂತ. ಮತ್ತೊಂದು, ನಿನ್ನಲ್ಲಿ ಕೂಡ ಈ ಚಿಗುರನ್ನು, ಈ ಸೊಗಸನ್ನು ಎಲ್ಲವನ್ನೂ ಉಂಟು ಮಾಡುತ್ತದೆ. ಯಸ್ತೇನ ವಃ ಪಲ್ಲವಿತಃ ಕರಾಭ್ಯಾಂ ಸ್ಮಿತೇನ ಯಃ ಕೋರಕಿತಸ್ತವಸ್ತೆ ಅಂಕಮ್ರದಿಮ್ನಾ ತವ ಪುಷ್ಪಿತೋ ಯಸ್ತನಶ್ರಿಯ ಯಃ ಫಲಿತಸ್ತವೈವ. ಉತ್ತರಾರ್ಧದ ಪದ್ಯವನ್ನು ಯಾರೂ ಬರೆದು ಬಿಡಬಹುದು. ಮ್ಯಾಚ್ ದಿ ಫಾಲೋಯಿಂಗ್ ಅನ್ನೋ ತರಹ. ಕೈಯೋ ಬೆರಳುಗಳನ್ನು ಚಿಗುರಿಗೆ ಹೋಲಿಸ್ತಕ್ಕಂಥದ್ದು, ನಗು ಹೂವಿಗೆ ಹೋಲಿಸ್ತಕ್ಕಂಥದ್ದು, ಸ್ತನ ಪುಷ್ಪಕ್ಕೆ ಅಂತ ಬಹಳ ಸುಲಭ ಇವೆಲ್ಲ. ಇನ್ನು ದೇಹದ ಕೋಮಲತೆಯೇ ಪುಷ್ಪದ ಕೋಮಲತೆ, ಇದು ಸಾಮಾನ್ಯ ಕವಿಗಳು ಮಾಡ್ತಾರೆ. ಇದೆಲ್ಲ ರೆಡಿಮೇಡ್ ಆದಂಥದ್ದು. ಆದರೆ ತ್ವದ್ಭ್ರೂಯುಗಂ ಯಸ್ಯ ಖಲು ದ್ವಿಪತ್ರಿ ತವಾಧರೋ ರಜ್ಯತಿ ಯತ್ ಕಲಂಬಃ ಅನ್ನುವ ಚಿತ್ರ ಮಾತ್ರ ವಿಶೇಷವಾದದ್ದು. ಮತ್ತು ಒಂದು ಪದ್ಯ, ಅವನ ಪದ್ಯಗಳಲ್ಲೆಲ್ಲ ಆ ವೈಲಕ್ಷಣ್ಯ ಇದೆ. ಕಾಂಸೀಕೃತ ಆಸೀತ್ ಖಲು ಮಂಡಲಿಂದೋ ಸಂಸಕ್ತ ರಶ್ಮಿ ಪ್ರಕರಾ ಸ್ಮರೇಣ ತುಲಾಚ ನಾರಾಚಲತಾ ನಿಜೈವ ಮಿಥೋನುರಾಗಸ್ಯ ಸಮೀಕೃತೋ ವಾಂ. ಕಾಂಸೀಕೃತಾಸೀತ್ ಖಲು ಮಂಡಲಿ ಇಂದೋಹ ಸಂಸಕ್ತ ರಶ್ಮಿ ಪ್ರಕರ ಸ್ಮರೇಣ. ಮನ್ಮಥ ಒಳ್ಳೆ ತುಂಬ ಸೊಗಸಾಗಿರ್ತಕ್ಕಂಥ ಚಂದ್ರನ ಮಂಡಲಿ ಅಂದರೆ ಚಂದ್ರ ಬಿಂಬ ಯಾವುದಿದೆ ಅದನ್ನು ಒಂದು ಅಳೆಯುವ ಪಾತ್ರದಂತೆ ಮಾಡಿಕೊಂಡ. ಕಂಚಿನಿಂದ ಆದಂಥ ಪಾತ್ರ ಅದನ್ನು ಮಾಡಿಕೊಂಡಿದ್ದಾನೆ. ತುಲಾಚ ನಾರಾಚಲತಾ ನಿಜೇವ ಮಿಥೋನುರಾಗಸ್ಯ ಸಮೀಕೃತೋವಾಂ. ಕಾರಣ ಇಷ್ಟೇ, ನಿಮ್ಮ ಪರಸ್ಪರ ಪ್ರೀತಿಯನ್ನು, ಅನುರಾಗವನ್ನು ಅಳೆಯಬೇಕು ಅಂತ ಮನ್ಮಥನಿಗೆ ಆಸೆ ಆಯಿತು. ಮನ್ಮಥ ಒಬ್ಬ ವಾಣಿಜ್ಯ ಕೋವಿದನ ಅನ್ನುವಂತೆ ಮಾಡಿಕೊಂಡಿದ್ದಾನೆ. ತನ್ನ ಧನುಸ್ಸನ್ನೇ ದಂಡವಾಗಿ ಮಾಡಿಕೊಂಡು ಅದರ ನಾಣು ಹೆದೆ ಇದೆಯಲ್ಲ ಅದನ್ನು, ನಿಮ್ಮ ಗುಣಗಳನ್ನು ಆ ಬಟ್ಟಲಿಗೆ, ತೂಗು ಬಟ್ಟಲಿಗೆ ಹಗ್ಗವಾಗಿ ಕಟ್ಟಿದ್ದಾರೆ. ನಮಗೆ ಗೊತ್ತೇ ಇದೆ, ತಕ್ಕಡಿ ಅಂತ ಮಾಡಿದ ಮೇಲೆ ಅದಕ್ಕೊಂದು ತಟ್ಟೆಗೆ ಹಗ್ಗ ಇರುತ್ತದೆ. ಆ ತಟ್ಟೆ ಥರದ ಬಟ್ಟಲೆ ಚಂದ್ರಮಂಡಲ. ಅದಕ್ಕೆ ಕಟ್ಟುವುದಕ್ಕೆ ತನ್ನ ಬಿಲ್ಲಿನ ಹೆದೆಯನ್ನು ತುಲಾಚ ನಾರಾಚಲತಾ ನಿಜೈವ ಮಿಥೋನುರಾಗಸ್ಯ ಸಮೀಕೃತವು ವಾಂ ಹಾಗೆ ಕಟ್ಟಿಕೊಂಡಿದ್ದಾನೆ. ಇದು ಸಿಂಗಲ್ ಪ್ಯಾನ್ ಬ್ಯಾಲೆನ್ಸ್ ಆಗಿಬಿಡುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಒಂದು ಚಂದ್ರಮಂಡಲ ಆಯಿತು, ಕಾಂಸೀಕೃತ ಆಸೀತ್ ಖಲು ಮಂಡಲಿ ಇಂದೋಹೋ ಅಂತ. ಏನು ಮಾಡೋದು, ಅಷ್ಟೇ ಅವನು ಬರೆದಿರ್ತಕ್ಕಂಥದ್ದು. ಅದರಿಂದ ಇದಕ್ಕೆ ಅಷ್ಟು ಹೃದಯವಲ್ಲದ ಪೂರ್ಣತೆ ಇದೆ. ಏನು ಮಾಡೋದು, ಕವಿ ಮಾಡಿದ್ದಾನೆ, ಅದಕ್ಕೆ ಅದನ್ನು ಹಾಗೆ ಬಿಟ್ಟು ಮುಂದೆ ಹೋಗಬೇಕಾಗುತ್ತದೆ. ಆಮೇಲೆ ಮುಂದೆ ಬರೆಸ್ತಾನೆ. ಛಂದಸ್ಸು ಸರ್ಗಾಂತ್ಯ ಬರ್ತಿದೆ ಅಂತ ಬೇರೆ ಮಾಡ್ತಾನೆ. ಅನ್ಯೋನ್ಯ ಸಂಗಮ ವಶಾದಧುನಾ ವಿಭಾತಾಂ ತಸ್ಯಾಪಿತೇಪಿ ಮನಸಿ ವಿಕಸದ್ವಿಲಾಸೆ ಸ್ರಷ್ಟುಃ ಪುನರ್ಮನಸಿಜಸ್ಯ ತನುಂ ಪ್ರವೃತ್ತಂ ಆದಾವಿವ ದ್ವಣುಕ ಕೃತ್ ಪರಮಾಣುಯುಗ್ಮಂ. ವೈಶೇಷಿಕ ಅವನಿಗೆ ತುಂಬ ಇಷ್ಟವಾದ ಶಾಸ್ತ್ರ ಅಂತ ಅನಿಸುತ್ತೆ. ಮುಂದೆ ಕೂಡ ಬರೀತಾನೆ. ಬೆಳದಿಂಗಳನ್ನು ವರ್ಣಿಸುವಾಗ ಕೊನೆಯ ಸರ್ಗದಲ್ಲಿ, ಅಯ್ಯೋ ರಾಮ, ಆಗ ನಿನ್ನ ಸೌಂದರ್ಯವನ್ನು, ಈ ಚಂದ್ರನ ವರ್ಣನೆಯನ್ನು ಮಾಡಬೇಕು ಅಂತಂದರೆ ಅವಲೋಕ್ಯ ಶಾಸ್ತ್ರವೇ ಬೇಕು. ಅವಲೋಕ್ಯ ಶಾಸ್ತ್ರ ಅಂತಂದರೆ ಕಣಾದ ಶಾಸ್ತ್ರ, ಅದೇ ಬೇಕಾಗುತ್ತದೆ. ಯಾಕೆಂದರೆ ಕತ್ತಲಿನ ಹಿನ್ನೆಲೆಯಲ್ಲಿ ಚೆನ್ನಾಗಿ ಕಾಣಿಸುತ್ತದೆ. ಉಲೂಕ ಅಂದರೆ ಗೂಬೆ. ಅವಲೋಕ್ಯ ಮಹರ್ಷಿ ಅವನಿಂದ ಪ್ರವರ್ತಿತವಾದದ್ದು ಅದು ಕಣಾದ ಶಾಸ್ತ್ರ ಅಂತ. ಯಾಕೆಂದರೆ ಕತ್ತಲೆಯನ್ನು ನೋಡೋದಕ್ಕೆ ಗೂಬೆಗೆ ಸಾಧ್ಯ. ಅದರಿಂದ ಹಾಗೆ ಅಂತ ದುಷ್ಕರವಾದ ಕಲ್ಪನೆಗಳನ್ನು ಏನೇನೋ ಮಾಡ್ತಾನೆ.
ಅಂದರೆ ಒಂದು ಶಾಸ್ತ್ರವನ್ನು ಇಷ್ಟು ಬಳಸ್ಕೊಂಡವನು, ವೈಶೇಷಿಕ ಶಾಸ್ತ್ರವನ್ನು ಇವನಷ್ಟು ಬಳಸ್ಕೊಂಡವ್ರು ಯಾರೂ ಇಲ್ಲ. ಈಗ ನಿಮ್ಮಿಬ್ಬರದು ಪ್ರೀತಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದನ್ನು ಅವನು ಹೇಳ್ತಾನೆ. ಅನ್ಯೋನ್ಯ ಸಂಗಮವಶಾದ್ ಅಧುನಾ ವಿಭಾತಾಂ, ಇವರಿಬ್ಬರ ಅನ್ಯೋನ್ಯ ಪ್ರೀತಿ ಸಾಮರಸ್ಯದಿಂದ ಹೇಗೆ ತೋರ್ತಾ ಇದೆ. ತಸ್ಯಾಪಿ ತೇ ಅಪಿ ಮನಸ್ಸೀ ವಿಕಸದ್ವಿಲಾಸೆ, ನಿಮ್ಮಿಬ್ಬರ ಮನಸ್ಸು ಸೇರಿಕೊಂಡು ಎಷ್ಟು ಚೆನ್ನಾಗಿ ಬೆಳೀತಾ ಇವೆ. ಸೃಷ್ಟುಂ ಪುನರ್ ಮನಸಿಜಸ್ಯ ತನುಂ ಪ್ರವೃತ್ತಂ ಆದಾವಿವ. ಮನ್ಮಥನಿಗೆ ಶರೀರ ಇಲ್ಲ, ಅವನ ಅನಂಗ. ಅವನಿಗೆ ಶರೀರವನ್ನೇ ಮತ್ತೆ ಸೃಷ್ಟಿ ಮಾಡುವ ಶಕ್ತಿ ನಿಮ್ಮಿಬ್ಬರ ಮನಸ್ಸಿಗಿದೆ. ಯಾಕೆಂದರೆ ಮನಸ್ಸಿಜ ಅವನು. ನಿಮ್ಮಿಬ್ಬರ ಮನಸ್ಸಿನಿಂದ ಈ ಪ್ರೀತಿ ಹುಟ್ಟಿತು. ನಿನ್ನ ಮನಸ್ಸಿನಲ್ಲಿ ನಳನ ವಿಷಯಕವಾಗಿ ಪ್ರೀತಿ, ಮತ್ತು ಅವನಲ್ಲಿ ನಿನ್ನ ವಿಷಯಕವಾಗಿ ಪ್ರೀತಿ ಇದೆ. ಆ ಎರಡು ಮನಸ್ಸಿನಿಂದ ಹುಟ್ಟಿದ ಪ್ರೀತಿಗಳು ಅನ್ನುವ ಪರಮಾಣುಗಳು ಎರಡು ಸೇರಿಕೊಂಡು ಒಂದು ದ್ವೆಣುಕ ಆಗುತ್ತದೆ. ಆದಾವಿವ ದ್ವೆಣುಕಕೃತ್ ಪರಮಾಣು ಯುಗ್ಮಂ. ಅಂದರೆ ವೈಶೇಷಿಕ ಶಾಸ್ತ್ರದ ಪ್ರಕಾರ ಎರಡು ಪರಮಾಣುಗಳು ನಿರವಯವಿಗಳು ಸೇರಿಕೊಂಡ ಮೇಲೆ ಒಂದು ನಿರವಯವಿ ಆದ ದ್ವೆಣುಕ ಆಗುತ್ತದೆ. ಆಮೇಲೆ ಮೂರು ದ್ವೆಣುಕಗಳು ಸೇರಿಕೊಂಡು ಒಂದು ತ್ರಿಣುಕ, 4 ತ್ರಿಣುಕಗಳು ಸೇರಿಕೊಂಡು ಒಂದು ಚತುರ್ಣಕ, ಹೀಗೆ ಚತುರ್ಣಕದಿಂದ ಮುಂದೆ ಕ್ವಾಂಟಿಫೈಡ್ ಆಗಿ ಬರುತ್ತೆ ಅಂತ ಮೊನ್ನೆಯೂ ಕೂಡ ನಾನು ಹೇಳಿದ್ದೆ. ಹೀಗೆ ಮನ್ಮಥನ ಶರೀರ ಆಟಮ್ ಬೈ ಆಟಮ್, ಮಾಲಿಕ್ಯೂಲ್ ಬೈ ಮಾಲಿಕ್ಯೂಲ್ ಬೆಳೆಯೋದಕ್ಕೆ ಮೊದಲು ಬೀಜಾವಾಪ ಆಗಿದೆ. ಫಸ್ಟ್ ಸೀಡ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಅಚೀವ್. ಅದು ಬಂದ ಮೇಲೆ ಮಿಕ್ಕದ್ದೆಲ್ಲ ನಡೆಯುತ್ತದೆ ಅಂತ. ಇದು ಬಹಳ ವಿನೂತನವಾದ ಕಲ್ಪನೆ. ಅದನ್ನು ಮಾಡ್ತಾನೆ. ದೃಶಾದಗ್ಧಂ ಮನಸಿಜಂ ಜೀವಯಂತಿ ದೃಶೈವ ಯಾಹ ವಿರೂಪಾಕ್ಷಸ್ಯ ಜೈನೀಸ್ತಾಸ್ತುವೇ ವಾಮಲೋಚನಾ ಅಂತ ರಾಜಶೇಖರ ತನ್ನ ನಾಟಕವೊಂದರಲ್ಲಿ ಪ್ರಸ್ತಾವನೆಯಾಗಿ ಬರೀತಾನೆ. ಕಣ್ಣಿಂದಲೇ ಸುಡಲ್ಪಟ್ಟ ಮನ್ಮಥನನ್ನು ತಮ್ಮ ಕಣ್ಣೋಟದಿಂದಲೇ ಮತ್ತೆ ಹುಟ್ಟಿಸ್ತಕ್ಕಂಥ ಸುಂದರಿಯರ, ಅದು ವಾಮಲೋಚನಾ, ಕಣ್ಣೋಟದಿಂದ ಸುಂದರಿಯರಾದವರಿಗೆ ನನ್ನ ಪ್ರಶಂಸೆ ಸಲ್ಲುತ್ತದೆ ಅಂತಾನೆ. ಇಲ್ಲಿ ಶಿವನ 3ನೇ ಕಣ್ಣಿನ ನೋಟದಿಂದ ಸುಟ್ಟವನು ಮನ್ಮಥ. ಸುಂದರಿಯರೋ ಸುಂದರರು ಅವರು ಇನ್ನೊಬ್ಬರ ಹೃದಯದಲ್ಲಿ ಮನ್ಮಥನನ್ನು ತಮ್ಮ ನೋಟದಿಂದಲೇ ಹುಟ್ಟಿಸ್ತಾರೆ ಅಂತ ಅಲ್ಲಿ ಆ ಸ್ವಾರಸ್ಯ. ಹೀಗೆ ಮನ್ಮಥನ ಹುಟ್ಟಿಸೋದೆಲ್ಲ ನಡೀತಾ ಇದೆ. ಆದರೆ ಅವನ ಅನಂಗ ಅಂತಲೇ ಮೊದಲ ಬಾರಿಗೆ ಅವನನ್ನು ಸಾಂಗನನ್ನಾಗಿ ಮಾಡ್ತಕ್ಕಂಥ ಕೆಲಸ ನೈಷಧಕಾರ ಮಾಡ್ತಾನೆ. ಅದು ಅವನದು ಬಹಳ ವಿಶೇಷ. ಹಾಗೆ ಇತ್ಯಾಲಪತ್ಯಥ ಪತತ್ರಿಣಿ ತತ್ರ ಭೈಮೀಂ ಸಖ್ಯಾಶ್ಚಿರಾತ್ ತದನುಸಂಧಿಪರಾ ಪರೀಯು ಶರ್ಮಾಸ್ತು ತೇ ವಿಸೃಜ ಮಾಮಿತಿ ಸೋಪ್ಯುದೀರ್ಯ ವೇಗಾಜ್ಜಗಾಮ ನಿಷಧಾದಿಪರಾಜ ಧಾನೀಂ. ಹೀಗೆ ಹೇಳ್ತಾ ಇರ್ತಕ್ಕ ಕಾಲದಲ್ಲೇ ಪಕ್ಷಿ ಪತತ್ರಿಣಿ ಆಲಪತಿ ತತ್ರ ಭೈಮೀಂ ಸಖ್ಯ ಚಿರಾತ್ ತದನುಸಂಧಿಪರಾ ಪರೀಯು. ಆಗ ಎಲ್ಲೋ ಹೋದಳು ದಮಯಂತಿ, ಎಲ್ಲೋ ಹೋದಳು ಅಂತ ಹುಡುಕೊಂಡು ಸಖಿಯರು ಬಂದು ಸುತ್ತಕೊಂಡ್ರು. ಶರ್ಮಾಸ್ತುತೆ, ನಿನಗೆ ಒಳ್ಳೆಯದಾಗಲಿ, ವಿಸೃಜ ಮಾಂ, ನನ್ನನ್ನು ಬಿಟ್ಟುಕೊಡು ಅಂತ ಉದೀರ್ಯ ಹೇಳಿ ವೇಗಾಜ್ಜಗಾಮ ನಿಷಧಾಧಿಪ ರಾಜಧಾನೀಂ, ಅದು ಬೇಗ ನೈಷಧ ದೇಶಕ್ಕೆ, ನಳನ ಹತ್ತಿರಕ್ಕೆ ಅದು ಹಾರಿ ಬಂತು. ಆಮೇಲೆ ತನ್ನ ಕಾರ್ಯಸಿದ್ಧಿಯ ವಿಶೇಷವನ್ನು ಹೇಳುತ್ತದೆ. ಅಸ್ತಿತ್ವಂ ಕಾರ್ಯಸಿದ್ಧೇ ಸ್ಫುಟಮತ ಕಥಯನ್ ಪಕ್ಷತೆ ಕಂಪಭೇದೈ ಆಖ್ಯಾತುಂ ವೃತ್ತಮೇತನ್ ನಿಷಧ ನರಪತೌ ಸರ್ವಮೇಕ ಪ್ರತಸ್ಥೆ ಕಾಂತಾರೆ ನಿರ್ಗತಾಸಿ ಪ್ರಿಯಸಖಿ ಪದವಿ ವಿಸ್ಮೃತ ಕಿನ್ನು ಮುಗ್ಧೆ ಮಾರೋದೇರ್ಯೇಹಿ ಯಾಮೇತ್ಯುಪಹೃತ ವಚಸೋ ಅನ್ಯಾಂ ವಯಸ್ಯಾಹ. ಆಮೇಲೆ ಇಲ್ಲಿ ಅದು ನಳನ ಹತ್ತಿರ ಬರ್ತಾ ಇದ್ದಂತೆ ಅಸ್ತಿತ್ವಂ ಕಾರ್ಯಸಿದ್ಧೇ ಸ್ಫುಟಮತ ಕಥಯನ್ ಪಕ್ಷತೆ ಕಂಪಭೇದೈ, ತಾನು ಕಾರ್ಯಸಿದ್ಧಿ ಮಾಡಿಕೊಂಡು ಬಂದಿದ್ದೀನಿ ಎನ್ನುವುದನ್ನು ತನ್ನ ರೆಕ್ಕೆಗಳ ಪಟಪಟಾಯಮಾನ ಶಬ್ದದಿಂದಲೇ ಅದು ಹೇಳ್ತಂತೆ. ಅಂದರೆ ಒಂದು ಬಾಡಿ ಲ್ಯಾಂಗ್ವೇಜ್. ಪರೀಕ್ಷೆಯೆಲ್ಲ ಮುಗಿಸ್ಕೊಂಡು ವಿದ್ಯಾರ್ಥಿಗಳು ಅವ್ರ ಮನೆಗೆ ಬರುವಾಗ ಮುಖದ ನಗೆಯಿಂದಲೇ, ಅದರ ಉಲ್ಲಾಸದಿಂದಲೇ ಗೊತ್ತಾಗುತ್ತೆ ಹೇಗಾಯಿತು ಅಂತ. ಇಲ್ಲ ಅಂತ ಅಲ್ಲಿಂದಲೇ ಡುಮ್ಕಿ ಹೊಡೆದ್ವಿ ಅಂತ ಹೆಬ್ಬೆಟ್ಟು ಕೆಳಗೆ ಮಾಡಿ ತೋರಿಸ್ಬಿಡ್ತಾರೆ. ಇಲ್ಲ ಅಂತಂದರೆ ಮೇಲೆ ವಿಕ್ಟರಿ, ಹೀಗೆ ಥಮ್ಸ್ ಅಪ್ ನಡೆಸ್ತಕ್ಕಂಥದ್ದು, ಥಮ್ಸ್ ಡೌನ್ ನಡೆಸ್ತಕ್ಕಂಥದ್ದೆಲ್ಲ ಉಂಟಲ್ಲ, ಹಾಗೆ ಅದರ ರೆಕ್ಕೆ ಕೊಡುವುದೊಳಗೆ ಕಾಣಿಸ್ತು. ಹನುಮಂತ ಹಾಗೆ ಮಾಡಿದಂತೆ ಅವನು ಬರುವ ರೀತಿಯಿಂದಲೇ, ಅವನ ಅಬ್ಬರದಿಂದಲೇ ವಾನರ ವೀರರಿಗೆಲ್ಲ ಇವನು ಖಂಡಿತವಾಗಿ ಸೀತೆಯನ್ನು ಕಂಡು ಬಂದಿದ್ದಾನೆ ಅಂತ ಕಾಣಿಸ್ತು. ಅಂಥದ್ದು ಅದು ದೇಹಭಾಷೆಯ ಲಕ್ಷಣ. ಅದು ಅರಾಮಿತ್ರ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅದು ಅರಸಿ ಆರೋಗಿಸಿದ ಪರಿಯನು ಬರವಿನಲ್ಲಿ ಕಂಡ ಮಹೀಪನು ಅಂತ ಕುಮಾರವ್ಯಾಸ ಭಾರತದಲ್ಲಿ ದುರ್ವಾಸನ ಆತಿಥ್ಯ ಪ್ರಕರಣದಲ್ಲಿ ಅರಸಿ ಆರೋಗಿಸಿದ ಪರಿಯನು ಬರವಿಯಲ್ಲಿ, ದ್ರೌಪದಿಯನ್ನು ಊಟ ಮಾಡಿದ್ದಾಳೆ ಅನ್ನೋದು ಅವಳು ಬರುವ ರೀತಿಯಿಂದಲೇ ಕಂಡುಕೊಂಡ್ಬಿಟ್ನಂತೆ ಧರ್ಮರಾಜ.
ಶ್ರವ್ಯ ಕಾವ್ಯದಲ್ಲಿ ದೃಶ್ಯ ಕಾವ್ಯದ ಈ ವೈಭವ, ಈ ಚಮತ್ಕಾರ ತರುವುದು ಎಷ್ಟು ಕಷ್ಟ, ಇದನ್ನು ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ ನೋಡಿ. ಅವಳೇನು ದ್ರೌಪದಿ ತೇಗ್ತಾ ಬಂದ್ಲು, ಹೊಟ್ಟೆ ನೀವ್ಕೋತಾ ಬಂದ್ಲು, ಅವಳು ಭುಕ್ತಾಯಾಸ ಹೇಗಿತ್ತು ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾನೆ. ಕುಮಾರವ್ಯಾಸ ಮಹಾರಸಿಕ ವಿನೋದಶೀಲ, ಹೇಗೂ ಮಾಡಿದ್ದಿರಬಹುದು. ಅದನ್ನು ಅರಾಮಿತ್ರ ಅವರು ಆ ಸೂಚನೆಯನ್ನಷ್ಟು ಚೆನ್ನಾಗಿ ಗ್ರಹಿಸಿ ಇದೇ ವೇದಿಕೆಯ ಮೇಲೆ ಹೇಳಿದ್ದು ನಂಗೆ ನೆನಪಾಗುತ್ತದೆ. ಆಖ್ಯಾತಂ ವೃತ್ತಮೇತನ್ ನಿಷದ ನರಪತೋ ಸರ್ವಮೇಕ ಪ್ರತಸ್ತೆ. ಒಂಟಿಯಾಗಿ ಅದು ಬಂತಂತೆ. ಕಾಂತಾರೇ ನಿರ್ಗತಾಸಿ ಪ್ರಿಯಸಖಿ ಪದವಿ ವಿಸ್ಮೃತಾ ಕಿಮ್ನು ಮುಗ್ಧೆ. ಇತ್ತ ಕಡೆ ಸಖೀರೇನು ಮಾತಾಡ್ತಾ ಇದ್ದಾರೆ, ಅವಳಿಗೆ ಏನೇ ಕಾಡಲು ಒಂಟಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದೆಯಾ, ಹಾದಿ ಬಿಟ್ಟೋಯ್ತಾ, ಮರೆತೋಯ್ತಾ, ಕಿನ್ನು ಮುಗ್ಧೆ ಮಾರೋದೀಹಿ, ಏನು ಅಳ್ತಾ ಇದೆಯಾ, ಇಹಿ ಯಾಮ ನಾವು ಹೋಗೋಣ ಇತಿ ಉಪಹೃತ ವಚಸಃ ನಿನ್ಯುರನ್ಯಾಂ ವಯಸ್ಯ. ಅವರೆಲ್ಲ ಸಖಿಯರು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಮುಗಿಸ್ಕೊಂಡಿರೋಣ. ಇನ್ನೊಂದು 2-3 ಪದ್ಯಗಳಾದ ಮೇಲೆ ಸರ್ಗ ನಾಳೆ ಮುಗೀತದೆ. ನಮಸ್ಕಾರ, ಧನ್ಯವಾದ.